ಹಾಯ್ ಹಲೋ ಸ್ಟೂಡೆಂಟ್ಸ್, ಹೇಗಿದ್ದೀರಾ ಎಲ್ಲರೂ? ವೆಲ್ಕಮ್ ಟು PW ಕನ್ನಡ ಫೌಂಡೇಶನ್ ಚಾನಲ್. ನಾನು ನಿಮ್ಮ ಸೋಷಿಯಲ್ ಸೈನ್ಸ್ ಟೀಚರ್ ಪರಮೇಶ್ KS. ಹೇಗಿದ್ದೀರಾ ಎಲ್ಲರೂ? ವೆಲ್ಕಮ್ ಟು ದ ಕ್ಲಾಸ್ ಸ್ಟೂಡೆಂಟ್ಸ್. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತೀನಿ. ನಿಮ್ಮ ಸ್ಟಡೀಸ್ ಎಲ್ಲ ಚೆನ್ನಾಗಿ ನಡೀತಾ ಇದೆ ಅಂತ ಅನ್ಕೊಳ್ತೀನಿ. ವೆಲ್ಕಮ್ ಟು ದ ಟುಡೇಸ್ ಕ್ಲಾಸ್ ಸ್ಟೂಡೆಂಟ್ಸ್. ಇವತ್ತಿನ ಕ್ಲಾಸಲ್ಲಿ ನಾವು ನಿಮ್ಮ ನೆಕ್ಸ್ಟ್ ಚಾಪ್ಟರ್ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ವಿ ಒನ್ ಶಾರ್ಟ್ ಲೆಕ್ಚರ್ಸ್ ಅಲ್ಲಿ. ಸೊ ಟುಡೇಸ್ ಲೆಕ್ಚರ್ ಇಸ್ ಅಬೌಟ್ ನ್ಯಾಚುರಲ್ ಡೈವರ್ಸಿಟಿ ಆಫ್ ಕರ್ನಾಟಕ. ಕರ್ನಾಟಕದ ಪ್ರಾಕೃತಿಕ ವೈವಿಧ್ಯ, ಈ ಚಾಪ್ಟರ್ನ ಬಗ್ಗೆ ನಾವು ಇವತ್ತಿನ ಕ್ಲಾಸಲ್ಲಿ ಕಂಪ್ಲೀಟ್ ಆಗಿ ಸ್ಟಡಿ ಮಾಡ್ತಾ ಹೋಗ್ತೀವಿ ಸ್ಟೂಡೆಂಟ್ಸ್. ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವ್ ಇಂದ ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಜಿಯೋಗ್ರಫಿಲಿ ಬರುತ್ತೆ ಅಲ್ವೇ ಚಾಪ್ಟರು. ಸೊ ಸಾಮಾನ್ಯವಾಗಿ ಜಿಯೋಗ್ರಫಿ ನಿಮಗೆ ವೆರಿ ಇಂಪಾರ್ಟೆಂಟ್. ಓಕೆ, ಹೈಯೆಸ್ಟ್ ಮಾರ್ಕ್ಸ್ ಬರ್ತಕ್ಕಂಥ ಚಾನ್ಸಸ್ ಇರುತ್ತೆ. ಸೊ ದಟ್ಸ್ ವೈ ಏನಪ್ಪ ಅಂದರೆ ಫೋಕಸ್ ಮಾಡಿ ಕ್ಲಾಸನ್ನು ಕೇಳಿ. ಸೊ ಇವತ್ತಿನ ಕ್ಲಾಸನ್ನು ನಾವು ಸ್ಟಾರ್ಟ್ ಮಾಡ್ತಾ ಹೋಗೋಣ. ಓಕೆ, ಜಾಸ್ತಿ ಟೈಮ್ ವೇಸ್ಟ್ ಮಾಡೋದು ಬೇಡ. ಸೊ ಯಾವುದಪ್ಪ ಕ್ಲಾಸ್ ಅಂತಂದರೆ ಒನ್ ಶಾರ್ಟ್ ಲೆಕ್ಚರ್ಸ್. ಯಾವುದು? ನ್ಯಾಚುರಲ್ ಡೈವರ್ಸಿಟಿ ಆಫ್ ಕರ್ನಾಟಕ, ಕರ್ನಾಟಕದ ಪ್ರಾಕೃತಿಕ ವೈವಿಧ್ಯ. ಈ ಒಂದು ಚಾಪ್ಟರ್ನ ಬಗ್ಗೆ ಕಂಪ್ಲೀಟ್ ಆಗಿ ನಾವು ಇವತ್ತಿನ ಒಂದು ಕ್ಲಾಸಲ್ಲಿ ನಾವು ಡಿಸ್ಕಷನ್ ಮಾಡ್ತಾ ಹೋಗ್ತೀವಿ. ಓಕೆ, ಸೊ ತುಂಬ ಸುಲಭ ಆಗಿದೆ, ವೆರಿ ಇಂಟ್ರೆಸ್ಟಿಂಗ್ ಆಗಿರ್ತಕ್ಕಂಥ ಒಂದು ಚಾಪ್ಟರ್ಸು. ಸೊ ಅದಕ್ಕೂ ಮುಂಚೆ, ಸೊ ಬಿಫೋರ್ ವಿ ಆರ್ ಗೋಯಿಂಗ್ ಟು ಟುಡೇಸ್ ಲೆಕ್ಚರ್, ಸೊ ಏನು ಮಾಡೋಣಪ್ಪ ಅಂತಂದರೆ, ಲಾಸ್ಟ್ ಕ್ಲಾಸಲ್ಲಿ ಯಾವ ಚಾಪ್ಟರ್ ಬಗ್ಗೆ ಕಲ್ತಿದ್ವಿ, ನಾವು ಯಾವ ಚಾಪ್ಟರ್ನ ಬಗ್ಗೆ ಡಿಸ್ಕಷನ್ ಮಾಡಿದ್ವಿ ಅಂತ ನೋಡಕ್ ಹೋದ್ರೆ, ಅವರ್ ಕರ್ನಾಟಕ ಅನ್ನೋ ಒಂದು ಜಿಯೋಗ್ರಫಿ ಚಾಪ್ಟರ್ ಬಗ್ಗೆನೇ ಕೂಡ ಡಿಸ್ಕಷನ್ ಮಾಡಿದ್ವಿ. ಏನೇನು ಕಲ್ತಿದ್ವಿ ಅಲ್ಲಿ? ಕರ್ನಾಟಕ ಅನ್ನುವ ನೇಮ್ ಯಾವ ರೀತಿ ಉದಯ ಆಯಿತು, ಮತ್ತೆ ಕರ್ನಾಟಕ ಸ್ಟೇಟ್ ಯಾವ ರೀತಿ ಫಾರ್ಮ್ ಆಯಿತು, ಯಾವಾಗ ಫಾರ್ಮ್ ಆಯಿತು, ಮತ್ತೆ ಯಾವಾಗ ರೀನೇಮ್ ಮಾಡಿದ್ರು ಅನ್ನೋದು ಕೂಡ ನಾವು ಕ್ಲಿಯರ್ ಆಗಿ ಕಲ್ತಿದ್ವಿ ಸ್ಟೂಡೆಂಟ್ಸ್ ಅಲ್ವಾ. ಸೊ ದೆನ್ ಸೇಲಿಯಂಟ್ ಫೀಚರ್ಸ್ ಆಫ್ ದ ಫಿಸಿಕಲ್ ಡಿವಿಷನ್ ಆಫ್ ಕರ್ನಾಟಕ. ಸೊ ಮೂರು ಡಿವಿಷನ್ಸ್ ಬರುತ್ತೆ ಮೇನ್ ಆಗಿ: ಮಲ್ನಾಡ್, ಮೈದಾನ್ ಮತ್ತೆ ಕರಾವಳಿ ಪ್ರದೇಶ ಅಂತ. ಈ ಇಷ್ಟು ಪ್ರದೇಶಗಳ ಬಗ್ಗೆ ನಾವು ಕ್ಲಿಯರ್ ಆಗಿ ತಿಳ್ಕೊಂಡಿದ್ವಿ ಅಲ್ವಾ. ಪ್ರತಿಯೊಂದ್ರದ್ದು ಫೀಚರ್ಸ್ ಏನಿದೆ, ಪ್ರತಿಯೊಂದು ಒಂದು ಭಾಗದ್ದು ಅನ್ನೋದನ್ನು ಕೂಡ ನಾವು ಮ್ಯಾಪ್ ಅಲ್ಲಿ ನಾವು ಕ್ಲಿಯರ್ ಆಗಿ ವಿತ್ ಮ್ಯಾಪ್ ನಾವು ಎಕ್ಸ್ಪ್ಲನೇಷನ್ ಮಾಡಿ ಕ್ಲಿಯರ್ ಆಗಿ ತಿಳ್ಕೊಂಡಿದ್ವಿ. ಕರ್ನಾಟಕದ ಯಾವ ಯಾವ ಜಿಲ್ಲೆಗಳು ಕರಾವಳಿ ಪ್ರದೇಶಕ್ಕೆ ಬರುತ್ತೆ, ಯಾವ ಯಾವ ಪ್ರದೇಶಗಳು ಮಲೆನಾಡು ಭಾಗಕ್ಕೆ ಬರುತ್ತೆ, ಯಾವ ಯಾವ ಭಾಗಗಳು ಮೈದಾನ ಪ್ರದೇಶಕ್ಕೆ ಬರುತ್ತೆ ಅನ್ನೋದನ್ನ ನಾವು ಕ್ಲಿಯರ್ ಆಗಿ ತಿಳ್ಕೊಂಡಿದೀವಿ ಅಲ್ವಾ. ಸೊ ದೆನ್ ಜಿಯೋಗ್ರಾಫಿಕಲ್ ಲೊಕೇಶನ್ ಆಫ್ ಕರ್ನಾಟಕ ನೋಡಿದ್ವಿ, ಅಕ್ಷಾಂಶ ರೇಖಾಂಶ ನೋಡಿದ್ವಿ ಕರ್ನಾಟಕದ್ದು. ಸೊ ದೆನ್ ಸೈಜ್ ನೋಡಿದ್ವಿ, ಎಷ್ಟನೇ ದೊಡ್ಡ ರಾಷ್ಟ್ರ ಇಂಡಿಯಾದಲ್ಲಿ ಅಂತ. ದೆನ್ ಅಕ್ಕಪಕ್ಕದ ಒಂದು ರಾಜ್ಯಗಳು, ಕರ್ನಾಟಕ ಯಾವ್ಯಾವ ರಾಜ್ಯಗಳೊಂದಿಗೆ ಗಡಿಯನ್ನ ಹಂಚ್ಕೊಂಡಿದೆ, ಮತ್ತೆ ಅರಬ್ಬಿ ಸಮುದ್ರದೊಂದಿಗೆ ಏನು ಗಡಿಯನ್ನು ಹಂಚ್ಕೊಂಡಿದೆಯಲ್ವಾ, ಸೊ ಅದ್ರ ಬಗ್ಗೆನೂ ಕೂಡ ನಾವು ಕಂಪ್ಲೀಟ್ ಆಗಿ ನೋಡಿದ್ವಿ. ದೆನ್ ನೈಬರಿಂಗ್ ಸ್ಟೇಟ್ಸ್ ಆಫ್ ಕರ್ನಾಟಕ, ಅಕ್ಕಪಕ್ಕದ ರಾಜ್ಯಗಳು ಯಾವ್ದ್ಯಾವ್ದಿದೆ ಅನ್ನೋದನ್ನ ನಾವು ಮಹಾರಾಷ್ಟ್ರ, ತೆಲಂಗಾಣ, ಆಂಧ್ರ ಪ್ರದೇಶ್, ತಮಿಳುನಾಡು, ಕೇರಳ, ಗೋವಾ, ಅರಬ್ಬಿ ಸಮುದ್ರ, ಇದೆಲ್ಲದ್ರ ಬಗ್ಗೆನೂ ಕೂಡ ನಾವು ಏನ್ ಮಾಡಿದೀವಿ, ಕ್ಲಿಯರ್ ಆಗಿ ತಿಳ್ಕೊಂಡಿದೀವಿ ಅಲ್ವಾ. ಸೊ ದೆನ್ ನೋಡಿ, ಫಿಸಿಕಲ್ ಡಿವಿಷನ್ಸ್ ಆಫ್ ಇಂಡಿಯಾ. ಫಿಸಿಕಲ್ ಡಿವಿಷನ್ಸ್ ಅಂತಂದ್ರೆ, ಸೊ ನಾನು ಆಲ್ರೆಡಿ ಹೇಳ್ದಂಗೆ ಆ ಒಂದು ಮೈದಾನ ಪ್ರದೇಶಗಳು, ಮಲೆನಾಡು ಭಾಗ, ಅದೆಲ್ಲ ಏನಿತ್ತಲ್ವಾ ಅದ್ರ ಬಗ್ಗೆ ನಾವು ತಿಳ್ಕೊಂಡಿದ್ವಿ ಅಲ್ವಾ. ಘಾಟ್ಗಳು ಬರುತ್ತೆ, ಘಾಟ್ ಸೆಕ್ಷನ್ಸ್, ಚಾರ್ಮಡಿ ಘಾಟ್, ಶಿರಡಿ ಘಾಟ್, ಮತ್ತೆ ಆಗುಂಬೆ ಘಾಟ್. ಸೊ ಇದೆಲ್ಲ ಬರುತ್ತೆ. ಯಾವ್ಯಾವ ಒಂದು ಜಿಲ್ಲೆಗಳ ಮಧ್ಯೆ ಕನೆಕ್ಟ್ ಮಾಡುತ್ತೆ ಅನ್ನೋದು ಕೂಡ ನಿಮಗೆ ಗೊತ್ತಿದೆ ಅಂತ ನಾನು ಅನ್ಕೊಳ್ತೀನಿ. ಓಕೆ, ಇದು ಲಾಸ್ಟ್ ಕ್ಲಾಸ್ ಬಗ್ಗೆ. ಓಕೆ, ಸೊ ಇನ್ನು ಕೂಡ ಯಾರಾದರೂ ಆ ಕ್ಲಾಸ್ ನೋಡಿಲ್ಲ, ವಾಚ್ ಮಾಡಿಲ್ಲ ಅಂತಂದ್ರೆ ಪ್ಲೀಸ್ ಗೋ ಅಂಡ್ ವಾಚ್ ದೋಸ್ ಲೆಕ್ಚರ್ಸ್. ಓಕೆ, ಸೊ ಈಗ ನಾವು ಡೈರೆಕ್ಟ್ ಆಗಿ ಇವತ್ತಿನ ಕ್ಲಾಸ್ ಕಡೆ ಮೂವ್ ಆಗ್ತಾ ಹೋಗೋಣ. ಓಕೆ, ಕರ್ನಾಟಕದ ಪ್ರಾಕೃತಿಕ ವೈವಿಧ್ಯ, ಈ ಚಾಪ್ಟರ್ನ ನಾವು ಇವತ್ತು ಡಿಸ್ಕಷನ್ ಮಾಡ್ತಾ ಇದ್ದೀವಿ ಅಲ್ವಾ. ಸೊ ಇನ್ ದಿಸ್ ಟುಡೇಸ್ ಕ್ಲಾಸ್ ವಾಟ್ ವಿ ಆರ್ ಗೋಯಿಂಗ್ ಟು ಲರ್ನ್ ಇಸ್ ದ ಫಸ್ಟ್ ಥಿಂಗ್, ದ ಮೇನ್ ಫೀಚರ್ಸ್ ಆಫ್ ದ ಕ್ಲೈಮೇಟ್ ಆಫ್ ಕರ್ನಾಟಕ. ಕರ್ನಾಟಕದ ಕ್ಲೈಮೇಟ್ ಯಾವ ರೀತಿ ಇದೆ, ಕರ್ನಾಟಕ ಯಾವ ರೀತಿಯಾದಂಥ ಕ್ಲೈಮೇಟ್ ಅನ್ನ ಹೊಂದಿದೆ, ಸೊ ಅನ್ನೋದನ್ನ ನಾವು ತಿಳ್ಕೊಳ್ತಾ ಹೋಗ್ತೀವಿ. ಓಕೆ, ಕ್ಲೈಮೇಟ್ ಮೀನ್ಸ್ ಏನಲ್ಲಿ ವಾಯುಗುಣ ಅಂತ ಹೇಳ್ತೀವಿ ನಾವು. ಇನ್ನೊಂದು ಬರುತ್ತೆ ವೆದರ್ ಅಂತ, ಹವಾಮಾನ ಅಂತ. ಹವಾಮಾನ, ವಾಯುಗುಣ ಅಂತ ಕೇಳಿರ್ತೀರಲ್ವಾ. ಸೊ ಅದೇ ರೀತಿ ಇಲ್ಲಿ ನಾವು ಕ್ಲೈಮೇಟ್ ಬಗ್ಗೆ ತಿಳ್ಕೊಳ್ತೀವಿ. ಓಕೆ, ಕರ್ನಾಟಕದ ಕ್ಲೈಮೇಟ್ ಬಗ್ಗೆ. ದೆನ್ ಅಂಡರ್ಸ್ಟ್ಯಾಂಡ್ ದ ಸೀಸನಲ್ ಡಿಸ್ಟ್ರಿಬ್ಯೂಷನ್ ಆಫ್ ರೈನ್ಫಾಲ್ ಇನ್ ಕರ್ನಾಟಕ ಅಂಡ್ ಇಟ್ಸ್ ಎಫೆಕ್ಟ್. ಸೊ ಸೀಸನ್ಸ್ ಬಗ್ಗೆ ಕಲಿತಾ ಹೋಗ್ತೀವಿ ನಾವು. 4 ಸೀಸನ್ಸ್ ಇದೆ ಅಲ್ವಾ, ಸಮ್ಮರ್, ವಿಂಟರ್, ದೆನ್ ರೈನಿ ಸೀಸನ್. ಇದೆಲ್ಲದ್ರ ಬಗ್ಗೆ ನಾವು ಕಲಿತಾ ಹೋಗ್ತೀವಿ. ಮತ್ತೆ ರೈನ್ ಯಾವ ರೀತಿ ಡಿಸ್ಟ್ರಿಬ್ಯೂಷನ್ ಆಗಿದೆ ನಮ್ಮ ಕರ್ನಾಟಕದಲ್ಲಿ, ಯಾವ ಪ್ರದೇಶಗಳು ಅತಿ ಹೆಚ್ಚು ರೈನನ್ನು ಪಡಿತವೆ, ಸೊ ವಿಚ್ ಡಿಸ್ಟ್ರಿಕ್ಟ್ ಗಾಟ್ ಲೆಸ್ ರೈನ್, ಅದನ್ನು ಕೂಡ ನಾವು ಕಂಪ್ಲೀಟ್ ಆಗಿ ಡಿಸ್ಕಷನ್ ಮಾಡ್ತಾ ಹೋಗ್ತೀವಿ. ಓಕೆ, ಸೊ ದೆನ್ ಟೈಪ್ಸ್ ಅಂಡ್ ಡಿಸ್ಟ್ರಿಬ್ಯೂಷನ್ ಆಫ್ ಸಾಯಿಲ್ ಇನ್ ಕರ್ನಾಟಕ. ಕರ್ನಾಟಕದಲ್ಲಿ ಯಾವ ರೀತಿಯಂತ ಸಾಯಿಲ್ ಇದೆ, ಮಣ್ಣು ಇದೆ. ಸಾಯಿಲ್ ಮೀನ್ಸ್ ಮಣ್ಣು. ಓಕೆ, ಕರ್ನಾಟಕದಲ್ಲಿ ಯಾವ ರೀತಿಯಂತ ಸಾಯಿಲ್ ಇದೆ, ಮತ್ತೆ
ಯಾವ ಭಾಗಗಳಲ್ಲಿ ಯಾವ ಮಣ್ಣು ಯಾವ ಭಾಗಗಳಲ್ಲಿ ಡಿಸ್ಟ್ರಿಬ್ಯೂಷನ್ ಆಗಿದೆ ಅನ್ನೋದನ್ನು ಕೂಡ ನಾವು ಕಂಪ್ಲೀಟ್ ಆಗಿ ನೋಡ್ತಾ ಹೋಗ್ತೀವಿ. ಇಲ್ಲಿ ದ ಟೈಪ್ಸ್ ಡಿಸ್ಟ್ರಿಬ್ಯೂಷನ್ ಆಫ್ ನ್ಯಾಚುರಲ್ ವೆಜಿಟೇಷನ್ ಅನಿಮಲ್ಸ್ ಆಫ್ ಕರ್ನಾಟಕ ಅಂದ್ರೆ ಏನ್ ನೋಡ್ತೀವಿ, ಮತ್ತೆ ಯಾವ್ದ್ರ ಬಗ್ಗೆ ನೋಡ್ತೀವಿ, ನ್ಯಾಚುರಲ್ ವೆಜಿಟೇಷನ್ ಅಂತಂದ್ರೆ ಅರಣ್ಯಗಳು, ಫಾರೆಸ್ಟ್ ಅಥವಾ ಕಾಡುಗಳು ಅಂತ ಹೇಳ್ತೀವಲ್ವಾ. ಕರ್ನಾಟಕದ ಯಾವ ಭಾಗದಲ್ಲಿ ಯಾವ ರೀತಿಯಾದಂತ ಅರಣ್ಯ ಪ್ರದೇಶಗಳಿದೆ ಅನ್ನೋದನ್ನ ಕೂಡ ನಾವಿಲ್ಲಿ ಕ್ಲಿಯರ್ ಆಗಿ ತಿಳ್ಕೊಳ್ತಾ ಹೋಗ್ತೀವಿ. ಓಕೆ, ದೆನ್ ಅನಿಮಲ್ಸ್, ಫೌನಾ ಅಂತ ಕರಿತೀವಿ ನಾವು ಅನಿಮಲ್ಸ್ಗೆ. ಸೊ ಯಾವ ಅನಿಮಲ್ಸ್ಗಳು ಕರ್ನಾಟಕದ ಭಾಗದಲ್ಲಿ ಹೆಚ್ಚಾಗಿದೆ ಅನ್ನೋದನ್ನ ಕೂಡ ನಾವಿಲ್ಲಿ ನೋಡ್ತಾ ಹೋಗ್ತೀವಿ. ಓಕೆ, ಸೊ ಇದಿಷ್ಟು ಟಾಪಿಕ್ಸ್ಗಳ ಬಗ್ಗೆ ನಾವು ಇವತ್ತಿನ ಕ್ಲಾಸಲ್ಲಿ ಕಂಪ್ಲೀಟ್ ಆಗಿ ಡಿಸ್ಕಷನ್ ಮಾಡ್ತಾ ಹೋಗ್ತೀವಿ. ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವ್ ಇಂದ ವೆರಿ ಇಂಪಾರ್ಟೆಂಟ್ ಆಗಿದೆ. 3 ಮಾರ್ಕ್ಸ್ 4 ಮಾರ್ಕ್ಸ್ ಕ್ವಶನ್ಸ್ ಬರ್ತಕ್ಕಂಥ ಚಾನ್ಸಸ್ ಇರುತ್ತೆ. ಓಕೆ, ಮತ್ತೆ ತುಂಬಾ ಸುಲಭ ಇದೆ. ಓಕೆ, ನಾವೇನ್ ಡೈಲಿ ಲೈಫಲ್ಲಿ ನೋಡ್ತೀವಲ್ವಾ, ನೋಡ್ತೀವಿ, ಎಕ್ಸ್ಪೀರಿಯನ್ಸ್ ಮಾಡ್ತೀವಿ, ಅದ್ರ ಬಗ್ಗೆನೇ ಇರೋದು. ಸೊ ಇದು ನಿಮಗೆ ಸುಲಭವಾಗಿ ಅರ್ಥ ಆಗುತ್ತೆ ಸ್ಟೂಡೆಂಟ್ಸ್. ಓಕೆ, ಸೊ ನೆಕ್ಸ್ಟ್ ಸ್ಲೈಡ್ ನೋಡ್ತಾ ಹೋಗುವ. ಸೊ ವೆರಿ ಈಸಿ ಆಗಿರ್ತಕ್ಕಂಥ ಚಾಪ್ಟರು. ಸೊ ಇದ್ರ ಬಗ್ಗೆ ನಿಮಗೆ ಕ್ಲಿಯರ್ ಆಗಿರ್ತಕ್ಕಂಥ ಐಡಿಯಾ ಅನ್ನೋದು ಇರಬೇಕಾಗುತ್ತೆ. ಓಕೆ, ಜಿಯೋಗ್ರಫಿಲಿ ಬರ್ತಕ್ಕಂಥದ್ದು. ಓಕೆ, ಸೊ ಇಷ್ಟು ಟಾಪಿಕ್ಗಳ ಬಗ್ಗೆ ನಾವು ಕಂಪ್ಲೀಟ್ ಆಗಿ ಡಿಸ್ಕಷನ್ ಮಾಡ್ತಾ ಹೋಗ್ತೀವಿ ಇವತ್ತಿನ ಒಂದು ಕ್ಲಾಸಲ್ಲಿ ನಾವು. ಓಕೆ, ಸೊ ಇಲ್ಲಿ ನೀವು ಕರ್ನಾಟಕದ ಮ್ಯಾಪ್ ಅನ್ನ ನೋಡ್ತಾ ಇದ್ದೀರಾ ಸ್ಟೂಡೆಂಟ್ಸ್. ಕರ್ನಾಟಕದ ಮ್ಯಾಪ್ ನೀವು ನೋಡ್ತಾ ಇದ್ದೀರಲ್ವಾ. ಸೊ ಇದು ನೋಡಿ, ನಮ್ಮ ಕರ್ನಾಟಕದ ಮ್ಯಾಪ್ ಚಿತ್ರವನ್ನು ನಾನು ಇಲ್ಲಿ ಕೊಟ್ಟಿದ್ದೀನಿ ವಿತ್ ಡಿಸ್ಟ್ರಿಕ್ಟ್ಗಳ ನೇಮು, ಎಲ್ಲ ಜಿಲ್ಲೆಗಳ ನೇಮನ್ನು ಕೊಟ್ಬಿಟ್ಟು ನಾವಿಲ್ಲಿ ಕೊಟ್ಟಿದ್ದೀನಿ ನಿಮಗೆ. ಸ್ಟಾರ್ಟಿಂಗ್ ಯಾವ್ದ್ರ ಬಗ್ಗೆ ಕಲಿತಾ ಹೋಗ್ತೀವಪ್ಪ ಅಂತಂದ್ರೆ ನಾವು ಕ್ಲೈಮೇಟ್ ಮೀನ್ಸ್ ಏನ್ ಹೇಳಿ, ವಾಯುಗುಣ. ಕೇಳಿದಿರಲ್ವಾ ನೇಮ್ ಇದು? ವಾಯುಗುಣ ಅಂತ ಹೇಳ್ತೀವಿ ನಾವು ಕನ್ನಡದಲ್ಲಿ. ಇಂಗ್ಲಿಷ್ ಅಲ್ಲಾದ್ರೆ ಕ್ಲೈಮೇಟ್ ಅಂತ ಹೇಳ್ತೀವಿ. ಸೊ ಇದು ಯಾವ ರೀತಿ ಇದೆ ಅಂತ ನೋಡ್ತೀವಿ. ಅದಕ್ಕೂ ಮುಂಚೆ ನಮ್ಮ ಕರ್ನಾಟಕದ ಒಂದು ಪಿಕ್ಚರ್ ಅನ್ನ ಇಲ್ಲಿ ಕೊಟ್ಟಿದ್ದೀನಿ. ಸೊ ಓಕೆ, ಇದು ನಿಮಗೆ ಜನರಲ್ ಆಗಿ ಗೊತ್ತಿರಲಿ. ಸೊ ಮೊದಲನೇದಾಗಿ ಎಕ್ಸ್ಪ್ಲೇನ್ ಮಾಡೋಕ್ಕಿಂತ ಮುಂಚೆ ನಾನು ನಿಮಗೆ ಕ್ಲೈಮೇಟ್ ಅಂತಂದ್ರೆ ಏನು ಅಂತ ಸಿಂಪಲ್ ಆಗಿ ಹೇಳ್ತೀನಿ ನೋಡಿ. ಕ್ಲೈಮೇಟ್ ಅಥವಾ ವಾಯುಗುಣ ಅಂತಂದ್ರೆ ಏನು ಅನ್ನೋದನ್ನ ನಾನು ಸಿಂಪಲ್ ಆಗಿ ಎಕ್ಸ್ಪ್ಲೇನ್ ಮಾಡಿ ಈ ಒಂದು ಟಾಪಿಕ್ಗೆ ಹೋಗ್ತೀನಿ. ಇದಾದ್ಮೇಲೆ ಇನ್ನೊಂದು ವರ್ಡ್ ಬರುತ್ತೆ, ಯಾವ್ದಪ್ಪ ಅಂತಂದ್ರೆ ವೆದರ್, ಹವಾಮಾನ ಅಂತ ಹೇಳ್ಬಿಟ್ಟು ಹೇಳ್ತೀವಿ ನಾವು, ಹವಾಮಾನ ಅಂತ. ಓಕೆ, ಇದ್ರ ಬಗ್ಗೆ ನೋಡ್ತಾ ಹೋಗ್ತೀವಿ. ಓಕೆ, ನೋಡಿ, ಫಸ್ಟ್ ಥಿಂಗ್ ಏನಿದು ಕ್ಲೈಮೇಟ್ ಅಂತಂದ್ರೆ ಏನಪ್ಪಾ ಅಂತಂದ್ರೆ, ವಾಯುಗುಣ ಅಂತಂದ್ರೆ ಏನಪ್ಪಾ ಅಂತಂದ್ರೆ ನಮ್ಮ ಭೂಮಿ ಮೇಲೆ ಸೊ ನೀವು ನೋಡ್ತಾ ಇದ್ದೀರಾ, ಟೆಂಪರೇಚರ್ ಅನ್ನೋದು ಬೇಕೇ ಬೇಕಲ್ವಾ ನಮಗೆ. ಸೊ ನಾವು ಬದುಕಬೇಕು ಅಂತಂದ್ರೆ ನಮಗೆ ತುಂಬಾ ಕೋಲ್ಡ್ ಇದ್ರೂ ಆಗಲ್ಲ, ತುಂಬಾ ಬಿಸಿಲಿದ್ರೂ ಆಗಲ್ಲ, ಒಂದು ನಾರ್ಮಲ್ ಲೆವೆಲ್ ಆಗಿ ಒಂದು ಟೆಂಪರೇಚರ್ ಅನ್ನೋದು ಬೇಕಲ್ವಾ. ಸೊ ಅಂದ್ರೆ ವಾಯುಗುಣ ಅಂತಂದ್ರೆ ಏನಪ್ಪಾ ಅಂತಂದ್ರೆ ಈ ಪ್ರಕೃತಿಯಲ್ಲಿ ಆಗ್ತಕ್ಕಂಥ ಬದಲಾವಣೆಗಳು, ಅಂದ್ರೆ ಹಲವಾರು ವರ್ಷಗಳನ್ನ ತಗೊಂಡ್ರೆ. ಓಕೆ, ಈಗ ಹವಾಮಾನ ಅಂತಂದ್ರೆ ಸೊ ಫಸ್ಟ್ ಇದನ್ನ ಹೇಳ್ತೀನಿ ನೋಡಿ. ಸೊ ಈಗ ನೀವು ನೋಡಿದಿರಲ್ಲ, ಒಂದು ಡೇ ಟೈಮಲ್ಲಿ ಕೆಲವೊಮ್ಮೆ ಏನಾಗುತ್ತಪ್ಪ ಅಂದ್ರೆ ಬೆಳಿಗ್ಗೆ ಬಿಸಿಲು ಬರುತ್ತೆ, ಬೆಳಿಗ್ಗೆ ಬಿಸಿಲು ಬಂದು ಮಧ್ಯಾಹ್ನ ಮಳೆ ಬರುತ್ತೆ, ಮತ್ತೆ ಸಂಜೆ ಟೈಮಲ್ಲಿ ಸ್ವಲ್ಪ ಬಿಸಿಲು ಬರುತ್ತೆ. ಅಂದ್ರೆ ಒಂದೇ ದಿನದಲ್ಲಿ ಏನು ಈ ವೆದರ್ ಏನ್ ಚೇಂಜ್ ಆಗುತ್ತಲ್ವಾ. ಸೊ ಇದನ್ನ ನಾವು ಹವಾಮಾನ ಅಂತ ಹೇಳ್ಬಿಟ್ಟು ಕರೆದ್ರೆ, ಒಂದು ಡೇ ಟೈಮಲ್ಲಿ ಏನು ಅಟ್ಮಾಸ್ಫಿಯರ್ ಬದಲಾವಣೆ ಆಗ್ತಕ್ಕಂಥದ್ದನ್ನ ನಾವು ಹವಾಮಾನ ಅಂತ ಕರೆದ್ರೆ, ಸೊ ಇದೇ ರೀತಿ ಒಂದು 20-30 ವರ್ಷಗಳಿಗೆ ತಗೊಂಡ್ರೆ, ನೀವು ಗ್ಲೋಬಲ್ ವಾರ್ಮಿಂಗ್ ಅಂತ ಕೇಳಿದಿರಲ್ವಾ, ಜಾಗತಿಕ ತಾಪಮಾನ ಏರಿಕೆ ಅಂತ. ಸೊ ಆ ರೀತಿ ಈ ವಾತಾವರಣದಲ್ಲಿ ಆಗ್ತಕ್ಕಂಥ ಕೆಲವೊಂದು ಬದಲಾವಣೆಗಳನ್ನು ನಾವೇನಂತ ಕರಿತೀವಪ್ಪ ಅಂತಂದ್ರೆ ಕ್ಲೈಮೇಟ್ ಅಂತ ಹೇಳ್ಬಿಟ್ಟು ಕರಿತೀವಿ. ಓಕೆ, ಇದು ಇಯರ್ ಅಂದ್ರೆ ಇದು ಡೈಲಿ ಲೈಫಲ್ಲ. ಈ ಕ್ಲೈಮೇಟ್ ಬದಲಾವಣೆಯನ್ನು ನಾವು ಎಲ್ಲಿ ನೋಡ್ಬೋದಪ್ಪ ಅಂತಂದ್ರೆ 20 ವರ್ಷಕ್ಕೆ 30 ವರ್ಷಕ್ಕೊಂದ್ಸತಿ ಮಾತ್ರ ನೋಡ್ಬೋದು ಅವರೇಜ್ ಆಗಿ. ಓಕೆ, ನಾವು ಡೈಲಿ ಲೈಫಲ್ಲಿ ನೋಡ್ತೀವಲ್ವಾ, ಬೆಳಿಗ್ಗೆ ಬಿಸಿಲು ಬಂತು, ಮಧ್ಯಾಹ್ನ ಮಳೆ, ಮತ್ತೆ ಸಂಜೆ ಸ್ವಲ್ಪ ಬಿಸಿಲು, ಈ ರೀತಿ ನೋಡ್ತೀವಲ್ವಾ, ಇದು ಹವಾಮಾನ. ಓಕೆ, ಸೊ ಇದು ನಿಮಗೆ ಕ್ಲಿಯರ್ ಆಗಿರ್ಲಿ. ಕ್ಲೈಮೇಟ್, ಕರ್ನಾಟಕ ಆಸ್ ಟ್ರಾಪಿಕಲ್ ಮಾನ್ಸೂನ್ ಕ್ಲೈಮೇಟ್. ವೆರಿ ಇಂಪಾರ್ಟೆಂಟ್, 1 ಮಾರ್ಕ್ಸ್ ಕೇಳ್ತಕ್ಕಂಥ ಚಾನ್ಸಸ್ ಇರುತ್ತೆ ಸ್ಟೂಡೆಂಟ್ಸ್. ಕರ್ನಾಟಕ ಯಾವ ರೀತಿಯಂತ ಕ್ಲೈಮೇಟ್ ಅನ್ನ ಹೊಂದಿದೆ, ವಿಚ್ ಟೈಪ್ ಆಫ್ ಕ್ಲೈಮೇಟ್ ಕರ್ನಾಟಕ ಹ್ಯಾವ್ ಅಂತ ಕೇಳ್ತಾರೆ. ಓಕೆ, ಕರ್ನಾಟಕ ಆಸ್ ಟ್ರಾಪಿಕಲ್ ಮಾನ್ಸೂನ್ ಕ್ಲೈಮೇಟ್ ಅಂದ್ರೆ ಓಕೆ, ಉಷ್ಣವಲಯದ ಮಾನ್ಸೂನ್ ವಾಯುಗುಣವನ್ನ, ಉಷ್ಣವಲಯದ ಮಾನ್ಸೂನ್ ವಾಯುಗುಣವನ್ನ ಕರ್ನಾಟಕ ಹೊಂದಿದೆ ಅನ್ನೋದನ್ನು ನಿಮಗೆ ಕ್ಲಿಯರ್ ಆಗಿ ಗೊತ್ತಿರಲಿ ಸ್ಟೂಡೆಂಟ್ಸ್. ಓಕೆ, ಇದು ವೆರಿ ಇಂಪಾರ್ಟೆಂಟ್, ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವ್ ಇಂದ 1 ಮಾರ್ಕ್ಸ್ ಕೇಳ್ತಕ್ಕಂಥ ಚಾನ್ಸಸ್ ಇರುತ್ತೆ. ಓಕೆ, ಉಷ್ಣವಲಯದ ಮಾನ್ಸೂನ್ ವಾಯುಗುಣವನ್ನ ಕರ್ನಾಟಕ ಹೊಂದಿದೆ, ಅಥವಾ ಇಂಗ್ಲಿಷ್ ಅಲ್ಲಿ ಆದ್ರೆ ಟ್ರಾಪಿಕಲ್ ಮಾನ್ಸೂನ್ ಕ್ಲೈಮೇಟ್. ಟ್ರಾಪಿಕಲ್ ಅಂತ ಹೇಳ್ಬಿಟ್ಟು ಏನಕ್ಕೆ ಕರಿತೀವಿ ಹೇಳಿ, ಇದು ನಮ್ಮ ಭೂಮಿ ಅಂತ
ಜಸ್ಟ್ ಕನ್ಸಿಡರ್ ಮಾಡಿದ್ರೆ ನೀವು ಇಲ್ಲಿ ಈಕ್ವೇಟರ್ ಇದೆ, ಸಮಭಾಜಕ ವೃತ್ತ. ಸೊ ಆಮೇಲೆ ಸೊ ಇಲ್ಲಿ ಏನ್ ಬರುತ್ತೆ, ಕರ್ಕಾಟಕ ಸಂಕ್ರಾಂತಿ ವೃತ್ತ ಬರುತ್ತಲ್ವಾ. ಸೊ ನಮ್ಮ ಭಾರತ ಬರೋದು ಈ ಭಾಗದಲ್ಲಿ ಅಲ್ವಾ, ಈ ಭಾಗದಲ್ಲಿ ನಮ್ಮ ಭಾರತ ಬರುತ್ತೆ. ಅದರಲ್ಲಿ ನಮ್ಮ ಕರ್ನಾಟಕ ಎಲ್ಲಿ ಬರುತ್ತಪ್ಪ ಅಂತಂದ್ರೆ ಈ ಕರ್ಕಾಟಕ ಸಂಕ್ರಾಂತಿ ವೃತ್ತದಿಂದ ಕೆಳಗಡೆ ಭಾಗದಲ್ಲಿ ಬರುತ್ತೆ. ಈ ಕೆಳಗಡೆ ಭಾಗದಲ್ಲಿ ಬರೋದ್ರಿಂದ ಈ ಭಾಗದಲ್ಲಿ ಅಂದ್ರೆ ಈಕ್ವೇಟರ್ಗೆ ಸ್ವಲ್ಪ ಹತ್ತದಲ್ಲಿ ಇರೋದ್ರಿಂದ ಓಕೆ ಏನಾಗುತ್ತಪ್ಪ ಅಂತಂದ್ರೆ ಇಲ್ಲಿ ಟೆಂಪರೇಚರ್ ಅನ್ನೋದು ಜನರಲಿ ಜಾಸ್ತಿ ಇರುತ್ತೆ. ದಟ್ಸ್ ವೈ ವಿ ಕಾಲ್ ಇಟ್ ಆಸ್ ಅ ಟ್ರಾಪಿಕಲ್ ಮಾನ್ಸೂನ್ ಕ್ಲೈಮೇಟ್, ಉಷ್ಣವಲಯದ ಮಾನ್ಸೂನ್ ವಾಯುಗುಣವನ್ನ ಹೊಂದಿದೆ ಅಂತ ಹೇಳ್ತೀವಿ. ಓಕೆ, ಇದು ಫಸ್ಟ್ ಮಾರ್ಕ್ಸ್ಗೆ, 1 ಮಾರ್ಕ್ಸ್ ಕೇಳ್ತಕ್ಕಂಥ ಚಾನ್ಸಸ್ ಇರುತ್ತೆ. ದ ಮೇನ್ ಕ್ಯಾರೆಕ್ಟರಿಸ್ಟಿಕ್ ಆಫ್ ದಿಸ್ ಕ್ಲೈಮೇಟ್ ಆರ್ ಹಾಟ್ ಅಂಡ್ ಮಾಯ್ಸ್ಟ್ ಸಮ್ಮರ್ಸ್ ಅಂಡ್ ಕೂಲ್ ಅಂಡ್ ಡ್ರೈ ವಿಂಟರ್ಸ್, ಬಟ್ ದೇರ್ ಇಸ್ ಅ ಡೈವರ್ಸಿಟಿ ಇನ್ ದ ಕ್ಲೈಮೇಟ್ ಆಫ್ ದ ಸ್ಟೇಟ್. ಅಂದ್ರೆ ಇಲ್ಲಿ ಏನ್ ಹೇಳಿದಾರಪ್ಪ ಅಂದ್ರೆ ಈ ಟ್ರಾಪಿಕಲ್ ಮಾನ್ಸೂನ್ ಕ್ಲೈಮೇಟ್ ಇದೆಯಲ್ಲ, ಇದರ ಕ್ಯಾರೆಕ್ಟರಿಸ್ಟಿಕ್ಸ್, ಲಕ್ಷಣಗಳು, ಕ್ಯಾರೆಕ್ಟರಿಸ್ಟಿಕ್ಸ್ ಏನಪ್ಪಾ ಅಂತಂದ್ರೆ, ಅಥವಾ ನಿಮ್ಗೆ ಎಕ್ಸಾಮ್ ಅಲ್ಲೂ ಕೂಡ ಕೇಳ್ಬೋದು, ವಾಟ್ ಆರ್ ದ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ವಾಟ್ ಟ್ರಾಪಿಕಲ್ ಮಾನ್ಸೂನ್ ಕ್ಲೈಮೇಟ್ ಅಂತ ಕೇಳಿದ್ರೆ ನೀವು ಏನ್ ಬರೀಬೇಕಪ್ಪ ಅಂತಂದ್ರೆ ನೋಡಿ, ಕ್ಲೈಮೇಟ್ ಆರ್ ಹಾಟ್ ಅಂಡ್ ಮಾಯ್ಸ್ಟ್ ಸಮ್ಮರ್ಸ್. ಓಕೆ, ಕ್ಲೈಮೇಟ್ ಏನಾಗುತ್ತೆ, ಅತಿ ಹೆಚ್ಚು ಏನು ಬೇಸಿಗೆಯಲ್ಲಿ ಅತಿ ಹೆಚ್ಚು ಶಾಖ ಇರುತ್ತೆ ಅನ್ನೋದನ್ನ ಕೂಡ ನಾವಿಲ್ಲಿ, ಹಾಟ್ ಅಂತಂದ್ರೆ ಬಿಸಿ ಇರುತ್ತೆ, ಶಾಖ ಇರುತ್ತೆ ಅನ್ನೋದನ್ನ ನಾವು ಹೇಳ್ಬೇಕು. ಮತ್ತೆ ಕೂಲ್ ಮತ್ತೆ ಡ್ರೈ ವಿಂಟರ್ಸ್ ಇರುತ್ತೆ. ಓಕೆ, ತಂಪಾಗಿರ್ತಕ್ಕಂಥ ಚಳಿಗಾಲ ಇರುತ್ತೆ ಅನ್ನೋದನ್ನ ಕೂಡ ನಾವಿಲ್ಲಿ ಹೇಳ್ಬೋದು. ಓಕೆ, ಬಿಸಿ ಮತ್ತೆ ಬಿಸಿಯಾಗಿರ್ತಕ್ಕಂಥ ಏನು ಅತಿ ಹೆಚ್ಚು ಶಾಖ ಇರ್ತಕ್ಕಂಥ ಬೇಸಿಗೆ ಆದ್ರೆ ತಂಪಾಗಿರ್ತಕ್ಕಂಥ ವಿಂಟರ್ ಇರುತ್ತೆ ಅನ್ನೋದನ್ನ ನಾವಿಲ್ಲಿ ನೋಡ್ತಾ ಹೋಗ್ಬೋದು. ಓಕೆ, ಬಟ್ ಇಷ್ಟೆಲ್ಲ ಇದ್ರೂ ಕೂಡ ಏನಾಗುತ್ತೆ, ಕರ್ನಾಟಕ ಪೂರ್ತಿ, ಕರ್ನಾಟಕ ಇದೆಯಲ್ಲ ನಮ್ಮ ಪೂರ್ತಿ ಕರ್ನಾಟಕ ಪೂರ್ತಿ ಒಂದೇ ರೀತಿ ಇದೆಯಾ ವೆದರ್ ಅಂತಂದ್ರೆ ಇಲ್ಲ. ಓಕೆ, ಜನರಲ್ ಆಗಿ ನಾವ್ ಹೇಳ್ತೀವಿ ಕರ್ನಾಟಕ ಟ್ರಾಪಿಕಲ್ ಮಾನ್ಸೂನ್ ಕ್ಲೈಮೇಟ್ ಅನ್ನ ಹೊಂದಿದೆ ಅಂತ. ಹಾಗಂತಂದ್ರೆ ಪೂರ್ತಿ ಕರ್ನಾಟಕಕ್ಕೆ ಸೇಮ ಅಂತಂದ್ರೆ ಪೂರ್ತಿ ಕರ್ನಾಟಕ ಬೀದರಿಂದ ಚಾಮರಾಜನಗರ, ಈ ಕಡೆ ಮಂಗಳೂರಿಂದ ಕೋಲಾರ ಎಲ್ಲ ಸೇಮ್ ಅಂತಂದ್ರೆ ಇಲ್ಲ. ಓಕೆ, ಅಲ್ಲಿ ಚೇಂಜ್ ಆಗ್ತಾ ಹೋಗುತ್ತೆ, ಅದನ್ನ ನಾವು ನೆಕ್ಸ್ಟ್ ಡೀಟೇಲ್ ಆಗಿ ನೋಡ್ತಾ ಹೋಗ್ತೀವಿ. ದ ಮೇನ್ ರೀಸನ್ ಫಾರ್ ದಿಸ್ ಡೈವರ್ಸಿಟಿ ಆರ್ ದ ಇನ್ಫ್ಲೂಯೆನ್ಸ್ ಆಫ್ ಜಿಯೋಗ್ರಫಿಕಲ್ ಲೊಕೇಶನ್, ನಿಯರ್ನೆಸ್ ಟು ದ ಓಷಿಯನ್ಸ್, ಫಿಸಿಕಲ್ ಫೀಚರ್ಸ್, ವೆಜಿಟೇಷನ್ ಅಂಡ್ ಮಾನ್ಸೂನ್ ಕ್ಲೈಮೇಟ್ಸ್. ಓಕೆ, ಇದು ಕೂಡ ವೆರಿ ಇಂಪಾರ್ಟೆಂಟ್. ಓಕೆ, ನಿಮ್ಗೆ ಎಕ್ಸಾಮ್ ಅಲ್ಲಿ ಕೇಳ್ತಕ್ಕಂಥ ಚಾನ್ಸಸ್ ಇರುತ್ತೆ. ವಾಟ್ ಆರ್ ದ ಫ್ಯಾಕ್ಟರ್ಸ್, ವಾಟ್ ಆರ್ ದ ರೀಸನ್ಸ್ ಫಾರ್ ಡೈವರ್ಸಿಟಿ ಇನ್ ಕ್ಲೈಮೇಟ್ ಅಂತ ಕೇಳ್ತಾರೆ. ಓಕೆ, ಕರ್ನಾಟಕದ ವಾಯುಗುಣದ ಮೇಲೆ ಪ್ರಭಾವ ಬೀರುವ ಅಂಶಗಳು ಯಾವ್ದಾವ್ದಪ್ಪ ಅಂತಂದ್ರೆ, ಓಕೆ, ಸೊ ನೋಡಿ ಯಾವ್ದಾವ್ದಪ್ಪ ಅಂತಂದ್ರೆ ಜಿಯೋಗ್ರಾಫಿಕಲ್ ಲೊಕೇಶನ್. ಫಸ್ಟ್ ಒನ್ ಜಿಯೋಗ್ರಾಫಿಕಲ್ ಲೊಕೇಶನ್ ಅಂದ್ರೆ ಪ್ರಪಂಚದಲ್ಲಿ ಎಲ್ಲಿದೆ ನಮ್ಮ ಕರ್ನಾಟಕ ಎಲ್ಲಿದೆ ಅನ್ನೋದು ಮೇನ್ ಇಂಪಾರ್ಟೆಂಟ್ ಆಗುತ್ತೆ. ಓಕೆ, ಅಕ್ಷಾಂಶ ರೇಖಾಂಶವನ್ನು ಆಧಾರ ಇಟ್ಕೊಂಡು ನಾವು ಲಾಸ್ಟ್ ಕ್ಲಾಸ್ ಅಲ್ಲಿ ನೋಡಿದ್ವಲ್ವಾ, ಕರ್ನಾಟಕದ ಒಂದು ಏನು ಯಾವ ಭಾಗದಲ್ಲಿ ಬರುತ್ತೆ ಅನ್ನೋದು, ಸೊ ಅದು ಇಂಪಾರ್ಟೆನ್ಸ್ ಆಗುತ್ತೆ. ಓಕೆ, ಸೊ ಅಂದ್ರೆ ಈಕ್ವೇಟರ್ಗೆ ಹತ್ರ ಇದ್ರೆ ಏನಾಗುತ್ತೆ, ಬಿಸಿಲು ಅನ್ನೋದು ಜಾಸ್ತಿ ಇರುತ್ತೆ ಜನರಲ್ ಆಗಿ. ಓಕೆ, ಬಟ್ ಈಕ್ವೇಟರ್ ನಿಂದ ದೂರ ಇದ್ರೆ ಆ ಭಾಗದಲ್ಲಿ ಈ ಭಾಗದಲ್ಲಿ ಇದ್ರೆ ಏನಾಗುತ್ತೆ, ಟೆಂಪರೇಚರ್ ಅನ್ನೋದು ಕಮ್ಮಿ ಇರುತ್ತೆ. ಓಕೆ, ಸೊ ಇದು ಕೂಡ ವೆರಿ ಇಂಪಾರ್ಟೆಂಟ್ ಆಗುತ್ತೆ, ನಿಮ್ಗೆ ಗೊತ್ತಿರಲಿ. ಫಸ್ಟ್ ಒನ್ ಜಿಯೋಗ್ರಾಫಿಕಲ್ ಲೊಕೇಶನ್, ಇದು ನೀವು ಬರೀಬೇಕು. ದೆನ್ ನಿಯರ್ನೆಸ್ ಟು ದ ಓಷಿಯನ್ಸ್ ಅಂದ್ರೆ ಸಮುದ್ರಕ್ಕೆ ಹತ್ತಿರವಾಗಿರ್ತಕ್ಕಂಥ ಒಂದು ಅಂಶಗಳು. ಓಕೆ, ನಿಯರ್ನೆಸ್ ಟು ದ ಓಷಿಯನ್ಸ್ ಅಂದ್ರೆ ಸಮುದ್ರಗಳಲ್ವಾ, ಸಮುದ್ರಗಳಿಗೆ ಹತ್ತಿರವಾಗಿರತಕ್ಕಂಥ ಪ್ರದೇಶಗಳ ಮೇಲೆ ಕೂಡ ಏನು ಹವಾಮಾನದ ಏನು ಇಂಪ್ಯಾಕ್ಟ್, ಏನು ಕ್ಲೈಮೇಟ್ ಇಂಪ್ಯಾಕ್ಟ್ ಏನಿರುತ್ತೆ, ಚೇಂಜ್ ಇರುತ್ತೆ. ಓಕೆ, ಈಗ ನೋಡಿ ನಮ್ಮ ಕರ್ನಾಟಕದ ಜಸ್ಟ್ ನಾನು ಸಿಂಪಲ್ ಆಗಿ ಈ ತರ ಬರೆದ್ರೆ ಈ ಭಾಗದಲ್ಲಿ ಏನು ಈ ಮಂಗಳೂರು, ಉಡುಪಿ, ಕಾರವಾರ ಭಾಗಗಳು ಬರುತ್ತಲ್ವಾ, ಅಂದ್ರೆ ಸಮುದ್ರ ಭಾಗಕ್ಕೆ ಹತ್ರ ಇರ್ತಕ್ಕಂಥ ಪ್ರದೇಶಗಳು. ಇಲ್ಲಿ ಇರ್ತಕ್ಕಂಥ ಏನೋ ಒಂದು ಡಿಸ್ಟ್ರಿಕ್ಟ್ ಇದೆ, ಇಲ್ಲಿ ಇರ್ತಕ್ಕಂಥ ಡಿಸ್ಟ್ರಿಕ್ಟ್ಗಳಿಗೆ ಒಂದು ವಾತಾವರಣ ಈ ಮಧ್ಯ ಭಾಗದಲ್ಲಿ ಇರ್ತಕ್ಕಂಥ ಡಿಸ್ಟ್ರಿಕ್ಟ್ಗಳ ವಾತಾವರಣಗಳಿಗಿಂತ ಏನಾಗಿರುತ್ತೆ, ಡಿಫ್ರೆನ್ಸ್ ಆಗಿರುತ್ತೆ ಅನ್ನೋದು ಕೂಡ ನೀವು ಇಲ್ಲಿ ತಿಳ್ಕೊಬೇಕು. ದೆನ್ ಫಿಸಿಕಲ್ ಫೀಚರ್ಸ್ ಮೀನ್ಸ್ ಲಾಸ್ಟ್ ಕ್ಲಾಸ್ ಅಲ್ಲಿ ಹೇಳಿದ್ವಲ್ವಾ, ಮೈದಾನ ಪ್ರದೇಶ, ಮಲೆನಾಡು ಪ್ರದೇಶ ಮತ್ತೆ ಕರಾವಳಿ ಪ್ರದೇಶ ಅಂತ ಆ ಡಿಸ್ಟ್ರಿಕ್ಟ್ಗಳು ಯಾವ ಭಾಗದಲ್ಲಿ ಬರುತ್ತೆ ಅನ್ನೋದ್ರ ಮೇಲೆ ಇದು ಏನಾಗುತ್ತೆ, ಇನ್ಫ್ಲೂಯೆನ್ಸ್ ಆಗುತ್ತೆ ಅನ್ನೋದು ಕೂಡ ನಾವಿಲ್ಲಿ ನೋಡ್ತಾ ಹೋಗ್ಬೋದು. ಮತ್ತೆ ವೆಜಿಟೇಷನ್ ಅಂಡ್ ಮಾನ್ಸೂನ್ ವೈನ್ಸ್, ವೆಜಿಟೇಷನ್ ಅಂದ್ರೆ ಸಸ್ಯವರ್ಗ, ಮತ್ತೆ ಮಾನ್ಸೂನ್ ವೈನ್ಸ್ ಅಂತಂದ್ರೆ ಈ ಮಳೆ ಬೀಳ್ತಕ್ಕಂಥ ಪ್ರದೇಶ ಏನಿದೆಯಲ್ವಾ, ಮಳೆಯನ್ನ ಆಧಾರವಾಗಿ ಇಟ್ಕೊಂಡು ಕೂಡ ಇವೆಲ್ಲ ಅಂಶಗಳು ಏನಾಗಿದೆ, ರೀಸನ್ ಆಗಿದೆ ಯಾವುದಕ್ಕೆ, ಡೈವರ್ಸಿಟಿಗೆ. ಓಕೆ, ಈ ಎಲ್ಲ ಅಂಶಗಳು ಈ ನಮ್ಮ ಕರ್ನಾಟಕದ ಮಾನ್ಸೂನ್ ಕ್ಲೈಮೇಟ್ ನ ಒಂದು ಡೈವರ್ಸಿಟಿಗೆ ಏನಾಗಿದೆ, ಕಾರಣ ಆಗಿದೆ. ಓಕೆ, ನೋಡಿ 1 2 3 4 ಪಾಯಿಂಟ್ಸ್ ಇದೆ, ಹಾಗಾಗಿ 2 ಮಾರ್ಕ್ಸ್ಗೆ ಕೇಳ್ತಕ್ಕಂಥ ಚಾನ್ಸಸ್ ಇರುತ್ತೆ. ಓಕೆ, ಇದು ನಿಮಗೆ ಕ್ಲಿಯರ್ ಆಗಿ ಗೊತ್ತಿರಲಿ. ಹೆನ್ಸ್ ದ ಆನ್ಯುವಲ್ ಟೆಂಪರೇಚರ್ ಅಂಡ್ ಡಿಸ್ಟ್ರಿಬ್ಯೂಷನ್ ಆಫ್ ರೈನ್ ಆರ್ ನಾಟ್ ದ ಸೇಮ್ ಆಲ್ ಓವರ್ ದ ಸ್ಟೇಟ್. ಓಕೆ, ಸೊ ವೆರಿ ಇಂಪಾರ್ಟೆಂಟ್.
ವೆರಿ ಇಂಪಾರ್ಟೆಂಟ್. ಓಕೆ, ಅಂದ್ರೆ ಏನ್ ಹೇಳಿದಾರಪ್ಪ ಅಂತಂದ್ರೆ ಡೈವರ್ಸಿಟಿ ಅಂತಂದ್ರೆ ಏನ್ ಹೇಳಿ, ವೈವಿಧ್ಯತೆ, ಚೇಂಜ್ ಇರೋದ್ರಿಂದ ನಮ್ಮ ಕರ್ನಾಟಕದ ಎಲ್ಲಾ ಭಾಗದಲ್ಲೂ ಕೂಡ ಏನಾಗಲ್ಲ, ಸೇಮ್ ಒಂದೇ ರೀತಿ ಆಗಿರ್ತಕ್ಕಂಥ ಮಳೆ ಪ್ರಮಾಣ ಅನ್ನೋದು ಇರೋದಿಲ್ಲ. ಓಕೆ, ಅದು ಡಿಸ್ಟಿಕ್ ಇಂದ ಡಿಸ್ಟಿಕ್ಗೆ ಚೇಂಜ್ ಆಗುತ್ತೆ. ಅದು ನಾವು ಡಿಸ್ಕಷನ್ ಮಾಡ್ತಾ ಹೋಗ್ತೀವಿ. ನೆಕ್ಸ್ಟ್ ಯಾವ ಭಾಗದಲ್ಲಿ ಜಾಸ್ತಿ, ಯಾವ ಭಾಗದಲ್ಲಿ ಕಮ್ಮಿ ಮಳೆ ಆಗುತ್ತೆ ಅದೆಲ್ಲ ನಾವು ನೋಡ್ತಾ ಹೋಗ್ತೀವಿ. ಬಟ್ ನಿಮಗೆ ಎಲ್ಲಿ ಗೊತ್ತಿರಲಿ, ರೈನ್ ಮಳೆ ಅನ್ನೋದು ಆಲ್ ಓವರ್ ಕರ್ನಾಟಕದಲ್ಲಿ ಸೇಮ್ ಇರೋಲ್ಲ. ಓಕೆ, ಇದು ನಿಮಗೆ ಕ್ಲಿಯರ್ ಆಗಿರಲಿ ಸ್ಟೂಡೆಂಟ್ಸ್. ಸೊ ದೆನ್ ನೋಡಿ, ಕ್ಲೈಮ್ಯಾಟಿಕ್ ಸೀಸನ್ಸ್. ಓಕೆ, ಸೀಸನ್ಸ್ಗಳು ಬರುತ್ತಲ್ವಾ, ಆಲ್ರೆಡಿ ನಾನು ಹೇಳಿದ್ನಲ್ವಾ, ಆ ಸೀಸನ್ಸ್ ಬಗ್ಗೆ ನೋಡ್ತಾ ಹೋಗೋಣ. ಯಾವ್ದಪ್ಪ ಅಂತಂದ್ರೆ ಎಕ್ಸಾಮ್ ಅಲ್ಲಿ ಕೇಳ್ತಾರೆ, ನೇಮ್ ದ ಕ್ಲೈಮ್ಯಾಟಿಕ್ ಸೀಸನ್ಸ್ ಆಫ್ ಕರ್ನಾಟಕ ಅಂತ. ಈ 4 ನೀವು ಬರೀಬೇಕಾಗ್ತದೆ. ಓಕೆ, ನೇಮ್ ದಿ ಕ್ಲೈಮ್ಯಾಟಿಕ್ ಸೀಸನ್ಸ್ ಆಫ್ ಕರ್ನಾಟಕ ಅಂತ ಕೇಳಿದ್ರೆ ಕರ್ನಾಟಕದ ವಾಯುಗುಣದ ಏನು ಸೀಸನ್ಸ್ ಗಳನ್ನ ಹೆಸರಿಸಿ ಅಂತ ಕೇಳ್ತಾರೆ, ಅವಾಗ ನೀವು ಬರೀಬೇಕಾಗುತ್ತೆ. ಓಕೆ, ಸೊ ಏನು we can classify the climate of Karnataka over the period of 1 year as can be done with the climate of India into 4 parts. Same ಆಲ್ಮೋಸ್ಟ್ ನೀವು ಇಲ್ಲಿ ಕ್ಲಾಸ್ 9th ಅಲ್ಲಿ ನೀವೇನು ಕರ್ನಾಟಕದ ಬಗ್ಗೆ ಕಲಿತಾ ಹೋಗ್ತೀರಲ್ವಾ, ಸೊ ನೀವು ಕ್ಲಾಸ್ 10th ಬಂದಾಗ ಏನಾಗುತ್ತಪ್ಪ ಅಂತಂದ್ರೆ ಅಲ್ಲಿ ಭಾರತದ ಬಗ್ಗೆ ಕಲಿತಾ ಹೋಗ್ತೀರಾ. ಸೊ ಕ್ಲೈಮೇಟ್ ಅಂತ ಬಂದಾಗ ಅಲ್ಲಿ ಸೇಮ್ ಆಗುತ್ತೆ ಸ್ಟೂಡೆಂಟ್ಸ್. ಓಕೆ, ಅಲ್ಲಿ ನಿಮಗೆ ಸೇಮ್ ಬರುತ್ತೆ. ಆಲ್ಮೋಸ್ಟ್ ಭಾರತ ಮತ್ತೆ ಕರ್ನಾಟಕದ ಸೇಮ್ ಇದೆ ವಿತ್ ಕ್ಲೈಮೇಟ್ ಸೀಸನ್ಸ್. ಸೊ ಹಾಗಾಗಿ ವೆರಿ ಇಂಪಾರ್ಟೆಂಟ್. ನೀವು ಇಲ್ಲಿ ಕಲಿತ್ರೆ ನಿಮಗೆ ಅಲ್ಲೂ ಕೂಡ ಸುಲಭ ಆಗುತ್ತೆ. ನೋಡಿ, ಫಸ್ಟ್ ಯಾವ್ದಪ್ಪ ಅಂತಂದ್ರೆ ದ ಸಮ್ಮರ್ ಸೀಸನ್. ಅಂತಂದ್ರೆ ಸಮ್ಮರ್ ಅಂತಂದ್ರೆ ಬೇಸಿಗೆ ಕಾಲ. ಓಕೆ, ಯಾವ ಕಾಲ? ಮಾರ್ಚ್ ಇಂದ ಮೇ ವರೆಗೆ ಬೇಸಿಗೆ ಕಾಲ. ನಿಮಗೆ ಜನರಲ್ ಆಗಿ ಗೊತ್ತಿರುತ್ತೆ, ಮಾರ್ಚ್ ಅಲ್ಲಿ ನಿಮಗೆ ಜನರಲ್ ಆಗಿ ಎಕ್ಸಾಮ್ ಆದ್ಮೇಲೆ, ಸ್ಕೂಲಲ್ಲಿ ಎಕ್ಸಾಮ್ ಆದ್ಮೇಲೆ ಏಪ್ರಿಲ್ ಮತ್ತೆ ಮೇ ತಿಂಗಳಲ್ಲಿ ರಜೆ ಕೊಡ್ತಾರಲ್ವಾ, ಬೇಸಿಗೆ ರಜೆ ಕೊಡ್ತಾರಲ್ವಾ. ಆ ಟೈಮಲ್ಲಿ ನೀವು ಏನೋ ಎಂಜಾಯ್ ಮಾಡ್ತೀರಾ ಅಲ್ವಾ. ಸೊ ಅದು ನಿಮಗೆ ಕ್ಲಿಯರ್ ಆಗಿ ಗೊತ್ತಿಲ್ಲ. ಸಮ್ಮರ್ ಅಂತಂದ್ರೆ ಬೇಸಿಗೆ. ರೈನಿ ಸೀಸನ್ ಅಂತಂದ್ರೆ ಜೂನ್ ಟು ಸೆಪ್ಟೆಂಬರ್ ವರೆಗೂ ಬರುತ್ತೆ. ಮಳೆಗಾಲ, ರೈನ್ ಅಂತಂದ್ರೆ ಮಳೆಗಾಲ. ಓಕೆ, ನಿಮಗೆ ಸ್ಕೂಲ್ ಸ್ಟಾರ್ಟ್ ಆಗ್ತಕ್ಕಂಥ ಟೈಮ್ ಜೂನ್ ಅಲ್ಲಿ ಸ್ಟಾರ್ಟ್ ಆಗುತ್ತಲ್ವಾ, ಜೂನ್ ಅಲ್ಲಿ ಸ್ಟಾರ್ಟ್ ಆಗ್ತಕ್ಕಂಥ ಟೈಮ್. ಓಕೆ, ಸೊ ಇದು ನಿಮಗೆ ಕ್ಲಿಯರ್ ಆಗಿರ್ಲಿ. ಜೂನ್ ಅಲ್ಲಿ ಸ್ಟಾರ್ಟ್ ಆಗಿ ಸೆಪ್ಟೆಂಬರ್ ಅಲ್ಲಿ ನಿಮ್ದು ಏನಾಗುತ್ತೆ, ಮಿಡ್ ಟರ್ಮ್ ಎಕ್ಸಾಮ್ಸ್ ಆಗುತ್ತಲ್ವಾ, ಅಲ್ಲಿಂದ ಅಲ್ಲಿವರೆಗೆ ಈ ರೀತಿ ನೆನ್ಪಿಟ್ಕೊಳ್ಳಿ. ದೆನ್ ದ ಪೀರಿಯಡ್ ಆಫ್ ರಿಟ್ರೀಟಿಂಗ್ ಮಾನ್ಸೂನ್ ಅಂದ್ರೆ ಮುಂಗಾರು ಮಳೆಗಾಲದ ನಿರ್ಗಮನ ಕಾಲ ಅಂತ ಹೇಳ್ತೀವಿ, ಅಕ್ಟೋಬರ್ ಇಂದ ನವೆಂಬರ್ ವರೆಗೆ. ಈ ಟೈಮಲ್ಲಿ ಏನಾಗುತ್ತಪ್ಪ ಅಂತಂದ್ರೆ ಈ ಮಳೆಗಾಲ ಶುರುವಾಗಿತ್ತಲ್ವಾ ಇಲ್ಲಿ, ಇದು ಈ ಟೈಮಲ್ಲಿ ಏನಾಗುತ್ತೆ, ವಾಪಸ್ ಹೋಗುತ್ತೆ. ಸೊ ಅದರಿಂದ ಇದನ್ನ ದ ಪೀರಿಯಡ್ ಆಫ್ ರಿಟ್ರೀಟಿಂಗ್ ಮಾನ್ಸೂನ್ ಅಂತ ಕರಿತೀವಿ. ಸೊ ದೆನ್ ಇದಾದ್ಮೇಲೆ ಬರೋದು ವಿಂಟರ್ ಸೀಸನ್. ವಿಂಟರ್ ಅಂತಂದ್ರೆ ಚಳಿಗಾಲ, ಡಿಸೆಂಬರ್ ಟು ಫೆಬ್ರವರಿ. ಓಕೆ, ಒಂದೊಂದನ್ನ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ ನಾನು, ನೋಡ್ತಾ ಹೋಗಿ. ಓಕೆ, ಬಟ್ ಏನಪ್ಪಾ ಅಂತಂದ್ರೆ 4 ಬರುತ್ತೆ. 2 ಮಾರ್ಕ್ಸ್ ಕೇಳ್ತಕ್ಕಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ನಿಮ್ಗೆ ಅದು ಕ್ಲಿಯರ್ ಆಗಿ ಗೊತ್ತಿರಲಿ ಸ್ಟೂಡೆಂಟ್ಸ್. ಓಕೆ, ಸಮ್ಮರ್ ಸೀಸನ್ ಫಸ್ಟ್ ಒನ್, ಬೇಸಿಗೆ ಕಾಲ. ಓಕೆ, ಸೊ ನಿಮಗೆ ಇದನ್ನ ನೋಡಿದ ತಕ್ಷಣ ನಿಮ್ಗೆ ಏನ್ ಗೊತ್ತಾಗ್ಬೇಕಪ್ಪ ಅಂತಂದ್ರೆ ಫಸ್ಟ್ ಬೇಸಿಗೆ ಕಾಲ, ಸಮ್ಮರ್ ಅನ್ನೋದನ್ನ ನೆನಪಿಟ್ಕೊಳ್ಳಿ. ಓಕೆ, ಸಮ್ಮರ್ ಅನ್ನೋದಕ್ಕೆ ನೋಡಿ, ಸಮ್ಮರ್ ಅನ್ನೋದ್ರಲ್ಲಿ ಲಾಸ್ಟ್ಗೆ ಆರ್ ಬರುತ್ತೆ, ಇಲ್ಲಿಂದ ರಜೆ ಅನ್ನೋದನ್ನ ನೆನ್ಪಿಟ್ಕೊಳ್ಳಿ. ಓಕೆ, ರಜೆ ಅನ್ನೋದನ್ನ ನೆನ್ಪಿಟ್ಕೊಳ್ಳಿ. ಸಮ್ಮರ್ ಅಂದ್ರೆ 6 ಅಕ್ಷರದಿಂದ ರಜೆ ಅನ್ನೋದನ್ನ ನೆನ್ಪಿಟ್ಕೊಳ್ಳಿ. ನಿಮ್ಗೆ ರಜೆ ಕೊಡ್ತಾರಲ್ವಾ ಏಪ್ರಿಲ್ ಮತ್ತೆ ಮೇ ತಿಂಗಳಲ್ಲಿ, ಸೊ ಮಾರ್ಚ್ ಅಲ್ಲಿ ಎಕ್ಸಾಮ್ ಆದ್ಮೇಲೆ ಅದನ್ನ ನೀವು ನೆನ್ಪಿಟ್ಕೊಳ್ಳಿ. ಓಕೆ, ಸೊ ನೋಡಿ ಇಲ್ಲಿ ಪಿಕ್ಚರ್ ಹಾಕಿದೀನಿ ಇಲ್ಲೊಂದು. ಈ ಪಿಕ್ಚರ್ ಅಲ್ಲಿ ನಿಮಗೆ ಕಾಣ್ತಾ ಇದೆ ನೋಡಿ, ಎಷ್ಟು ಚೆನ್ನಾಗಿ ಬಿಸಿಲು ಬೀಳ್ತಾ ಇದೆ. ಸಮ್ಮರ್ ಅಂತಂದ್ರೆ ಬಿಸಿಲು ಜಾಸ್ತಿ ಇರುತ್ತೆ ಅಲ್ವಾ, ಬೇಸಿಗೆ ಕಾಲ ಬಿಸಿಲು ತುಂಬಾ ಚೆನ್ನಾಗಿ, ಇಲ್ಲೆಲ್ಲ ಬಿಸಿಲು ಯಾವ ರೀತಿ ಜಾಸ್ತಿ ಬೀಳುತ್ತೋ ಅದು ನಮ್ಗೆ ಕ್ಲಿಯರ್ ಆಗಿ ಗೊತ್ತಿರ್ಲಿ. ಓಕೆ, ಸೊ ನೋಡ್ತಾ ಹೋಗುವ. ಡ್ಯೂರಿಂಗ್ ದಿಸ್ ಸೀಸನ್ ಇಟ್ಸ್ ವೆರಿ ಹಾಟ್, ಡ್ರೈ ಅಂಡ್ ಸಲ್ಟ್ರಿ. ಅಂತಂದ್ರೆ ಏನಾಗಿರುತ್ತೆ, ತುಂಬಾ ಬಿಸಿ ಆಗಿರುತ್ತೆ, ಶಾಖ ಅನ್ನೋದು ಏನಾಗಿರುತ್ತೆ, ತುಂಬಾ ಜಾಸ್ತಿ ಆಗಿರುತ್ತೆ ಅನ್ನೋದನ್ನ ಇಲ್ಲಿ ನೋಡಬಹುದು ನಾವು. ಓಕೆ, ಬೇಸಿಗೆ ಕಾಲದಲ್ಲಿ ಏನಾಗಿರುತ್ತೆ, ಸೂರ್ಯನ ಕಿರಣಗಳು ಈ ಒಂದು ಮಾರ್ಚ್ ಏಪ್ರಿಲ್ ಮೇ ಟೈಮಲ್ಲಿ, ಸ್ಪೆಷಲಿ ಏಪ್ರಿಲ್ ಮತ್ತೆ ಮೇ ಟೈಮಲ್ಲಿ ಸೂರ್ಯನ ಕಿರಣಗಳು ನಮ್ಮ ಭಾರತದ ಮೇಲೆ ಡೈರೆಕ್ಟ್ ಆಗಿ ಬೀಳ್ತವೆ. ಓಕೆ, ಸೊ ಅದರಿಂದ ನಮ್ಮ ಬೀಳೋ ಪ್ರಮಾಣವಾಗಿ ಏನಾಗುತ್ತಪ್ಪ ಅಂತಂದ್ರೆ ನಮ್ಮ ಕರ್ನಾಟಕದ ಮೇಲೂ ಡೈರೆಕ್ಟ್ ಆಗಿ ಬೀಳೋದ್ರಿಂದ ಅಲ್ಲಿ ಯಾವಾಗ ಏನಾಗುತ್ತೆ, ವೆರಿ ಹಾಟ್, ಡ್ರೈ ಅಂಡ್ ಸಲ್ಟ್ರಿ. ಅಂತಂದ್ರೆ ತುಂಬಾ ಹೆಚ್ಚು ಒಂದೇನಿರುತ್ತೆ, ಟೆಂಪರೇಚರ್ ಬಿಸಿ ಅನ್ನೋದು, ಹಾಟ್ ಅನ್ನೋದು ಜಾಸ್ತಿ ಇರುತ್ತೆ ಅಂತ ಹೇಳಿದ್ದಾರೆ. ಓಕೆ, ಆಫ್ಟರ್ ಮಾರ್ಚ್ ದ ಟೆಂಪರೇಚರ್ ರೈಸಸ್ ಯೂನಿಫಾರ್ಮ್ಲಿ ಆಲ್ ಓವರ್ ದ ಸ್ಟೇಟ್, ರೀಚಸ್ ದ ಮ್ಯಾಕ್ಸಿಮಮ್ ಡ್ಯೂರಿಂಗ್ ದ ಏಪ್ರಿಲ್ ಅಂಡ್ ಮೇ. ಜನರಲ್ ಆಗಿ ಮಾರ್ಚ್ ಟೈಮಲ್ಲಿ ಸ್ಟಾರ್ಟ್ ಆಗುತ್ತೆ ಯಾವುದು, ಬೇಸಿಗೆ ಕಾಲ. ಓಕೆ, ಬಟ್ ಹೈಯೆಸ್ಟ್ ಯಾವಾಗ ಜಾಸ್ತಿ ಆಗುದಪ್ಪ ಅಂತಂದ್ರೆ ಏಪ್ರಿಲ್ ಅಂಡ್ ಮೇ ತಿಂಗಳಲ್ಲಿ ಏನಾಗುತ್ತೆ, ತುಂಬಾ ಜಾಸ್ತಿ ಆಗುತ್ತೆ, ಸ್ಪೆಷಲಿ ಏಪ್ರಿಲ್ ಅಲ್ಲಿ. ಓಕೆ, ಈ ಮೇ ಅಲ್ಲೂ ಕೂಡ ಕೆಲವೊಮ್ಮೆ ಏನಾಗುತ್ತಪ್ಪ ಅಂತಂದ್ರೆ
ಸಾಮಾನ್ಯ ಮೇ ತಿಂಗಳು ಲಾಸ್ಟಲ್ಲೇ ಮಳೆ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ಕೆಲವೊಂದು ಟೈಮು. ಬಟ್ ಈ 2 ತಿಂಗಳು ಏನಾಗುತ್ತಪ್ಪ ಅಂತಂದ್ರೆ ತುಂಬಾ ಜಾಸ್ತಿ ಆಗುತ್ತೆ. ಓಕೆ, ಇಲ್ಲಿ ಏನ್ ಹೇಳಿದಾರಪ್ಪ ಅಂತಂದ್ರೆ ಕರ್ನಾಟಕ ಪೂರ್ತಿ ಏನಾಗುತ್ತೆ ಈ ಏಪ್ರಿಲ್ ಮತ್ತೆ ಮೇ ಮಂತ್ ಅಲ್ಲಿ ಟೆಂಪರೇಚರ್ ಅನ್ನೋದು ಜಾಸ್ತಿ ಆಗ್ತಾ ಹೋಗುತ್ತೆ ಅನ್ನೋದನ್ನ ಇಲ್ಲಿ ಹೇಳ್ತಾ ಇದ್ದಾರೆ ಸ್ಟೂಡೆಂಟ್ಸ್. ಓಕೆ, ಇದು ನಿಮ್ಗೆ ಕ್ಲಿಯರ್ ಆಗಿ ಗೊತ್ತಿರಲಿ. ಸೊ ದೆನ್ ರಾಯಚೂರು ಆಸ್ ದ ರೆಕಾರ್ಡೆಡ್ ದ ಟೆಂಪರೇಚರ್ ಆಫ್ 45.60 ಡಿಗ್ರಿ ಸೆಲ್ಸಿಯಸ್ ಅಂಡ್ ಇಟ್ ಇಸ್ ದ ಹಾಟೆಸ್ಟ್ ಪ್ಲೇಸ್ ಇನ್ ಕರ್ನಾಟಕ. ಯಾವ್ದಪ್ಪ ಅಂತಂದ್ರೆ ರಾಯಚೂರು. ಓಕೆ, ಕರ್ನಾಟಕದಲ್ಲಿ ಅತಿ ಹೆಚ್ಚು ಬಿಸಿಲು ಅತಿ ಹೆಚ್ಚು ಟೆಂಪರೇಚರ್ ಅತಿ ಹೆಚ್ಚು ಬಿಸಿಲು ಬೀಳುವ ಪ್ರದೇಶ ಯಾವ್ದಪ್ಪ ಅಂತಂದ್ರೆ ರಾಯಚೂರು ಅಂತ ಹೇಳ್ಬೇಕು. ಓಕೆ, ಇಲ್ಲಿ ರಾಯಚೂರು. ಓಕೆ, ರಾಯಚೂರು ಇಲ್ಲಿ ಬರುತ್ತೆ. ಸೊ ಗೊತ್ತಾಗ್ಲಿ ನಿಮಗೆ ಕ್ಲಿಯರ್ ಆಗಿ ಗೊತ್ತಿದೆಯಲ್ವಾ? ರಾಯಚೂರು ಅವ್ರು ಇದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ರಾಯಚೂರು ಅಂತ. ಓಕೆ, ರಾಯಚೂರು ಅವ್ರು ಇರ್ತೀರಾ ನೀವು? ಓಕೆ, ಇದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ರಾಯಚೂರಲ್ಲಿ ಎಷ್ಟು ಡಿಗ್ರಿ ಇದೆ? 45.60 ಡಿಗ್ರಿ. ಓಕೆ, 60 ಡಿಗ್ರಿ ಸೆಲ್ಸಿಯಸ್. ವೆರಿ ಇಂಪಾರ್ಟೆಂಟ್. ಹಾಟೆಸ್ಟ್ ಪ್ಲೇಸ್, ಅತಿ ಹೆಚ್ಚು ಬಿಸಿಲನ್ನು ಹೊಂದಿರತಕ್ಕಂಥ ಪ್ರದೇಶ ಕರ್ನಾಟಕದ. ಓಕೆ, 1 ಮಾರ್ಕ್ಸ್ ಕೇಳ್ತಾರೆ. ರಾಯಚೂರು ವೆರಿ ಇಂಪಾರ್ಟೆಂಟ್ ಆಗಿರ್ಬೇಕು, ಗೊತ್ತಿರ್ಬೇಕು ಸ್ಟೂಡೆಂಟ್ಸ್ ನಿಮಗೆ. ಓಕೆ, ರಾಯಚೂರು. ಸೊ ದೆನ್ ನೋಡಿ, ದ ಟೆಂಪರೇಚರ್ ಇಸ್ ಹೈ ಈವನ್ ಇನ್ ದ ಅದರ್ ಡಿಸ್ಟ್ರಿಕ್ಟ್ಸ್ ಆಫ್ ನಾರ್ಥನ್ ಮೈದಾನ್. ಸೊ ಹಂಗಂತ ಹೇಳ್ಬಿಟ್ಟು ರಾಯಚೂರಲ್ಲಿ ಮಾತ್ರ ಜಾಸ್ತಿ ಅಂತಂದ್ರೆ ಇಲ್ಲ, ಎಲ್ಲ ಭಾಗದಲ್ಲೂ ಜಾಸ್ತಿ ಇರುತ್ತೆ. ಓಕೆ, ಎಲ್ಲ ಭಾಗಗಳಲ್ಲೂ ಜಾಸ್ತಿ ಇರುತ್ತೆ. ಸ್ಪೆಷಲಿ ಉತ್ತರ ಕರ್ನಾಟಕದ ಭಾಗದಲ್ಲಿ ಅಂತೂ ಟೆಂಪರೇಚರ್ ಅನ್ನೋದು ತುಂಬಾ ಜಾಸ್ತಿ ಇರುತ್ತೆ. ಬೇರೆ ಡಿಸ್ಟ್ರಿಕ್ಟ್ಗಳಲ್ಲೂ ಜಾಸ್ತಿ ಇರುತ್ತೆ, ಬಟ್ ಸ್ಪೆಷಲಿ ಎಲ್ಲಪ್ಪ ಅಂತಂದ್ರೆ ರಾಯಚೂರಲ್ಲಿ ತುಂಬಾ ಜಾಸ್ತಿ ಇರುತ್ತೆ. ಓಕೆ, ಹೈ ಏನಾಗುತ್ತಪ್ಪ ಅಂತಂದ್ರೆ ಜಾಸ್ತಿ ಇರುತ್ತೆ. ಓಕೆ, ಯಾಕೆ ಜಾಸ್ತಿ ಇರುತ್ತೆ ಹೇಳಿ? ಅಲ್ಲಿ ನೋಡಿ, ಆ ಉತ್ತರ ಕರ್ನಾಟಕ ಭಾಗದಲ್ಲಿ ಆ ರಾಯಚೂರು ಭಾಗವನ್ನ ಇನ್ನೊಂದ್ಸತಿ ನೀವು ಗಮನಿಸಿ ಮ್ಯಾಪ್ ಅಲ್ಲಿ. ಸೊ ನೋಡಿ, ಇಲ್ಲಿ ರಾಯಚೂರು ಇದೆ, ಸಮುದ್ರ ಮಟ್ಟದಿಂದ ತುಂಬಾ ದೂರದಲ್ಲಿದೆ, ಮತ್ತೆ ಈ ಕಡೆಯಿಂದ ಕೂಡ ತೆಲಂಗಾಣ ಆಂಧ್ರ ಬರೋದ್ರಿಂದ ಇಲ್ಲಿ ಕಾಂಟಿನೆಂಟಾಲಿಟಿ ಅಂತ ಹೇಳ್ತೀವಿ. ಅಂದ್ರೆ ನಿಮ್ಗೆ ಎಕ್ಸಾಮ್ ಆಗಿಲ್ಲ, ಜನರಲ್ ಆಗಿ ನಾ ಹೇಳ್ತಾ ಇರೋದು. ಸುತ್ತಮುತ್ತ ಏನಿದೆ ಬರೀ ಭೂಭಾಗಗಳೇ ಇರೋದ್ರಿಂದ ಆ ಒಂದು ಆ ಒಂದು ಸಿ ಎಫೆಕ್ಟ್ ಇದ್ರೆ ಏನಾಗುತ್ತಪ್ಪ ಅಂತಂದ್ರೆ ನೋಡಿ, ಸಮುದ್ರದ ಎಫೆಕ್ಟ್ ಇದ್ರೆ ಇಲ್ಲಿ ಆ ಒಂದು ಗಾಳಿ ಇಲ್ಲಿಗೆ ಬೀಸುತ್ತಾ ಏನಾಗುತ್ತಪ್ಪ ಅಂತಂದ್ರೆ ಆ ಒಂದು ಟೆಂಪರೇಚರ್ ಅಲ್ಲಿ ಹೆಚ್ಚು ಕಮ್ಮಿ ಆಗ್ತಾ ಇರುತ್ತೆ. ತಂಪು ಮತ್ತೆ ಬಿಸಿ ಮತ್ತೆ ತಂಪು ಅನ್ನೋದು ವೇರಿಯೇಷನ್ ಆಗ್ತಾ ಇರುತ್ತೆ. ಬಟ್ ಇಲ್ಲಿ ಅಕ್ಕಪಕ್ಕ ಯಾವುದೇ ಸಮುದ್ರಗಳು ಇಲ್ಲದೆ ಇರೋದ್ರಿಂದ ಏನಾಗುತ್ತಪ್ಪ ಅಂತಂದ್ರೆ ಜಾಸ್ತಿ ಒಂದು ಬಿಸಿಲು ಬೀಳುತ್ತೆ ಅನ್ನೋದು ಕೂಡ ನಮಗೆ ಗೊತ್ತಾಗ್ಬೇಕು ಸ್ಟೂಡೆಂಟ್ಸ್. ಓಕೆ, ಸೊ ದೆನ್ ಇನ್ ಜನರಲ್ ದ ಹೋಲ್ ಆಫ್ ಕರ್ನಾಟಕ ಎಕ್ಸ್ಪೀರಿಯನ್ಸಸ್ ಹಾಟ್ ಕ್ಲೈಮ್ಯಾಟಿಕ್ ಕಂಡೀಷನ್ಸ್ ಡ್ಯೂರಿಂಗ್ ದಿಸ್ ಟೈಮ್. ಅಂದ್ರೆ ಈ ಟೈಮಲ್ಲಿ, ಯಾವ ಟೈಮು? ಮಾರ್ಚ್ ಏಪ್ರಿಲ್ ಮೇ ಈ ಟೈಮಲ್ಲಿ ಎಂಟೈರ್ ಕರ್ನಾಟಕದಲ್ಲಿ ಏನಿರುತ್ತೆ? ಹಾಟ್ ಕ್ಲೈಮ್ಯಾಟಿಕ್ ಕಂಡೀಷನ್ಸ್. ಹಾಟ್ ಅಂತಂದ್ರೆ ತುಂಬಾ ಹೆಚ್ಚು ಶಾಖ ಅಂದ್ರೆ ಟೆಂಪರೇಚರ್ ಹೊಂದಿರತಕ್ಕಂಥ ವಾತಾವರಣ ಇರುತ್ತೆ ಅಂತ ಹೇಳಿದ್ದಾರೆ. ಓಕೆ, ದ ಹ್ಯೂಮಿಡಿಟಿ ಇಸ್ ಲೋವರ್ ಇನ್ ದ ನಾರ್ಥನ್ ಮೈದಾನ್ ದೆನ್ ಇನ್ ದ ಸೌತ್ ಮೈದಾನ್. ಅಂದ್ರೆ ಹ್ಯೂಮಿಡಿಟಿ ಅಂತಂದ್ರೆ ತೇವಾಂಶ, ನೀರಿನ ಅಂಶ ಏನಿರುತ್ತೆ ನಾರ್ಥನ್ ಇದರಲ್ಲಿ ಕಮ್ಮಿ ಇರುತ್ತೆ ಅಂತ ಹೇಳಿದ್ದಾರೆ. ಓಕೆ, ಉತ್ತರ ಕರ್ನಾಟಕದ ಭಾಗದಲ್ಲಿ ಕಮ್ಮಿ ಇರುತ್ತೆ ಕಂಪ್ಯಾರಿಟಿವ್ ಟು ದಕ್ಷಿಣ ಕರ್ನಾಟಕದ ಭಾಗದಲ್ಲಿ. ಓಕೆ, ಯಾಕೆ ಅಂತಂದ್ರೆ ನಾರ್ತ್ ಕರ್ನಾಟಕ ಭಾಗದಲ್ಲಿ ಹೆಚ್ಚು ಬಿಸಿಲು ಬೀಳೋದ್ರಿಂದ ಆ ನೀರು ಏನಾಗುತ್ತೆ, ಆ ನೀರಿರೋದೆಲ್ಲ ಆ ನೀರಾವಿಯಾಗಿ ಇರೋದಿಲ್ಲ ಅನ್ನೋದಲ್ಲಿ ನಾವು ನೋಡ್ತಾ ಹೋಗ್ಬೋದು. ಸೊ ದೆನ್ ಇನ್ ಸಮ್ಮರ್ ಡ್ಯೂ ಟು ಗ್ರೇಟ್ ಎವಾಪರೇಷನ್ ರೈನ್ ಬಿಯರಿಂಗ್ ಕ್ಲೌಡ್ಸ್ ಆರ್ ಪ್ರೊಡ್ಯೂಸ್ಡ್ ಅಂಡ್ ದೇ ಬ್ರಿಂಗ್ ಕನ್ವೆನ್ಷನಲ್ ರೈನ್ ಅಲಾಂಗ್ ವಿತ್ ದ ಲೈಟನಿಂಗ್ ಅಂಡ್ ಥಂಡರ್. ಓಕೆ, ಸೊ ಅಂದ್ರೆ ನೋಡಿ ನಿಮಗೆ ಜಸ್ಟ್ ಒಂದು ಎಕ್ಸಾಂಪಲ್ ಕೊಡ್ತೀನಿ ನೋಡಿ. ಇಲ್ಲಿ ಈ ಬೇಸಿಗೆಗಾಲದಲ್ಲಿ ಏನಾಗುತ್ತೆ ಅಂತ ಹೇಳ್ತೀನಿ ನೋಡಿ. ಇಲ್ಲಿ ಒಂದು ಸಮುದ್ರ ಇದೆ. ಓಕೆ, ಇದು ಒಂದು ಸಮುದ್ರ ಅಥವಾ ಯಾವ್ದೋ ಒಂದು ನೀರಿನ ಒಂದು ಮೂಲ ಅಂತ ಅನ್ಕೊಳ್ಳಿ. ಓಕೆ, ಕನ್ಸಿಡರ್ ದಿಸ್ ಎಸ್ ಎ ಸೋರ್ಸ್ ಆಫ್ ವಾಟರ್. ಓಕೆ, ಸೊ ನಂತರ ಏನಾಗುತ್ತಪ್ಪ ಅಂತಂದ್ರೆ ನೋಡಿ, ಇಲ್ಲಿ ಯಾರಿದ್ದಾರೆ? ನಮ್ಮ ಸೂರ್ಯ ಇದ್ದಾರೆ. ಓಕೆ, ಈ ಸೂರ್ಯನ ಕಿರಣಗಳು ಭೂಮಿ ಮೇಲೆ ಎಲ್ಲಾ ಕಡೆನೂ ಬೀಳ್ತಾ ಹೋಗ್ತಾವಲ್ವಾ? ಸೊ ಎಲ್ಲಾ ಕಡೆ ಬೀಳ್ತಾ ಹೋಗ್ತವೆ. ಸ್ಪೆಷಲಿ ಈ ನೀರಿನ ಮೇಲೆ ಬಿದ್ದಾಗ ಏನಾಗುತ್ತಪ್ಪ ಅಂತಂದ್ರೆ, ಈ ನೀರಿನ ಮೇಲೆ ಅಥವಾ ನೀರಿನ ಸೋರ್ಸ್ ಇರ್ತಾವಲ್ವಾ, ಯಾವ್ದಾದ್ರು ಆಗ್ಬೋದು, ಅದು ಇದು ಅಂತೇನಿಲ್ಲ. ಓಕೆ, ಈ ನೀರಿನ ಸೋರ್ಸ್ ಮೇಲೆ ಬಿದ್ದಾಗ ಏನಾಗುತ್ತಪ್ಪ ಅಂತ ಅಂದ್ರೆ ನೀರು ಆವಿಯಾಗಿ ಹೋಗುತ್ತೆ. ನೀವು ಮನೇಲಿ ನೋಡಿದ್ದೀರಾ ನಿಮ್ಮ ಮನೇಲಿ ಬಿಸಿ ನೀರನ್ನ ಕಾಯಿಸ್ಬೇಕಾದ್ರೆ ನೋಡಿದಿರಲ್ವಾ? ನೀವು ಒಲೆ ಮೇಲೆ ಒಂದು ಪಾತ್ರೆಯನ್ನ ಇಟ್ಟು ಅದರ ಮೇಲೆ ನೀರು ಹಾಕಿದಾಗ ಯಾವಾಗ ನೀರು ಕಾಯ್ತಾ ಹೋಗುತ್ತೋ ಅವಾಗ ನೀರು ಆ ನೀರಾವಿ ರೂಪದಲ್ಲಿ ಮೇಲೆ ಹೋಗ್ತಾ ಹೋಗುತ್ತೆ. ಓಕೆ, ನೀರಾವಿ ರೂಪದಲ್ಲಿ ಮೇಲೆ ಹೋಗ್ತಾ ಹೋಗುತ್ತೆ. ಸೊ ಅದೇ ರೀತಿ ಟೆಂಪರೇಚರ್ ಅನ್ನೋದು ಸೂರ್ಯನ ಕಿರಣ ಭೂಮಿ ಮೇಲೆ ಅಥವಾ ಸ್ಪೆಷಲಿ ಈ ವಾಟರ್ ರಿಸೋರ್ಸ್ ಮೇಲೆ ಬಿದ್ದಾಗ ಏನಾಗುತ್ತಪ್ಪ ಅಂತಂದ್ರೆ ಈ ನೀರು, ಈ ಸಮುದ್ರಗಳಲ್ಲಿ ಇರ್ತಕ್ಕಂಥ ನೀರು ಏನಾಗುತ್ತೆ, ಆವಿಯಾಗಿ ಮೇಲೆ ಹೋಗುತ್ತೆ. ಓಕೆ, ನೀರು ಆವಿಯಾಗಿ ಮೇಲೆ ಹೋಗಿ ಏನಾಗುತ್ತಪ್ಪ ಅಂತಂದ್ರೆ
ಆ ಒಂದು ಮೇಲೆ ಹೋದಂತ ಆ ನೀರಾವಿ ಏನಾಗುತ್ತೆ ದೆನ್ ನಂತರ ಏನಾಗುತ್ತೆ ಇಲ್ಲಿ ಕ್ಲೌಡ್ ಆಗಿ ಅಂದ್ರೆ ಮೋಡಗಳಾಗಿ ಕನ್ವರ್ಟ್ ಆಗಿ ಈ ಮೋಡ ಮತ್ತೆ ಏನಾಗುತ್ತೆ ಮಳೆಯಾಗಿ ಭೂಮಿ ಮೇಲೆ ಬರುತ್ತೆ. ಓಕೆ, ಏನಾಗಿ ಮಳೆಯಾಗಿ ಭೂಮಿ ಮೇಲೆ ಬರುತ್ತೆ. ಇಲ್ಲಿ ಅದನ್ನೇ ಕೂಡ ಹೇಳಿರೋದು. ಓಕೆ, ಬಟ್ ಸ್ಪೆಷಲಿ ಇಲ್ಲೇನಪ್ಪ ಅಂತಂದ್ರೆ ಈ ಬೇಸಿಗೆ ಕಾಲದಲ್ಲಿ ಏನಾಗುತ್ತಪ್ಪ ಅಂತಂದ್ರೆ ಕನ್ವೆನ್ಷನಲ್ ರೈನ್ ಬರುತ್ತೆ. ಅಂದ್ರೆ ಕನ್ವೆನ್ಷನಲ್ ರೈನ್ ಅಥವಾ ಬರುತ್ತೆ. ಓಕೆ, ವಿತ್ ಲೈಟನಿಂಗ್ ಅಂಡ್ ಥಂಡರ್ ಅಂದ್ರೆ ಗುಡುಗು ಮತ್ತೆ ಸಿಡಿಲನ್ನ ಹೊಂದಿರ್ತಕ್ಕಂಥ ಮಳೆ ಈ ಟೈಮಲ್ಲಿ ಬರುತ್ತೆ ಅನ್ನೋದನ್ನ ಇಲ್ಲಿ ನಾವು ನೋಡ್ತಾ ಹೋಗ್ಬೋದು. ಕಾರಣ ಯಾಕೆ? ಡ್ಯೂ ಟು ಗ್ರೇಟ್ ಎವಾಪರೇಷನ್. ಓಕೆ, ವೈ ತುಂಬಾ ಹೆಚ್ಚಿನ ಪ್ರಮಾಣದಲ್ಲಿ ಎವಾಪರೇಷನ್ ಆಗುತ್ತೆ. ಈ ಪ್ರೋಸೆಸ್ ಮತ್ತೆ ಈ ನೀರು ಆವಿಯಾಗಿ ಮೇಲೆ ಹೋಗುತ್ತಲ್ವಾ, ಈ ನೀರು ಆವಿಯಾಗಿ ಮೇಲೆ ಹೋಗ್ತಕ್ಕಂಥ ಪ್ರೋಸೆಸ್ ಅನ್ನ ನಾವು ಇವಾಪರೇಷನ್ ಅಂತ ಹೇಳ್ಬಿಟ್ಟು ನಾವು ಕರಿತಾ ಹೋಗ್ತೀವಿ. ಓಕೆ, ಇವಾಪರೇಷನ್ ಅಂತ ಹೇಳ್ಬಿಟ್ಟು ಕರಿತೀವಿ. ಸೊ ಇದು ನಿಮ್ಗೆ ಕ್ಲಿಯರ್ ಆಗಿರಲಿ ಸ್ಟೂಡೆಂಟ್ಸ್. ಓಕೆ, ಲೈಟನಿಂಗ್ ಅಂದ್ರೆ ಗುಡುಗು ಮತ್ತೆ ಥಂಡರ್ ಅಂತಂದ್ರೆ ಸಿಡಿಲು, ಗುಡುಗು ಸಿಡಿಲು ಮಳೆ ಬರುತ್ತೆ ಅಂತ ಅನ್ನೋದು ಇಲ್ಲಿ ನೋಡ್ತಾ ಹೋಗ್ಬೋದು. ಓಕೆ, ದ ಹೇಲ್ ಸ್ಟೋನ್ಸ್ ಫಾಲ್ ಇನ್ ಸಮ್ ಪ್ಲೇಸಸ್. ದಿಸ್ ಜನರಲಿ ಟೇಕ್ಸ್ ಪ್ಲೇಸ್ ಫಾರ್ ಎ ಶಾರ್ಟ್ ಟೈಮ್ ಡ್ಯೂರಿಂಗ್ ದ ಆಫ್ಟರ್ನೂನ್. ಈ ಮಳೆ ಬರುತ್ತೆ ಅಂತ ಹೇಳಿದ್ನಲ್ವಾ, ಈ ಕನ್ವೆನ್ಷನ್ ರೈನ್ಫಾಲ್ ಗುಡುಗು ಮಿಂಚು ಸಮೇತ ಏನ್ ಮಳೆ ಬರುತ್ತಲ್ವಾ, ಈ ಮಳೆ ಬರ್ಬೇಕಾದ್ರೆ ಆಲಿಕಲ್ಲು ಅಂತಲೂ ಕೂಡ ಬೀಳ್ತವೆ. ಅದು ಕೂಡ ಬೀಳ್ತಕ್ಕಂಥ ಚಾನ್ಸಸ್ ಇರುತ್ತೆ. ಜನರಲ್ ಆಗಿ ಇದು ಯಾವ ಟೈಮಲ್ಲಿ ಆಗುತ್ತಪ್ಪ ಅಂತಂದ್ರೆ ಆಫ್ಟರ್ನೂನ್ ಟೈಮಲ್ಲಿ ಆಗುತ್ತೆ. ಓಕೆ, ಇದು ಮತ್ತೆ ಏನಾಗಿರುತ್ತೆ ಶಾರ್ಟ್ ಟೈಮ್, ದಿನಪೂರ್ತಿ ಬರೋದಿಲ್ಲ. ಒಂದು ಶಾರ್ಟ್ ಟೈಮಲ್ಲಿ ಬಂದ್ರೆ 1 hour 2 hour ಬಂದ್ಬಿಟ್ಟು ಹಾಗೆ ಮತ್ತೆ ಹೋಗ್ಬಿಡುತ್ತೆ. ಓಕೆ, ಅದನ್ನ ಇಲ್ಲಿ ಹೇಳಿದ್ದಾರೆ. ಸೊ ಸಿನ್ಸ್ ದೀಸ್ ಶೋರ್ಸ್ ಎನೇಬಲ್ ದ ಫ್ಲವರಿಂಗ್ ಆಫ್ ಕಾಫಿ ಪ್ಲಾಂಟ್ಸ್, ದೇ ಆರ್ ಕಾಲ್ಡ್ ಚೆರಿ ಬ್ಲಾಸಮ್ಸ್, ಅಂಡ್ ಸಿನ್ಸ್ ದೇ ಹೆಲ್ಪ್ ದ ಮ್ಯಾಂಗೋ ಕ್ರಾಪ್, ದೇ ಆಲ್ಸೋ ನೋನ್ ಎಸ್ ದ ಮ್ಯಾಂಗೋ ಶವರ್ಸ್. ಓಕೆ, ಅಬೌಟ್ 70% ಆಫ್ ದ ಆನ್ಯುವಲ್ ರೈನ್ಫಾಲ್ ಆಫ್ ದ ಸ್ಟೇಟ್ ಅಕರ್ ಡ್ಯೂರಿಂಗ್ ದಿಸ್ ಸೀಸನ್. ಅಂದ್ರೆ ಇಲ್ಲಿ ಏನ್ ಹೇಳಿದಾರಪ್ಪ ಅಂದ್ರೆ ಈ ಮಳೆ ಬರುತ್ತಲ್ವಾ, ಈ ಮಾರ್ಚ್ ಮತ್ತೆ ಏಪ್ರಿಲ್ ಮಂತ್ ಅಲ್ಲಿ ಬರ್ತಕ್ಕಂಥ ಮಳೆ ಏನಕ್ಕೆ ಉಪಯೋಗ ಆಗುತ್ತಪ್ಪ ಅಂತಂದ್ರೆ ಈ ಕರ್ನಾಟಕದ ಚಿಕ್ಕಮಗಳೂರು, ಮಡಿಕೇರಿ, ಶಿವಮೊಗ್ಗ, ಹಾಸನ ಈ ಭಾಗದಲ್ಲಿ ಕಾಫಿ ಬೆಳಿತಾರಲ್ವಾ, ಜನ ಕಾಫಿ ಬೆಳಿತಾರಲ್ವಾ, ಅವ್ರಗಳಿಗೆ ಏನಾಗುತ್ತಪ್ಪ ಅಂದ್ರೆ ತುಂಬಾ ಹೆಲ್ಪ್ ಆಗುತ್ತೆ. ಏನಕ್ಕೆ? ಕಾಫಿ ಏನು ಚೆರಿ ಬ್ಲಾಸಮ್ ಅಂತಂದ್ರೆ ಕಾಫಿ ಬೆಳೆ ಹೂ ಆಗ್ಲಿಕ್ಕೆ, ಕಾಫಿ ಪ್ಲಾಂಟ್ಸ್ ಕಾಫಿ ಬೆಳೆ ಹೂ ಆಗ್ಲಿಕ್ಕೆ ಏನ್ ಮಾಡುತ್ತೆ? ಹೆಲ್ಪ್ ಮಾಡುತ್ತೆ. ಓಕೆ, ಆ ಹೆಲ್ಪ್ ಮಾಡೋದ್ರಿಂದ ಇದನ್ನ ಏನಂತ ಕರಿತೀವಿ? ಚೆರಿ ಬ್ಲಾಸಮ್ಸ್ ಅಂತ ಹೇಳ್ಬಿಟ್ಟು ನಾವು ಕರಿತಾ ಹೋಗ್ತೀವಿ. ಓಕೆ, ಮತ್ತೆ ಮ್ಯಾಂಗೋ ಕ್ರಾಪ್. ಸೊ ನಿಮಗೆ ಗೊತ್ತಿದೆ ಆ ಯುಗಾದಿ, ಸಾಮಾನ್ಯ ಏಪ್ರಿಲ್ ಟೈಮಲ್ಲಿ ಯುಗಾದಿ ಹಬ್ಬ ಬರುತ್ತೆ. ಆ ಟೈಮಲ್ಲಿ ಈ ಮರ ಗಿಡಗಳೆಲ್ಲ ಚಿಗುರ್ತಾ ಇರ್ತವೆ ಹೊಸದಾಗಿ. ಸೊ ಹಾಗಾಗಿ ಆ ಮ್ಯಾಂಗೋ ಕ್ರಾಪ್ ಕೂಡ ಏನಾಗುತ್ತೆ, ಆ ಮ್ಯಾಂಗೋ ಶವರ್ಸ್ ಅಂತ ಹೇಳ್ಬಿಟ್ಟು ಕೂಡ ನಾವು ಕರಿತೀವಿ. ಯಾಕಂದ್ರೆ ಮಾವಿನ ಗಿಡದಲ್ಲಿ ಕೂಡ ಆ ಹೂಗಳು ಬಿಡ್ತಾ ಹೋಗೋದ್ರಿಂದ. ಓಕೆ, ಅದಕ್ಕೆಲ್ಲ ಕಾರಣ ಏನು? ಈ ಕಾಫಿ ಗಿಡದಲ್ಲಿ ಹೂ ಬಿಡ್ಲಿಕ್ಕೂ, ಮಾವಿನ ಗಿಡದಲ್ಲಿ ಹೂ ಬಿಡ್ಲಿಕ್ಕೂ ಇದೆಲ್ಲ ಕಾರಣ ಏನು? ಈ ಕನ್ವೆನ್ಷನಲ್ ರೈನ್. ಓಕೆ, ಈ ಬೇಸಿಗೆಗಾಲ ಬರ್ತಕ್ಕಂಥ ಕನ್ವೆನ್ಷನಲ್ ರೈನ್ಫಾಲ್ ಇದೆಯಲ್ಲ, ಇದೇ ಕಾರಣ. ಓಕೆ, ಸೊ ಮತ್ತೆ ಈ ಬೇಸಿಗೆಗಾಲದಲ್ಲಿ 7% ಆಫ್ ದ ಆನ್ಯುವಲ್ ರೈನ್ಫಾಲ್ ಬರುತ್ತೆ. ಓಕೆ, ಈಗ ನಾವು ಪೂರ್ತಿ ಒಂದು ವರ್ಷದಲ್ಲಿ ಆಗ್ತಕ್ಕಂಥ ಮಳೆಯನ್ನ 100% ಅಂತ ತಗೊಂಡ್ರೆ ಅದರಲ್ಲಿ 7% ಯಾವ ಟೈಮಲ್ಲಿ ಆಗುತ್ತೆ ಮಳೆ? 7% ಅಷ್ಟು ಮಳೆ ಈ ಬೇಸಿಗೆಗಾಲದಲ್ಲಿ ಬರುತ್ತೆ ಅನ್ನೋದು ಕೂಡ ನಿಮಗೆ ಗೊತ್ತಾಗಬೇಕು ಸ್ಟೂಡೆಂಟ್ಸ್. ಓಕೆ, ವರ್ಷದ ಎಲ್ಲ ಟೈಮಲ್ಲೂ ಮಳೆ ಬಂದೇ ಬರುತ್ತೆ. ಸೊ ಮಳೆಗಾಲ ಅನ್ನೋದು ಒಂಥರ ನಾನ್ ಸ್ಟಾಪ್ ಇದ್ದಂಗೆ, ಎಲ್ಲ ಟೈಮಲ್ಲೂ ಬರ್ತಲೇ ಇರುತ್ತೆ. ಬಟ್ ಏನಪ್ಪಾ ಅಂತಂದ್ರೆ ಆ ಪ್ರಮಾಣದಲ್ಲಿ ಸ್ವಲ್ಪ ಹೆಚ್ಚು ಕಮ್ಮಿ ಆಗುತ್ತೆ. ಓಕೆ, ಸೊ ಮಳೆಗಾಲದಲ್ಲಿ ಜಾಸ್ತಿ ಬರುತ್ತೆ, ಬೇಸಿಗೆಗಾಲದಲ್ಲಿ 7% ಬರುತ್ತೆ. ಓಕೆ, ಸೊ ಇದು ನಿಮಗೆ ಕ್ಲಿಯರ್ ಆಗಿ ಗೊತ್ತಿರಲಿ ಸ್ಟೂಡೆಂಟ್ಸ್. ಸೊ ದೆನ್ ನೋಡಿ, ಆವಾಗಲೇ ನಾನು ಹೇಳಿದ್ನಲ್ವಾ, ನೋಡಿ ಕಾಫಿ ಹೂವು, ಕಾಫಿ ಚಿಕ್ಕಮಂಗ್ಳೂರವರು, ಮಡಿಕೇರಿ ಕಾಫಿ ಬೆಳೆಗ ಯಾರಾದ್ರು ಕಾಫಿ ಆ ಕಡೆ ಸೈಡ್ ಅವ್ರು ಇದ್ರೆ ಗೊತ್ತಿರುತ್ತೆ ನಿಮಗೆ. ಕಾಫಿ ಇದೇ ರೀತಿ ಹೂ ಆಗೋದು. ಓಕೆ, ಮಳೆಗಾಲ ಈ ಬೇಸಿಗೆ ಏಪ್ರಿಲ್ ಮತ್ತೆ ಮೇ ಟೈಮಲ್ಲಿ ಮಳೆ ಬಂದು ಹೋದಾಗ ಕಾಫಿ ಗಿಡಗಳೆಲ್ಲ ಇದೇ ರೀತಿ ಹೂವನ್ನ ಬಿಡ್ತವೆ ವೈಟ್ ಕಲರ್ ಆಗಿ. ಓಕೆ, ಮಾವಿನ ಮರಗಳು ಕೂಡ ಇದೇ ರೀತಿ ಹೂವನ್ನ ಬಿಡ್ತವೆ, ನೀವು ನೋಡಿರ್ತೀರ ಅಂತ ನಾನು ಅನ್ಕೊಳ್ತೀನಿ. ಸೊ ಮತ್ತೆ ಹೇಲ್ ಸ್ಟೋನ್ಸ್ ಅಂತ ಹೇಳಿದ್ನಲ್ವ ನಾನು, ನೋಡಿ ಇದೇ ರೀತಿ ಇಲ್ಲಿ ಆಲಿಕಲ್ಲು ಅಂತ ಹೇಳ್ತೀವಲ್ವಾ, ನೀವು ಇದನ್ನ ನೋಡಿರ್ತೀರಾ. ಮಳೆ ಬಂದಾಗ ಆ ಗುಡುಗು ಸಿಡ್ಲು ಮಿಂಚಿನ ಜೊತೆ ಮಳೆ ಬಂದಾಗ ಮಧ್ಯಾಹ್ನದ ಹೊತ್ತು ಇದಕ್ಕೆ ಆಲಿಕಲ್ಲು ಬೀಳ್ತಕ್ಕಂಥ ಚಾನ್ಸಸ್ ಕೂಡ ಇರುತ್ತೆ ಅನ್ನೋದನ್ನ ಕೂಡ ಇಲ್ಲಿ ಹೇಳಿದ್ದಾರೆ. ಓಕೆ, ಇದು ಯಾವುದ್ರ ಬಗ್ಗೆ ಆಯ್ತು? ಬೇಸಿಗೆಗಾಲ ಆಯ್ತು. ಓಕೆ, ಬೇಸಿಗೆಗಾಲದ ಬಗ್ಗೆ ನಿಮಗೆ ಕ್ಲಿಯರ್ ಐಡಿಯಾ ಸಿಕ್ಕಿದೆ, ಯಾವ ಟೈಮಿಂದ ಯಾವ ಟೈಮ್ವರೆಗೂ ಇರುತ್ತೆ. ಸೊ ಎಲ್ಲ ಕೂಡ ಗೊತ್ತಾಗಿದೆ. ಓಕೆ, ದೆನ್ ರೈನಿ ಸೀಸನ್ ಪಿಕ್ಚರ್ ನೋಡಿ ನಿಮಗೆ ಗೊತ್ತಾಗಿರುತ್ತೆ. ಓಕೆ, ಮಳೆಗಾಲ ಅಂತಂದ್ರೆ ನಿಮಗಂತೂ ಇದು ಫೇವ್ರೇಟಾ ಅಥವಾ ಸಿಟ್ಟಾ? ಯಾಕಂತಂದ್ರೆ ಜನರಲ್ ಆಗಿ ಯಾವ ಟೈಮಲ್ಲಿ ಸ್ಟಾರ್ಟ್ ಆಗುತ್ತೆ ಹೇಳಿ? ಜೂನ್. ನಿಮಗೆ ಸ್ಕೂಲ್ ಸ್ಟಾರ್ಟ್ ಆಗ್ತಕ್ಕಂಥ ಟೈಮಲ್ಲಿ ಸ್ಟಾರ್ಟ್ ಆಗುತ್ತೆ ಅಲ್ವಾ? ನೋಡಿ ಮಳೆ ಬರ್ತಾ ಇದೆ, ಚಿತ್ರ ಇಟ್ಕೊಂಡು ಹೋಗ್ತಾ ಇದ್ದಾರೆ. ಸೊ ಆ ಮಳೆಗಾಲ ಟೈಮಲ್ಲಿ ವಾತಾವರಣ ಹೆಂಗಿರುತ್ತೆ ಅನ್ನೋದು ಕೂಡ ಇಲ್ಲೊಂದು ಪಿಕ್ಚರ್ ಅನ್ನ ನಾನು ಕೊಟ್ಟಿದ್ದೀನಿ. ಓಕೆ, ಸೊ ಯಾವ ರೀತಿ ಇರುತ್ತೆ ಅನ್ನೋದು ಹಚ್ಚ ಹಸಿರಿನಿಂದ ಅಲ್ವಾ? ಸೊ ಇಲ್ಲಿ ನಾನು ಕೊಟ್ಟಿದ್ದೀನಿ, ನೋಡ್ತಾ ಹೋಗೋಣ. ರೈನಿ ಸೀಸನ್ ಮಳೆಗಾಲದ ಬಗ್ಗೆ. ದಿಸ್ ಇಸ್ ಆಲ್ಸೋ ನೋನ್ ಎಸ್ ದ ಸೀಸನ್ ಆಫ್ ಸೌತ್ ವೆಸ್ಟ್ ಮಾನ್ಸೂನ್ ವೈನ್ಸ್. ಸೊ ಇದನ್ನ
ಮತ್ತೆ ಏನಂತ ಕರಿತೀವಪ್ಪ ಅಂದ್ರೆ ಮಾನ್ಸೂನ್ ಮಾರುತಗಳ ಕಾಲ ಅಂತ ಹೇಳ್ಬಿಟ್ಟು ನಾವು ಓಕೆ ಮಾನ್ಸೂನ್ ಮಾರುತಗಳ ಕಾಲ ಅಂತ ಹೇಳ್ಬಿಟ್ಟು ಕೂಡ ನಾವು ಈ ಮಳೆಗಾಲವನ್ನ ಕರಿತೀವಿ. ಓಕೆ, ಸೌತ್ ವೆಸ್ಟ್ ಮಾನ್ಸೂನ್ ವೈನ್ಸ್ ಅಂತ ನಾವು ಕರಿತಾ ಹೋಗ್ತೀವಿ. ಯಾಕಪ್ಪ ರೀತಿ ಕರಿತೀವಿ ಅಂತಂದ್ರೆ ನೋಡಿ, ಇದು ನಮ್ಮ ಭಾರತ ಅಂತ ನಾವು ಕನ್ಸಿಡರ್ ಮಾಡಿದ್ರೆ ಓಕೆ, ನಮ್ಮ ಭಾರತ ಅಂತ ನಾವು ಇದನ್ನ ಕನ್ಸಿಡರ್ ಮಾಡಿದ್ರೆ ಸೊ ನಮ್ಮ ಭಾರತದಲ್ಲಿ ಈ ಮಳೆಗಾಲ ಶುರುವಾಗೋತಕ್ಕಂಥದ್ದು ಸೌತ್ ವೆಸ್ಟ್ ಮಾನ್ಸೂನ್ ಅಂತಂದ್ರೆ ಸೌತ್ ವೆಸ್ಟ್ ನೋಡಿ, ಇದು ಸೌತ್ ಡೈರೆಕ್ಷನ್, ಇದು ನಾರ್ತ್, ಇದು ಈಸ್ಟ್, ಇದು ವೆಸ್ಟ್. ಸೊ ಇಲ್ಲಿ ವೆಸ್ಟ್ ಇಲ್ಲಿ ಬರ್ತಲ್ವಾ, ಈ ಪಾರ್ಟ್ ಏನಿದೆ ಇದು ಸೌತ್ ವೆಸ್ಟ್ ಪಾರ್ಟ್. ಓಕೆ, ನಮ್ಗೆ ಮಳೆ ಬರ್ತಕ್ಕಂಥದ್ದು ನಮ್ಮ ಭಾರತಕ್ಕೆ ಕರ್ನಾಟಕಕ್ಕೆ ಮಳೆ ಬರ್ತಕ್ಕಂಥದ್ದು ಯಾವತ್ತೂ ಕೂಡ ಈ ಭಾಗದಿಂದ. ಓಕೆ ಓಕೆ, ಅದು ದೊಡ್ಡ ಪ್ರೋಸೆಸ್ ಇದೆ ಮಳೆ ಯಾವ ರೀತಿ ಬರುತ್ತೆ ಅನ್ನೋದು. ಓಕೆ, ಈ ಮಳೆ ಸಾರಿ ಈ ವೈನ್ಸ್ ಇದೆಯಲ್ಲ, ಈ ಮಾನ್ಸೂನ್ ವೈನ್ಸ್ ಈ ಗಾಳಿ ರೂಪದಲ್ಲಿ ಏನಾಗುತ್ತಪ್ಪ ಅಂದ್ರೆ ನೀರು ಒಂದು ಕಡೆಯಿಂದ ಒಂದೊಂದು ಕಡೆಗೆ ಸಾಕ್ತಲೇ ಇರುತ್ತೆ ಮಳೆಗಾಲ ಟೈಮಲ್ಲಿ, ಜೂನ್ ಟೈಮಲ್ಲಿ. ಸೊ ಇಲ್ಲಿಂದ ಬಂದಂತ ಮಳೆ ಇಲ್ಲೆಲ್ಲ ಹಿಂದೂ ಮಹಾಸಾಗರ ಇದೆಯಲ್ವಾ, ಈ ಹಿಂದೂ ಮಹಾಸಾಗರದಿಂದ ಬಂದಂತ ಈ ಒಂದು ಮಾನ್ಸೂನ್ ವೈನ್ಸ್ ಈ ರೀತಿ ಬಂದು ನೋಡಿ ಈ ರೀತಿ ಟರ್ನ್ ಆಗ್ತವೆ ಇಲ್ಲಿ. ಓಕೆ, ಈ ರೀತಿ ಟರ್ನ್ ಆಗಿ ಇಲ್ಲಿ ಕೇರಳ ಬರುತ್ತಲ್ವಾ, ಈ ಕೇರಳ ಮತ್ತೆ ಇಲ್ಲಿ ನಮ್ಮ ಕರ್ನಾಟಕ ಬರುತ್ತಲ್ವಾ, ಇಲ್ಲಿ ನಮ್ಮ ಕರ್ನಾಟಕ ಬರುತ್ತಲ್ವಾ, ಈ ಪಾರ್ಟ್ ಅಲ್ಲಿ ಏನಾಗುತ್ತೆ ಮಳೆ ಬರೋದ್ರಿಂದ ಇದನ್ನ ನಾವು ಸೌತ್ ವೆಸ್ಟ್ ನೋಡಿ ಆ ಡೈರೆಕ್ಷನ್ ಹೆಸರನ್ನೇ ಕೊಟ್ಟಿದ್ದಾರೆ, ಸೌತ್ ವೆಸ್ಟ್ ಡೈರೆಕ್ಷನ್ ಸ್ಟಾರ್ಟ್ ಆಗುತ್ತೆ. ದಟ್ಸ್ ವೈ ವಿ ಕಾಲ್ ಇಟ್ as ಸೌತ್ ವೆಸ್ಟ್ ಮಾನ್ಸೂನ್ ವೈನ್ಸ್. ವೈನ್ಸ್ ಅಂತಂದ್ರೆ ಏನು, ವೈನ್ಸ್ ಅಂತಂದ್ರೆ ಏನ್ ಹೇಳಿ, ಹಾರಿಜಾಂಟಲ್ ಮೂವ್ಮೆಂಟ್ ಆಫ್ ಏರ್. ಹಾರಿಜಾಂಟಲ್ ಮೂವ್ಮೆಂಟ್ ಆಫ್ ಏರ್, ಗಾಳಿ ಯಾವಾಗಲೂ ಕೂಡ ಭೂಮಿ ಮೇಲೆ ಚಲಿಸ್ತಾ ಇರುತ್ತೆ. ಆ ಹಾರಿಜಾಂಟಲಿ ಅಡ್ಡಲಾಗಿ ಗಾಳಿ ಚಲಿಸ್ತಕ್ಕಂಥದ್ದನ್ನ ನಾವೇನಂತೀವಿ, ಹಾರಿಜಾಂಟಲ್ ಮೂವ್ಮೆಂಟ್ ಆಫ್ ಏರ್ ಅಂತ ನಾವು ಕರಿತೀವಿ, ಅದನ್ನ ವೈನ್ಸ್ ಅಂತೀವಲ್ವಾ. ಆ ಮಾನ್ಸೂನ್ ವೈನ್ಸ್ ಈ ಭಾಗದಲ್ಲಿ ಬರೋದ್ರಿಂದ ಈ ರೀತಿ ಕರಿತೀವಿ. ಓಕೆ, ದ ವೆಸ್ಟರ್ನ್ ಘಾಟ್ಸ್ ಚೆಕ್ ದ ಮಾಯಿಶ್ಚರ್ ಲೇಡನ್ ವೈನ್ಸ್ blowing from the Arabian Sea, resulting in the heavy rain as it moves eastward. The amount of rainfall gets reduced. This is because eastern Maidan is in the rain shadow area. ಅಂದ್ರೆ ಇಲ್ಲಿ ಏನ್ ಹೇಳಿದಾರಪ್ಪ ಅಂತಂದ್ರೆ ನೋಡಿ, ನಾನು ಕ್ಲಿಯರ್ ಆಗಿ ಹೇಳ್ತಾ ಹೋಗ್ತೀನಿ ನಿಮಗೆ. ಸೊ ಇಲ್ಲಿ ಏನಿದೆ, ಅರಬ್ಬಿ ಸಮುದ್ರ ಇದೆ ಅಲ್ವಾ ನಿಮಗೆ. ಸೊ ಈ ಪಾರ್ಟ್ ಅಲ್ಲೆಲ್ಲ ಏನಿದೆ, ಅರಬ್ಬಿ ಸಮುದ್ರ ಇದೆ, ನಿಮ್ಗೆ ಗೊತ್ತಿದೆ. ಲಾಸ್ಟ್ ಕ್ಲಾಸ್ ಅಲ್ಲಿ ಹೇಳಿದ್ದೀನಿ, ಫಸ್ಟ್ ಕ್ಲಾಸ್ ಜಿಯೋಗ್ರಫಿ ಫಸ್ಟ್ ಕ್ಲಾಸ್ ಅಲ್ಲಿ ನಾನು ಹೇಳಿದ್ದೀನಿ ಅವರ್ ಕರ್ನಾಟಕ ಚಾಪ್ಟರ್ ಅಲ್ಲಿ. ಈ ಪಾರ್ಟ್ ಅಲ್ಲಿ ಏನಿದೆ, ಅರಬ್ಬಿ ಸಮುದ್ರ. ಈ ಅರಬ್ಬಿ ಸಮುದ್ರದಿಂದ ಬೀಸ್ತಕ್ಕಂಥ ಈ ಗಾಳಿಗಳನ್ನ ಈ ಪಾರ್ಟ್ ಅಲ್ಲಿ ಏನಿದೆ ಹೇಳಿ, ಈ ಪಾರ್ಟ್ ಅಲ್ಲಿ ಲಾಸ್ಟ್ ಕ್ಲಾಸ್ ಅಲ್ಲಿ ಹೇಳಿದಲ್ವ ನಾವು, ಈ ಪಾರ್ಟ್ ಅಲ್ಲಿ ಒಂದು ದೊಡ್ಡದಾಗಿ ಪಶ್ಚಿಮ ಘಟ್ಟಗಳ ಒಂದು ಸಾಲೆ ಇದೆ ಈ ರೀತಿ ಉದ್ದವಾಗಿ. ಇಲ್ಲಿ ಈ ಚಾರ್ಮಡಿ ಘಾಟ್ ಮತ್ತೆ ಶಿರಡಿ ಘಾಟ್ ಎಲ್ಲ ಬರ್ತಾವಲ್ವಾ, ಅದೆಲ್ಲ ಈ ಪಾರ್ಟ್ ಅಲ್ಲೇ ಬರೋದು. ಓಕೆ, ಇಲ್ಲಿ ಈ ತರ ದೊಡ್ಡದಾಗಿ ಈ ಬೆಟ್ಟ ಗುಡ್ಡಗಳು ಏನಿದೆಯಲ್ವಾ ಇಲ್ಲಿ ಪಾರ್ಟ್ ಅಲ್ಲಿ. ಸೊ ಈ ಬೆಟ್ಟ ಗುಡ್ಡಗಳು ಏನ್ ಮಾಡ್ತಾವಪ್ಪ ಅಂತಂದ್ರೆ ಈ ವೈನ್ಸ್ ಈ ರೀತಿ ಬರ್ತಕ್ಕಂಥ ವೈನ್ಸ್ ನ ಇಲ್ಲಿ ತಡಿತವೆ. ಓಕೆ, ಯಾಕಂದ್ರೆ ತುಂಬಾ ಎತ್ತರವಾಗಿರೋದಿಲ್ಲ ನೋಡಿ, ಈ ರೀತಿ ಇದು ಈ ನನ್ನ ಈ ಕೈಯನ್ನು ನೀವು ಏನಂತ ಅನ್ಕೊಳ್ಳಿ, ವೆಸ್ಟರ್ನ್ ಘಾಟ್ಸ್ ಅಂತ ಅನ್ಕೊಳ್ಳಿ. ಓಕೆ, ಸೊ ಈ ಕೈಯನ್ನು ನಾವು ಮಾನ್ಸೂನ್ ವೈನ್ಸ್ ಅಂತ ಅನ್ಕೊಂಡ್ರೆ ಈ ರೀತಿ ಬರ್ತಕ್ಕಂಥ ಪಾರ್ಟ್ ಅನ್ನ ವೈನ್ಸ್ ಏನ್ ಮಾಡುತ್ತೆ, ಈ ಏನೋ ಈ ವೆಸ್ಟರ್ನ್ ಘಾಟ್ಸ್ಗೆ ಡಿಕ್ಕಿ ಹೊಡೆದು ಇದೇ ಭಾಗದಲ್ಲಿ ಅಂದ್ರೆ ಸ್ಪೆಷಲಿ ಈ ಭಾಗದಲ್ಲಿ ಹೆಚ್ಚು ಮಳೆಯನ್ನ ಏನ್ ಮಾಡ್ತವೆ, ಈ ಒಂದು ಮಳೆಯನ್ನ ಸುರಿಸ್ತವೆ. ಆದ್ರಿಂದ ಈ ಪಶ್ಚಿಮ ಘಟ್ಟಗಳ ಪಶ್ಚಿಮ ಭಾಗದಲ್ಲಿ ಏನಾಗುತ್ತೆ, ಹೆಚ್ಚು ಮಳೆ ಬರೋದ್ರಿಂದ ಸೊ ಈ ಪೂರ್ವ ಭಾಗ ಏನಿದೆಯಲ್ವಾ, ಈ ಪೂರ್ವ ಭಾಗ ಇದನ್ನ ನಾವ್ ಏನಂತ ಕರಿತೀವಿ, ರೈನ್ ಶಾಡೋ ಏರಿಯಾ ಅಂತ ಕರಿತೀವಿ. ಕಾರಣ ಯಾಕಪ್ಪ ಅಂತಂದ್ರೆ ಇದು ಇಲ್ಲಿ ಮಳೆ ಅಷ್ಟು ಆಗೋದಿಲ್ಲ. ಓಕೆ, ಯಾಕಂತಂದ್ರೆ ಮಳೆ ಎಲ್ಲ ಇಲ್ಲಿ ಜಾಸ್ತಿ ಬೀಳೋದ್ರಿಂದ ಇದನ್ನ ನಾವು ನೆರಳಿನ ಪ್ರದೇಶ ಅಂತ ಹೇಳ್ಬಿಟ್ಟು ನಾವು ಕರಿತೀವಿ. ಓಕೆ, ಸೊ ಇದು ನಾವು ಕರ್ನಾಟಕದ ಪರ್ಸ್ಪೆಕ್ಟಿವ್ ಇಂದ ನೋಡ್ತಾ ಇರೋದು. ಓಕೆ, ನಮ್ ಕರ್ನಾಟಕ ಇಲ್ಲಿ ಬರುತ್ತಲ್ವಾ, ನಿಮ್ಗೆಲ್ಲ ಗೊತ್ತಿದೆಯಲ್ವಾ. ಸೊ ಇದು ನಿಮ್ಗೆ ಕ್ಲಿಯರ್ ಆಗಿ ಗೊತ್ತಿರಲಿ. ಆಗುಂಬೆ is an area of heavy rainfall, hence it is called the ಚಿರಾಪುಂಜಿ ಆಫ್ ಸೌತ್ ಇಂಡಿಯಾ. ಓಕೆ, ಕರ್ನಾಟಕದಲ್ಲಿ ಅತಿ ಹೆಚ್ಚು ಮಳೆ ಎಲ್ಲಾಗುತ್ತಪ್ಪ ಅಂತಂದ್ರೆ ಆಗುಂಬೆ. ವೆರಿ ಇಂಪಾರ್ಟೆಂಟ್. ಓಕೆ, ವೆರಿ ಇಂಪಾರ್ಟೆಂಟ್. ಎಲ್ಲಿ ಮಳೆ ಆಗುತ್ತೆ ಅತಿ ಹೆಚ್ಚು, ನಮ್ಮ ಕರ್ನಾಟಕದಲ್ಲಿ ಆಗುಂಬೆ. ಅದನ್ನ ನಾವು ಚಿರಾಪುಂಜಿ ಆಫ್ ಸೌತ್ ಇಂಡಿಯಾ ಅಂತ ಹೇಳ್ಬಿಟ್ಟು ನಾವು ಕರಿತೀವಿ. ಓಕೆ, ಚಿರಾಪುಂಜಿ ಆಫ್ ಸೌತ್ ಇಂಡಿಯಾ. ದೆನ್ ಭಾಗಮಂಡಲ ಮತ್ತೆ ಹುಲಿಕಲ್ ಆರ್ ದ ಅದರ್ ಪ್ಲೇಸಸ್. ಇಲ್ಲೂ ಕೂಡ ಏನಾಗುತ್ತೆ, ತುಂಬಾ ಜಾಸ್ತಿ ಪ್ರಮಾಣದ ಮಳೆ ಬೀಳುತ್ತೆ. ಓಕೆ, ಆಗುಂಬೆ ಶಿವಮೊಗ್ಗ ಭಾಗದಲ್ಲಿ ಬರ್ತಕ್ಕಂಥದ್ದು. ದೆನ್ ಹುಲಿಕಲ್ಲು ಕೂಡ ಅಲ್ಲೇ ಬರ್ತಕ್ಕಂಥದ್ದು. ಭಾಗಮಂಡಲ ಎಲ್ಲಿ ಬರುತ್ತೆ, ಮಡಿಕೇರಿ ಭಾಗದಲ್ಲಿ ಬರ್ತಕ್ಕಂಥದ್ದು. ಓಕೆ, ದೆನ್ ನಾಯಕನಹಟ್ಟಿ ನಿಯರ್ ಚಳ್ಳಕೆರೆ ಇನ್ ಚಿತ್ರದುರ್ಗ ರೆಕಾರ್ಡ್ಸ್ ದ ಲೋಯೆಸ್ಟ್ ರೈನ್ಫಾಲ್ ಡ್ಯೂರಿಂಗ್ ದಿಸ್ ಸೀಸನ್ ಇನ್ ದ ಎಂಟೈರ್ ಸ್ಟೇಟ್. ದ ಟೆಂಪರೇಚರ್ ಇಸ್ ವೆರಿ ಹೈ, ಆಸ್ ಎ ರಿಸಲ್ಟ್ ರಿಲೇಟಿವ್ ಹ್ಯುಮಿಡಿಟಿ ಈಸ್. ಸೊ ಅಂದ್ರೆ ಇಲ್ಲಿ ಏನ್ ಹೇಳಿದಾರಪ್ಪ ಅಂತಂದ್ರೆ ನೋಡಿ, ಅತಿ ಹೆಚ್ಚು ಮಳೆ ಬೀಳ್ತಕ್ಕಂಥದ್ದು ಆಗುಂಬೆ, ಅತಿ ಕಡಿಮೆ ಮಳೆ ಬೀಳ್ತಕ್ಕಂಥದ್ದು ನಾಯಕನಹಟ್ಟಿ ಚಿತ್ರದುರ್ಗದ ಚಳ್ಳಕೆರೆಯಲ್ಲಿ ಬರ್ತಕ್ಕಂಥ ನಾಯಕನಹಟ್ಟಿ. ನೋಡಿ, ನೀವು ಇಲ್ಲಿ ಕ್ಲಿಯರ್ ಆಗಿ ಇಲ್ಲಿ ಮ್ಯಾಪ್ ನೋಡಿ ನಿಮಗೆ ಗೊತ್ತಾಗುತ್ತೆ. ಓಕೆ, ಸಿ ನೋಡಿ, ಈ ಮ್ಯಾಪ್ ತೋರಿಸ್ತೀನಿ ನೋಡಿ ನಾನು.
ಇಲ್ಲಿ ನೋಡಿ, ನಾನು ನಿಮಗೆ ಹೇಳಿದೆ ಏನಂತ, ಈ ಪಾರ್ಟಿಂದ ಏನು ಬರುತ್ತೆ, ಈ ಮಾನ್ಸೂನ್ ವೈನ್ಸ್ ಬರುತ್ತೆ ಅಲ್ವಾ, ನಮ್ಮ ಕರ್ನಾಟಕಕ್ಕೆ ಈ ಪಾರ್ಟಿಂದ ಬರುತ್ತೆ. ಓಕೆ, ಈ ಪಾರ್ಟಿಂದ ಬಂದಂಥದ್ದು ಈ ಭಾಗದಲ್ಲಿ ಏನಿದೆ, ಇಲ್ಲಿ ಇಲ್ಲಿ ಏನಿದೆ, ಈ ಪಶ್ಚಿಮ ಘಟ್ಟಗಳ ದೊಡ್ಡ ಸಾಲೆ ಇದೆ ಈ ರೀತಿ ಅಲ್ವಾ. ಈ ದೊಡ್ಡ ಸಾಲೆ ಏನು ಮಾಡುತ್ತೆ, ಈ ಮಾನ್ಸೂನ್ ವೈನ್ಸ್ ಅಂತ ತಡೆದು ಈ ಪಶ್ಚಿಮ ಘಟ್ಟದ ಪಶ್ಚಿಮ ಭಾಗದಲ್ಲಿ ಹೆಚ್ಚು ಮಳೆಯನ್ನು ಸುರಿಸೋದ್ರಿಂದ ನೋಡಿ, ಚಿತ್ರದುರ್ಗ ಇಲ್ಲಿದೆ, ಇಲ್ಲಿದೆ ಚಿತ್ರದುರ್ಗ. ಈ ಚಿತ್ರದುರ್ಗದ ಚಳ್ಳಕೆರೆಯಲ್ಲಿ ಬರ್ತಕ್ಕಂಥ ನಾಯಕನಹಟ್ಟಿ ಭಾಗ ಪೂರ್ವ ಭಾಗಕ್ಕಿದೆ. ಅಂದ್ರೆ ಇಲ್ಲಿ ಬಂದಂತ ಮಳೆ ಎಲ್ಲ ಇಲ್ಲೇ ಬಿದ್ದು ಈ ರೀತಿ ಹೋಗುತ್ತೆ. ಓಕೆ, ಈ ರೀತಿ ಏನೋ ಹೋಗೋದ್ರಿಂದ ಸ್ವಲ್ಪ ಪ್ರಮಾಣ ಆ ಕಡೆ ಹೋಗೋದ್ರಿಂದ ಸೊ ಇಲ್ಲಿ ಆ ಒಂದು ಮಾನ್ಸೂನ್ ವೈನ್ಸ್ ಈ ಕಡೆ ಬರೋಷ್ಟೊಳಗಡೆ ಅಲ್ಲಿ ಇರ್ತಕ್ಕಂಥ ತೇವಾಂಶ ಎಲ್ಲ ಕಮ್ಮಿಯಾಗಿ ಇಲ್ಲಿ ಮಳೆ ಏನಾಗುತ್ತೆ, ತುಂಬಾ ಕಮ್ಮಿ ಆಗುತ್ತೆ ಅನ್ನೋದನ್ನ ನಾವಿಲ್ಲಿ ನೋಡ್ತಾ ಹೋಗ್ಬೋದು. ಓಕೆ, ಸೊ ಇದು ನಿಮಗೆ ಕ್ಲಿಯರ್ ಆಗಿ ಗೊತ್ತಿಲ್ಲ ಸ್ಟೂಡೆಂಟ್ಸ್, ತುಂಬಾ ಸುಲಭವಾಗಿರ್ತಕ್ಕಂಥ ಒಂದು ಚಾಪ್ಟರ್. ಓಕೆ, ಸೊ ಇಲ್ಲಿ ಜಾಸ್ತಿ ಆಗ್ತಾರೆ ನಿಮ್ಗೆ ಗೊತ್ತಿಲ್ಲ. ದೆನ್ ಡ್ಯೂರಿಂಗ್ ದಿಸ್ ಸೀಸನ್ ದ ಎಂಟೈರ್ ಸ್ಟೇಟ್ ಆಫ್ ದ ಟೆಂಪರೇಚರ್ ಇಸ್ ವೆರಿ ಹೈ, ಆಸ್ ಅ ರಿಸಲ್ಟ್ ದ ರಿಲೇಟಿವ್ ಹ್ಯೂಮಿಡಿಟಿ ಇಸ್ ವೆರಿ ಹೈ. ಸೊ ಏನಾಗುತ್ತಪ್ಪ ಅಂತಂದ್ರೆ ರಿಲೇಟಿವ್ ಹ್ಯೂಮಿಡಿಟಿ ಅಂತಂದ್ರೆ ನೋಡಿ, ಎಂಟೈರ್ ಟೆಂಪರೇಚರ್ ಇಸ್ ವೆರಿ ಹೈ, ಆಸ್ ಅ ರಿಸಲ್ಟ್ ರಿಲೇಟಿವ್ ಹ್ಯೂಮಿಡಿಟಿ ಇಸ್ ಏನಾಗುತ್ತೆ, ರಿಲೇಟಿವ್ ಹ್ಯೂಮಿಡಿಟಿ ಅಂತಂದ್ರೆ ತೇವಾಂಶನೂ ಕೂಡ ಏನಾಗಿರುತ್ತೆ, ಜಾಸ್ತಿ ಇರುತ್ತೆ ಅಂತ ಇಲ್ಲಿ ಹೇಳಿದ್ದಾರೆ. ಓಕೆ, ದೇರ್ ಇಸ್ ಕ್ಲೌಡಿ ಅಟ್ಮಾಸ್ಫಿಯರ್ ಥ್ರೂ ಔಟ್. ಓಕೆ, ಅಂದ್ರೆ ಮಳೆಗಾಲದಲ್ಲಿ ಸಾಮಾನ್ಯ ನೀವು ನೋಡಿರ್ತೀರಾ, ಈ ಬಿಸಿಲು ಅನ್ನೋದೇ ತುಂಬಾ ಕಮ್ಮಿ ಅಲ್ವಾ. ಬಿಸಿಲು ಅನ್ನೋದು ಏನಾಗುತ್ತೆ, ತುಂಬಾ ಕಮ್ಮಿ ಆಗುತ್ತೆ. ಬೆಳಗ್ಗೆನೂ ಮೋಡ, ಮಧ್ಯಾಹ್ನನೂ ಮೋಡ, ಸಂಜೆನೂ ಮೋಡ. ಕ್ಲೌಡಿ ಅಟ್ಮಾಸ್ಫಿಯರ್ ಯಾವಾಗಲೂ ಕೂಡ ಏನಿರುತ್ತೆ, ಜಾಸ್ತಿ ಕ್ಲೌಡಿ ಅಟ್ಮಾಸ್ಫಿಯರ್ ಇರುತ್ತೆ ಅಂತ ಇಲ್ಲಿ ಹೇಳಿದ್ದಾರೆ. ಓಕೆ, ಡ್ಯೂರಿಂಗ್ ದಿಸ್ ಸೀಸನ್ ಕರ್ನಾಟಕ ರಿಸೀವ್ಸ್ ಅಬೌಟ್ 80% ಆಫ್ ದ ರೈನ್ಫಾಲ್. ದಿಸ್ ಹೆಲ್ಪ್ಸ್ ಇನ್ ದ ಕಲ್ಟಿವೇಶನ್ ಆಫ್ ಖಾರಿಫ್ ಕ್ರಾಪ್ಸ್. ಓಕೆ, ನಿಮಗೆ ಖಾರಿಫ್ ಕ್ರಾಪ್ಸ್, ರಾಬಿ ಕ್ರಾಪ್ಸ್ ಅಂತ ಬರುತ್ತೆ. ಸೊ ನೆಕ್ಸ್ಟ್ 10th ಅಲ್ಲಿ ನೀವು ಕಲಿತಾ ಹೋಗ್ತೀರಾ. ಸೊ ಇಲ್ಲಿ ಏನ್ ನೋಡಿಪ್ಪ ಅಂತಂದ್ರೆ, ಈ ಟೈಮಲ್ಲಿ ನೋಡಿ 100% ರೈನಲ್ಲಿ 7% ಎಲ್ಲಿ ಬರುತ್ತೆ, ಸಮ್ಮರ್ ಅಲ್ಲಿ ಬರುತ್ತೆ. ಇನ್ನು 80% ಎಲ್ಲಿ ಬರುತ್ತೆ, ರೈನಿ ಸೀಸನ್ ಅಲ್ಲೇ ಬರೋದು. ಓಕೆ, ಮಳೆಗಾಲದಲ್ಲಿ ಅತಿ ಹೆಚ್ಚು ಮಳೆ ಆಗ್ತಕ್ಕಂಥದ್ದು. ಓಕೆ, ಇದು ನಿಮಗೆ ಕ್ಲಿಯರ್ ಆಗಿ ಗೊತ್ತಿಲ್ಲ 80%. ಓಕೆ, ಸೊ ಇದು ನಿಮಗೆ ಗೊತ್ತಿಲ್ಲ. ಈ ಮಳೆಗಾಲದಲ್ಲಿ ಏನ್ ಮಾಡ್ತಾರೆ, ಖಾರಿಫ್ ಕ್ರಾಪ್ಸ್ ಅಂದ್ರೆ ಮಳೆಗಾಲದಲ್ಲಿ ಬೆಳೀತಕ್ಕಂಥ ಬೆಳೆಗಳನ್ನ ನಾವು ಖಾರಿಫ್ ಕ್ರಾಪ್ಸ್ ಅಂತ ಹೇಳ್ಬಿಟ್ಟು ನಾವು ಕರಿತೀವಿ. ಓಕೆ, ಸೊ ಇದು ನಿಮಗೆ ಗೊತ್ತಿರಲಿ. ಆ ಖಾರಿಫ್ ಕ್ರಾಪ್ಸ್ ಯಾವುದು, ಸಿಂಪಲ್ ಆಗಿ ಹೇಳ್ಬೇಕಪ್ಪ ಅಂತಂದ್ರೆ ಯಾವುದು, ಭತ್ತ ಇದೆ ಅಲ್ವಾ, ಅದೆಲ್ಲ ಖಾರಿಫ್ ಕ್ರಾಪ್ಸ್ಗೆ ಬರುತ್ತೆ. ಓಕೆ, ಸೊ ಅದನ್ನ ಈ ಟೈಮಲ್ಲಿ ಬೆಳಿತಾರೆ ಅಂತ ಹೇಳಿದ್ದಾರೆ. ಓಕೆ, ಸೊ ಅದೇನ್ ನೋಡ್ತಾ ಹೋಗೋಣ, ಯಾವುದು, ದ ಪೀರಿಯಡ್ ಆಫ್ ರಿಟ್ರೀಟಿಂಗ್ ಮಾನ್ಸೂನ್ ಅಂದ್ರೆ ಮಳೆಯ ಮುಂಗಾರು ಮಳೆಯ ನಿರ್ಗಮನ ಕಾಲ, ಮಳೆಯ ನಿರ್ಗಮನ ಕಾಲ. ಓಕೆ, ಮಳೆಯ ನಿರ್ಗಮನ ಕಾಲ, ಇದ್ರ ಬಗ್ಗೆ ನೋಡ್ತಾ ಹೋಗೋಣ. ಅಂದ್ರೆ ನಿರ್ಗಮನ ಅಂತಂದ್ರೆ ವಾಪಸ್ ಹೋಗೋದು. ಓಕೆ, ಮಳೆಗಾಲ ಜೂನ್ ಅಲ್ಲಿ ಬಂದಿದ್ದು ಎಲ್ಲಿವರೆಗೆ ಇರುತ್ತೆ, ಎಲ್ಲಿವರೆಗೆ ಇರುತ್ತೆ ಹೇಳಿ, ಸೆಪ್ಟೆಂಬರ್ ವರೆಗೂ ಇರುತ್ತಲ್ವಾ. ಆ ಟೈಮ್ ನಾನು ಹೇಳಿದ್ದೀನಲ್ವ ನಿಮಗೆ, ಟೈಮಿಂಗ್ಸ್ ನಿಮಗೆ ಅದು ಕ್ಲಿಯರ್ ಆಗಿದೆಯಲ್ವಾ. ಸೊ ಇಲ್ಲಿ ಜೂನ್ ಇಂದ ಸೆಪ್ಟೆಂಬರ್, ಇದು ನಿಮಗೆ ಕ್ಲಿಯರ್ ಆಗಿ ಗೊತ್ತಿಲ್ಲ ಸ್ಟೂಡೆಂಟ್ಸ್. ಓಕೆ, ಸೊ ಸ್ಟಾರ್ಟಿಂಗ್ ಅಲ್ಲೇ ಕೊಟ್ಟಿದ್ದೀನಲ್ವಾ, ಇಲ್ಲೇ ಕೊಟ್ಟಿದ್ದೀನಿ ನೋಡಿ, ಈ ಸ್ಲೈಡಲ್ಲಿ ಎಲ್ಲ ಕೊಟ್ಟಿದ್ದೀನಿ ನಾನು. ಸೊ ಹಾಗಾಗಿ ಅಲ್ಲಿ ನಾನು ಮತ್ತೆ ಬರ್ದಿಲ್ಲ, ಇಲ್ಲೇ ಕೊಟ್ಟಿದ್ದೀನಲ್ಲ. ಸೊ ನಿಮಗೆ ಕ್ಲಿಯರ್ ಆಗಿ ಗೊತ್ತಾಗುತ್ತೆ. ಓಕೆ, ನೋಡ್ತಾ ಹೋಗೋಣ. ಸೊ ಇದೇ ಯಾವಾಗ ಬರುತ್ತಪ್ಪ ಅಂತಂದ್ರೆ, ಈ ಕಾಲ ಯಾವಾಗ ಬರುತ್ತೆ, ಈ ಒಂದು ಮಳೆಯ ನಿರ್ಗಮನ ಕಾಲ ಯಾವಾಗ ಬರುತ್ತೆ, ಇದು ಯಾವಾಗ ಬರುತ್ತೆ, ಯಾವಾಗ ಸ್ಟಾರ್ಟ್ ಆಗುತ್ತಪ್ಪ ಅಂದ್ರೆ, ಮಳೆ ಯಾವಾಗ ವಾಪಸ್ ಹೋಗ್ಲಿಕ್ಕೆ ಸ್ಟಾರ್ಟ್ ಮಾಡುತ್ತಪ್ಪ ಅಂತಂದ್ರೆ ಅಕ್ಟೋಬರ್ ಟು ನವೆಂಬರ್. ಓಕೆ, ಅಕ್ಟೋಬರ್ ಟು ನವೆಂಬರ್, ಈ 2 ತಿಂಗಳು ಇದೆಯಲ್ವಾ, ನವೆಂಬರ್. ಈಗ ಪ್ರೆಸೆಂಟ್ ನಾವಿರೋದು ಅಕ್ಟೋಬರ್ ಅಲ್ಲಿ ಈಗ. ಓಕೆ ಅಲ್ವಾ. ಸೊ ಅಂದ್ರೆ ಈ ಟೈಮು ನೋಡಿ, ಈ ಟೈಮಲ್ಲಿ ಮಳೆ ಏನಾಗ್ತಾ ಇದೆ, ವಾಪಸ್ ಹೋಗ್ತಾ ಇದೆ. ಯಾವ ರೀತಿ ಅಂತಂದ್ರೆ ನೋಡಿ, ಮಳೆ ಬರ್ಬೇಕಾದ್ರೆ ಈ ಡೈರೆಕ್ಷನ್ ಅಲ್ಲಿ ಬಂತು ಅಲ್ವಾ. ಸೊ ಇಲ್ಲೆಲ್ಲ ಹೋಗುತ್ತೆ, ಇದು ಈ ರೀತಿ ಹೋಗುತ್ತೆ ಈ ಒಂದು ವೈನ್ಸ್. ಓಕೆ, ಮತ್ತೆ ನಿಮಗೆ ಗೊತ್ತಿರಲಿ, ಈ ಮಳೆಗಾಲ ಟೈಮಲ್ಲಿ ಏನಾಗುತ್ತಪ್ಪ ಅಂತಂದ್ರೆ ಈ ಭಾಗದಿಂದ ಬರ್ತಕ್ಕಂಥ ಏನೋ ವೈನ್ಸ್ ಅಲ್ಲಿ ಕೆಲವೊಂದು ಈ ಕಡೆ ಹೋಗಿ ಈ ರೀತಿನೂ ಕೂಡ ಮಳೆಯನ್ನ ಸುರಿಸ್ತವೆ. ಓಕೆ, ಕೆಲವೊಂದು ಮಾನ್ಸೂನ್ ವೈನ್ಸ್ ಈ ಭಾಗದಲ್ಲೂ ಕೂಡ ಈ ರೀತಿ ಹೋಗಿ ಈ ಭಾಗದ ಪ್ರದೇಶಗಳಲ್ಲೂ ಕೂಡ ಈ ಮೇಘಾಲಯ ಅತ್ಯಂತ ಹೆಚ್ಚು ಮಳೆ ಆಗುತ್ತಲ್ವಾ, ಈ ಭಾಗದಲ್ಲೂ ಮಳೆ ಸುರಿಸಿ ಕೊನೆಗೆ ಈ ಅಕ್ಟೋಬರ್ ಡಿಸೆಂಬರ್ ಟೈಮಲ್ಲಿ ಏನ್ ಮಾಡ್ತವೆ, ಈ ಎಲ್ಲ ವೇವ್ಸ್ ಏನ್ ಮಾಡ್ತಾವಪ್ಪ ಅಂದ್ರೆ ಈ ಡೈರೆಕ್ಷನ್ ಅಲ್ಲಿ ವಾಪಸ್ ಹೋಗ್ತವೆ. ಓಕೆ, ಈ ಡೈರೆಕ್ಷನ್ ಅಲ್ಲಿ ವಾಪಸ್ ಹೋಗ್ತವೆ. ಇಲ್ಲಿ ನಾವು ಇದನ್ನೇ ನೋಡ್ತಾ ಇರೋದು, ರಿಟ್ರೀಟಿಂಗ್ ಮಾನ್ಸೂನ್ ಈ ತಾರೀಕಲ್ಲಿ ಈ ಡೈರೆಕ್ಷನ್ ಅಲ್ಲಿ ಹೋಗ್ತವೆ. ಓಕೆ, ದಿಸ್ ಇಸ್ ಆಲ್ಸೋ ಕಾಲ್ಡ್ ದ ನಾರ್ತ್ ಈಸ್ಟ್ ಮಾನ್ಸೂನ್ ಸೀಸನ್ ಅಂತಂದ್ರೆ ನೋಡಿ, ನಾರ್ತ್ ಈಸ್ಟ್. ಯಾಕೆ ನಾರ್ತ್ ಈಸ್ಟ್ ಅಂತ ಕರಿತೀವಿ ನಾವು, ಇದು ನಾರ್ತ್ ಆದ್ರೆ ಇದು
ಈಸ್ಟ್ ಅಲ್ವಾ, ಈ ನಾರ್ತ್ ಈಸ್ಟ್ ಡೈರೆಕ್ಷನ್ ಇಂದ ಈ ರೀತಿ ಹೋಗೋದ್ರಿಂದ ಇದನ್ನ ನಾವು ನಾರ್ತ್ ಈಸ್ಟ್ ಮಾನ್ಸೂನ್ ಸೀಸನ್ ಅಂತ ಹೇಳ್ಬಿಟ್ಟು ನಾವು ಕರಿತೀವಿ. ಓಕೆ, ಡ್ಯೂ ಟು ದ ಡಿಕ್ರೀಸ್ ಇನ್ ದ ಟೆಂಪರೇಚರ್ ಅಂಡ್ ಇನ್ಕ್ರೀಸ್ ಇನ್ ದ ಪ್ರೆಷರ್ ದ ವೈಂಡ್ಸ್ ಬ್ಲೋ ಫ್ರಮ್ ದ ನಾರ್ತ್ ಈಸ್ಟ್ ಟು ದ ಸೌತ್ ವೆಸ್ಟ್. ಏನಾಗುತ್ತಪ್ಪ ಅಂದ್ರೆ ಡ್ಯೂ ಟು ದ ಡಿಕ್ರೀಸ್ ಇನ್ ದ ಟೆಂಪರೇಚರ್. ಓಕೆ, ಯಾವಾಗ ಮಳೆಗಾಲ ಜಾಸ್ತಿ ಆಗುತ್ತೋ ಅವಾಗ ಆಬ್ವಿಯಸ್ಲಿ ಎಲ್ಲ ಕಡೆ ಮಳೆ 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 ಕೋಲ್ಡ್ ಆಗೋದ್ರಿಂದ ಟೆಂಪರೇಚರ್ ಏನಾಗುತ್ತೆ, ಕಮ್ಮಿ ಆಗುತ್ತೆ. ಆ ಕಮ್ಮಿ ಆಗಿದ್ದ ಪ್ರಭಾವ ಏನಾಗುತ್ತೆ, ಇನ್ಕ್ರೀಸ್ ಪ್ರೆಷರ್ ಜಾಸ್ತಿ ಆಗುತ್ತೆ. ಓಕೆ, ಪ್ರೆಷರ್ ಅಂತಂದ್ರೆ ಏನಪ್ಪ ಅಂತಂದ್ರೆ ಒತ್ತಡ. ಓಕೆ, ಎಲ್ಲಿ ಅತಿ ತಣ್ಣವಾಗಿರ್ತಕ್ಕಂಥ ಅಥವಾ ಅಥವಾ ಕೋಲ್ಡ್ ಪ್ರದೇಶಗಳು ಇರುತ್ತಲ್ವಾ, ಅಲ್ಲಿ ಏನಾಗುತ್ತೆ, ಪ್ರೆಷರು ಜಾಸ್ತಿ ಇರುತ್ತೆ. ಓಕೆ, ಎಲ್ಲಿ ಸೂರ್ಯನ ಬಿಸಿಲು ಶಾಖ ಟೆಂಪರೇಚರ್ ಜಾಸ್ತಿ ಇರುತ್ತೋ ಅಲ್ಲಿ ಪ್ರೆಷರು ಕಮ್ಮಿ ಇರುತ್ತೆ. ಓಕೆ, ಸೊ ಇಲ್ಲಿ ಏನಾಗುತ್ತಪ್ಪ ಅಂತಂದ್ರೆ ಇದರಲ್ಲಿ ಏನಾಗುತ್ತಪ್ಪ ಅಂತಂದ್ರೆ ನೋಡಿ, ಯಾವಾಗ ಈ ಒಂದು ಟೆಂಪರೇಚರ್ ಡಿಕ್ರೀಸ್ ಆದಾಗ, ಮಳೆಗಾಲ ಜಾಸ್ತಿ ಆದಾಗ ಪ್ರೆಷರ್ ಅನ್ನೋದು ಇನ್ಕ್ರೀಸ್ ಆಗಿ ಅವಾಗ ವೈಂಡ್ಸ್ ಏನಾಗ್ತವೆ, ಈ ಡೈರೆಕ್ಷನ್ ಅಲ್ಲಿ ಹೋಗ್ಲಿಕ್ಕೆ ಸ್ಟಾರ್ಟ್ ಮಾಡ್ತವೆ ಅಂತ ಇಲ್ಲಿ ಹೇಳಿದ್ದಾರೆ. ದೀಸ್ ವೈಂಡ್ಸ್ ಆರ್ ಡ್ರೈ ಬಿಕಾಸ್ ದೇ ಬ್ಲೋ ಫ್ರಮ್ ದ ಲ್ಯಾಂಡ್. ಸೊ ಇದರಲ್ಲಿ ಏನು ಕೂಡ ಅಷ್ಟೊಂದು ನೀರಿನ ಪ್ರಮಾಣ ಅನ್ನೋದು ಇರೋದಿಲ್ಲ. ಓಕೆ, ಯಾಕೆ ಹೇಳಿ ಇರೋದಿಲ್ಲ ನೀರಿನ ಪ್ರಮಾಣ ಅನ್ನೋದು? ಸೊ ಈ ರೀತಿ ಬರ್ಬೇಕಾದ್ರೆ ತುಂಬಾ ಮಳೆ ಆಗುತ್ತೆ. ಓಕೆ, ಜೂನ್ ಜುಲೈ ಟೈಮಲ್ಲಿ ಈ ವೈಂಡ್ಸ್ ಈ ಡೈರೆಕ್ಷನ್ ಅಲ್ಲಿ ಬರ್ಬೇಕಾದ್ರೆ ಏನಾಗುತ್ತೆ, ತುಂಬಾ ಮಳೆ ಆಗುತ್ತೆ. ಯಾಕಂತಂದ್ರೆ ಈ ಅರಬ್ಬಿ ಸಮುದ್ರ, ಇಲ್ಲಿ ಹಿಂದೂ ಮಹಾಸಾಗರ ಇದೆಯಲ್ವಾ, ಇಲ್ಲಿ ಬಂಗಾಳ ಕೊಲ್ಲಿ, ಈ ಪಾರ್ಟ್ಸ್ ಗಳಲ್ಲಿ ಬರ್ತಕ್ಕಂಥದ್ದು ಈ ಬಂಗಾಳ ಕೊಲ್ಲಿ, ಇಲ್ಲಿಂದ ಆ ನೀರಿನ ಅಂಶವನ್ನ ತಗೊಂಡು ಬರ್ತವೆ ಈ ವೈಂಡ್ಸ್. ಓಕೆ, ಸೊ ಬಟ್ ಈ ರೀತಿ ವಾಪಸ್ ಹೋಗ್ಬೇಕಾದ್ರೆ ಏನಾಗುತ್ತೆ, ಇಲ್ಲಿ ಯಾವ ಸಮುದ್ರಗಳು ಇಲ್ಲ. ಈ ಭೂಭಾಗದಿಂದ ವಾಪಸ್ ಹೋಗ್ಬೇಕಾದ್ರೆ ನೀರಿನ ಪ್ರಮಾಣ ಏನಾಗುತ್ತೆ, ಕಮ್ಮಿ ಆಗುತ್ತೆ. ಓಕೆ, ಸೊ ಇಲ್ಲೂ ಮಳೆ ಬರುತ್ತೆ ಬಟ್ ಕಡಿಮೆ ಪ್ರಮಾಣದಲ್ಲಿ. ಸ್ಪೆಷಲಿ ಈ ತಮಿಳುನಾಡು ಈ ಭಾಗದಲ್ಲಿ, ಆಂಧ್ರ ಈ ಭಾಗದಲ್ಲಿ ಜಾಸ್ತಿ ಮಳೆ ಆಗುತ್ತೆ ಈ ಟೈಮಲ್ಲಿ ಸ್ವಲ್ಪ. ಓಕೆ, ಯಾಕೆ ಡ್ರೈ ಆಗಿರುತ್ತಪ್ಪ ಅಂತಂದ್ರೆ ದೇ ಬ್ಲೋ ಫ್ರಮ್ ದ ಲ್ಯಾಂಡ್. ಓಕೆ, ಲ್ಯಾಂಡ್ ಇಂದ ಹೋಗ್ತವೆ ಅಂದ್ರೆ ಭೂಭಾಗದಿಂದ ಬೀಸ್ತವೆ. ದ ವೈಂಡ್ಸ್ ವಿಚ್ ಬ್ಲೋ ಫ್ರಮ್ ದ ಬೇ ಆಫ್ ಬೆಂಗಾಲ್ ಬ್ರಿಂಗ್ ಅ ಲಿಟಲ್ ರೈನ್ ಟು ದ ಡಿಸ್ಟ್ರಿಕ್ಟ್ಸ್ ಆಫ್ ಸೌತರ್ನ್ ಮೈದಾನ್ ಅಂತಂದ್ರೆ ಅಂದ್ರೆ ಈ ಭಾಗ, ಈ ಒಂದು ಬೇ ಆಫ್ ಬೆಂಗಾಲ್ ಇಂದ ಬೀಸ್ತಕ್ಕಂಥ ಏನು ಮಾನ್ಸೂನ್ ವೈಂಡ್ಸ್ ಇದೆಯಲ್ವಾ, ಇದು ಕೂಡ ಈ ಕರ್ನಾಟಕದ ಸೌತರ್ನ್ ಮೈದಾನದಲ್ಲಿ ಬರ್ತಕ್ಕಂಥ ಜಿಲ್ಲೆಗಳಿಗೆ ಮಳೆಯನ್ನು ಸುರಿಸುತ್ತೆ ಅನ್ನೋದು ಕೂಡ ನಾವು ನೋಡ್ತಾ ಹೋಗ್ಬೋದು. ಎರಡು ರೀಜನ್ ಬರುತ್ತೆ, ಒಂದು ಅರೇಬಿಯನ್ ಸಿ ಕಡೆಯಿಂದಲೂ ಮಳೆ ಬರುತ್ತೆ, ಬೇ ಆಫ್ ಬೆಂಗಾಲ್ ಕಡೆಯಿಂದಲೂ ಕೂಡ ಮಳೆ ಬರುತ್ತೆ. ಓಕೆ, ಬಿಸೈಡ್ಸ್ ಡ್ಯೂ ಟು ದ ಸೈಕ್ಲೋನ್ಸ್ ಕಮಿಂಗ್ ಫ್ರಮ್ ದ ಬೇ ಆಫ್ ಬೆಂಗಾಲ್ ಡ್ಯೂರಿಂಗ್ ದ ನವೆಂಬರ್ ಅಂಡ್ ಡಿಸೆಂಬರ್ ರೈನ್ಫಾಲ್ ಅಕರ್ಸ್. ಓಕೆ, ಮತ್ತೆ ಇದೇ ಟೈಮಲ್ಲಿ ಈ ಅಕ್ಟೋಬರ್ ನವೆಂಬರ್ ಟೈಮಲ್ಲಿ ಏನಾಗುತ್ತೆ, ಸೈಕ್ಲೋನ್ಸ್ಗಳು ಈ ಒಂದು ಇಲ್ಲಿಂದ ಈ ಬೇ ಆಫ್ ಬೆಂಗಾಲ್ ಇಂದ ಕ್ರಿಯೇಟ್ ಆಗಿ ಈ ಪಾರ್ಟ್ ಅಲ್ಲಿ ಏನಾಗುತ್ತೆ, ಹೆಚ್ಚು ಮಳೆಯನ್ನು ಸುರಿಸ್ತವೆ. ಓಕೆ, ಸೈಕ್ಲೋನ್ ಅಂತ ಟಿವಿ ನ್ಯೂಸ್ ಪೇಪರ್ ಎಲ್ಲ ಕೇಳಿರ್ತೀರಾ, ಅದು ಕೂಡ ಆಗುತ್ತೆ. ಹೋಗಿ ಮತ್ತೆ ರೈನು ಕೂಡ ಬರುತ್ತೆ. ಓಕೆ, ಈ ಟೈಮಲ್ಲಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ 12% ಬರುತ್ತೆ. ಓಕೆ, ಎಷ್ಟು 12% ಮಳೆ ಬರುತ್ತೆ. ಓಕೆ, ಮತ್ತೆ ದ ವೆದರ್ ಕಂಡೀಷನ್ಸ್ ಏನಾಗುತ್ತೆ, ಅನ್ಸರ್ಟನ್ ಆಗಿರುತ್ತೆ ಅಂತ ಇಲ್ಲಿ ಹೇಳಿದ್ದಾರೆ. ಓಕೆ, ನೋಡಿ, ಸಮ್ಮರಲ್ಲಿ 7%, ಮಳೆಗಾಲದಲ್ಲಿ 80%, ಅಲ್ಲಿಗೆ 87 ಆಯಿತು. 87 ಆದಮೇಲೆ 12, ಅಲ್ಲಿಗೆ ಎಷ್ಟಾಯಿತು, 97, 98, 99% ಇದರಿಂದಲೇ ಬರುತ್ತೆ. ಓಕೆ, ಜಾಸ್ತಿ ಬರೋದು ಫಸ್ಟು ಸಮ್ಮರಲ್ಲಿ, ದೆನ್ ರಿಟ್ರೀಟಿಂಗ್ ಮಾನ್ಸೂನ್, ದೆನ್ ಸಮ್ಮರ್ ಅಗೇನ್. ಓಕೆ, ಸಾರಿ ಸ್ವಲ್ಪ ಮಿಸ್ ಆಯಿತು. ಅತಿ ಹೆಚ್ಚು ಮಳೆ ಬರ್ತಕ್ಕಂಥದ್ದು ಯಾವಾಗಪ್ಪ ಅಂತಂದ್ರೆ ಒಂದು ರೈನಿ ಸೀಸನ್ ಅಲ್ಲಿ ಅಲ್ವಾ, ರೈನಿ ಸೀಸನ್ ಆದ್ಮೇಲೆ ಇನ್ನೊಂದು ರಿಟ್ರೀಟಿಂಗ್ ಮಾನ್ಸೂನ್ ಸೀಸನ್ ಅಲ್ಲಿ. ಓಕೆ, ಸೊ ದೆನ್ ಇದಾದ್ಮೇಲೆ ಸಮ್ಮರ್ ಅಲ್ಲಿ ಬರುತ್ತೆ, ದೆನ್ ಲಾಸ್ಟ್ ಒನ್ ಯಾವ್ದ್ರಲ್ಲಿ ಬರುತ್ತೆ ನೋಡ್ತಾ ಹೋಗೋಣ. ನೆಕ್ಸ್ಟ್ ವಿಂಟರ್ ಅಲ್ಲೇ ಇನ್ನೇನು ಉಳಿದಿರೋದು ಒಂದೇ ಅಲ್ವಾ, ವಿಂಟರ್ ಸೀಸನ್ ಉಳಿದಿರೋದು ಇದೊಂದೇ, ಚಳಿಗಾಲ. ಇದ್ರ ಬಗ್ಗೆ ನೋಡ್ತಾ ಹೋಗೋಣ. ಓಕೆ, ಚಳಿಗಾಲದಲ್ಲಿ ಏನಾಗುತ್ತೆ ಅನ್ನೋದನ್ನ, ಈ ಸೀಸನ್ ಅಲ್ಲಿ ಟೆಂಪರೇಚರ್, ಹ್ಯೂಮಿಡಿಟಿ ಅಂಡ್ ರೈನ್ಫಾಲ್ ಆರ್ ವೆರಿ ಲೋ. ಟೆಂಪರೇಚರ್ ಕಮ್ಮಿ ಇರುತ್ತೆ, ಹ್ಯೂಮಿಡಿಟಿನ ಅಂದ್ರೆ ನೀರಿನ ಅಂಶನೂ ಕಮ್ಮಿ ಇರುತ್ತೆ, ರೈನ್ಫಾಲು ಕಮ್ಮಿ ಇರುತ್ತೆ. ಏನಕ್ಕೋಸ್ಕರ ಈ ಚಳಿಗಾಲ ಬರುತ್ತೆ ಹೇಳಿ ನೋಡಿ, ನಮ್ಮ ಭೂಮಿ ಮೇಲೆ ಇಲ್ಲಿ ಇದೆ. ಓಕೆ, 0 ಡಿಗ್ರಿ ಈಕ್ವೇಟರ್ ಇದೆ. ಈ ಚಳಿಗಾಲದ ಸಮಯದಲ್ಲಿ ಅಂದ್ರೆ ಈ ಡಿಸೆಂಬರ್ ಇಂದ ಫೆಬ್ರವರಿ ಈ ಟೈಮಲ್ಲಿ ಸೂರ್ಯನ ಕಿರಣಗಳು ಡೈರೆಕ್ಟ್ ಆಗಿ ಈ ಭಾಗ ಇಲ್ಲಿ ಏನ್ ಬರುತ್ತೆ ಹೇಳಿ, ಈ ಮಕರ ಸಂಕ್ರಾಂತಿ ವೃತ್ತ ಬರುತ್ತಲ್ವಾ, ಈ ಭಾಗದ ಮೇಲೆ ಸೂರ್ಯನ ಕಿರಣಗಳು ಡೈರೆಕ್ಟ್ ಆಗಿ ಬೀಳೋದ್ರಿಂದ, ಇಲ್ಲಿ ಓರೆಯಾಗಿ ಬೀಳೋದ್ರಿಂದ, ಅಂದ್ರೆ ಕಮ್ಮಿ ಇಲ್ಲಿ ಬೀಳೋದ್ರಿಂದ ನಮ್ಮ ಭಾಗಕ್ಕೆ ಚಳಿಗಾಲ ಸ್ಟಾರ್ಟ್ ಆಗುತ್ತೆ. ಓಕೆ, ಈ ಡಿಸೆಂಬರ್ ಇಂದ ಫೆಬ್ರವರಿ ಟೈಮಲ್ಲಿ ಈ ದಕ್ಷಿಣಾರ್ಧ ಗೋಳದಲ್ಲಿ ಬರ್ತಕ್ಕಂಥ ದೇಶಗಳಲ್ಲಿ ಏನಿರುತ್ತೆ, ಬೇಸಿಗೆಗಾಲ ಇದ್ರೆ ನಮಗೆ ಅವಾಗ ಚಳಿಗಾಲ ಇರುತ್ತೆ. ಯಾಕಂತಂದ್ರೆ ಅಷ್ಟು ಸೂರ್ಯನ ಕಿರಣಗಳು ಜಾಸ್ತಿ ಬೀಳೋದಿಲ್ಲ ಹಾಗಾಗಿ. ಓಕೆ,
ಸೊ ಇದು ನಿಮಗೆ ಕ್ಲಿಯರ್ ಆಗಿ ಗೊತ್ತಿರಲಿ. ಈ ಟೈಮಲ್ಲಿ ಯಾವ ರೀತಿ ವೆದರ್ ಇರುತ್ತೆ, ಸ್ಕೈ ಆಕಾಶ ತುಂಬಾ ಕ್ಲಿಯರ್ ಇರುತ್ತೆ. ಓಕೆ, ಟೆಂಪರೇಚರ್ ಎಷ್ಟಿರುತ್ತೆ ಜನರಲಿ, ಸಾರಿ ಅವರೇಜ್ ಟೆಂಪರೇಚರ್ ಇಸ್ ಬಿಟ್ವೀನ್ 25 ಡಿಗ್ರಿ ಟು 27 ಡಿಗ್ರಿ ಸೆಂಟಿಗ್ರೇಡ್. ಓಕೆ, 25 ಡಿಗ್ರಿ 25 ಡಿಗ್ರಿ ಟು 27 ಡಿಗ್ರಿ ಸೆಂಟಿಗ್ರೇಡ್. ಓಕೆ, ಇದು ನಿಮಗೆ ಕ್ಲಿಯರ್ ಆಗಿ ಗೊತ್ತಿರಲಿ. ಜನವರಿ ಇಸ್ ದ ಕೋಲ್ಡೆಸ್ಟ್, ಜನವರಿ ಇಸ್ ದ ಮಂತ್ ವಿಚ್ ರೆಕಾರ್ಡ್ಸ್ ದ ಲೋಯೆಸ್ಟ್ ಟೆಂಪರೇಚರ್. ದಿಸ್ ಕಾಲ್ಡ್ ದ ಟೂರಿಸ್ಟ್ ಮಂತ್ ಆಫ್ ದ ಸ್ಟೇಟ್. ಕರ್ನಾಟಕದ ಟೂರಿಸ್ಟ್ ಮಂತ್ ಅಂತ ಯಾವ್ದನ್ನ ಕರಿತೀವಪ್ಪ ಅಂತಂದ್ರೆ, ಯಾವ್ದನ್ನ, ಜನವರಿಯಿಂದ ನಾವು ಕರಿತೀವಿ. ಓಕೆ, ಇದು ತುಂಬಾ ಲೋಯೆಸ್ಟ್ ಟೆಂಪರೇಚರ್ ಅನ್ನ ತಗೊಳ್ತಕ್ಕಂಥ ಮಂತ್. ಓಕೆ, ಯಾಕಂತಂದ್ರೆ ಈ ಟೈಮಲ್ಲಿ, ಜನವರಿ ಟೈಮಲ್ಲಿ ಸೂರ್ಯ ಈ ಭಾಗದಲ್ಲಿ ಇರ್ತಾನೆ. ಓಕೆ, ದ ಮಿನಿಮಮ್ ಟೆಂಪರೇಚರ್ ರೆಕಾರ್ಡೆಡ್ ಇನ್ ಬೀದರ್, ಅತಿ ಮಿನಿಮಮ್ ಕಡಿಮೆ ಟೆಂಪರೇಚರ್ ಎಲ್ಲಿ ರೆಕಾರ್ಡ್ ಆಗಿದೆ, ಬೀದರ್ ಅಲ್ಲಿ. ಓಕೆ, ದೇರ್ ಇಸ್ ಲೋ ಟೆಂಪರೇಚರ್ ಇನ್ ಅದರ್ ನಾರ್ಥನ್ ಡಿಸ್ಟ್ರಿಕ್ಟ್ಸ್, ದಟ್ ಇಸ್ ವಿಜಯಪುರ, ಕಲಬುರಗಿ, ಬೀದರ್. ಸೊ ಇಲ್ಲಿ ಹಾಕಿದ್ದೀನಿ ನೋಡಿ, ಮ್ಯಾಪಲ್ಲಿ ಹಾಕಿದ್ದೀನಿ ನಾನು. ಈ 3 ಡಿಸ್ಟ್ರಿಕ್ಗಳಲ್ಲಿ ಏನಿರುತ್ತೆ, ಈ ಟೈಮಲ್ಲಿ ಚಳಿಗಾಲದ ಟೈಮಲ್ಲಿ ತುಂಬಾ ಕಡಿಮೆ ಪ್ರಮಾಣದ ಏನಿರುತ್ತೆ ಟೆಂಪರೇಚರ್ ಇರುತ್ತೆ ಅನ್ನೋದನ್ನ ಕೂಡ ನಾವಿಲ್ಲಿ ನೋಡ್ತಾ ಹೋಗ್ಬೋದು. ಓಕೆ, ದೆನ್ ರೈನ್ಫಾಲ್ ಏನಿರುತ್ತೆ, ಮಿನಿಮಮ್ ಅಂತಂದ್ರೆ ತುಂಬಾ ಕಮ್ಮಿ ಇರುತ್ತೆ, 1% ಅಷ್ಟೇ ಇರುತ್ತೆ ರೈನ್ಫಾಲ್. ಓಕೆ, ಓನ್ಲಿ 1%, ಇಲ್ಲೇ only 1% ಆಫ್ ದ ಟೋಟಲ್ ರೈನ್ಫಾಲ್ ಇಸ್ ರಿಸೀವ್ಡ್. ಓಕೆ, ಡ್ಯೂರಿಂಗ್ ದಿಸ್ ಸೀಸನ್. ಓಕೆ, ದೇರ್ ಇಸ್ ಹೆವಿ ಫಾಗ್ ಒಕೇಶನಲ್ಲಿ ಅರ್ಲಿ ಇನ್ ದ ಮಾರ್ನಿಂಗ್. ಈ ಬೆಳಗ್ಗೆನೆ ಚಳಿಗಾಲ ಟೈಮಲ್ಲಿ ಏನಾಗುತ್ತೆ, ರೋಡ್ ತುಂಬ ಮಂಜು ಎಲ್ಲ ಕವಿದಿರುತ್ತೆ, ಅದನ್ನು ಕೂಡ ನೀವು ನೋಡ್ತಾ ಹೋಗ್ಬೋದು. ಓಕೆ, ಸೊ ದೆನ್ ಡಿಸ್ಟ್ರಿಬ್ಯೂಷನ್ ಆಫ್ ರೈನ್ಫಾಲ್. ಓಕೆ, ಸೊ ಇದನ್ನು ನೀವು ನೋಡಿದಿರಲ್ವಾ ಲಾಸ್ಟ್ ಕ್ಲಾಸಿಂದ, ಸುಮ್ಮನೆ ಹಂಗೆ ಜನರಲ್ ಆಗಿ ಒಂದು ಕೊಟ್ಟಿದ್ದೀನಿ. ದ ಮಲ್ನಾಡ್ ಅಂಡ್ ಕೋಸ್ಟಲ್ ಪ್ಲೇನ್ಸ್ ರಿಸೀವ್ ಹೆವಿ ರೈನ್ಫಾಲ್. ನೋಡಿ, ಮಲ್ನಾಡ್ ಭಾಗ, ಈ ಭಾಗ ಅತಿ ಹೆಚ್ಚು ಮಳೆ ಬೀಳ್ತಕ್ಕಂಥದ್ದು. ಲಾಸ್ಟ್ ಕ್ಲಾಸಲ್ಲಿ ನೋಡಿದ್ದೀರಾ, ಈ ಭಾಗ ಏನಿದೆಯಲ್ವಾ, ಇದು ಅತಿ ಹೆಚ್ಚು ಮಳೆ ಪಡೆದ್ರೆ, ಇದಾದ ನಂತರ ಸೆಕೆಂಡು ಈ ಒಂದು ಕರಾವಳಿ ಭಾಗ. ಓಕೆ, ಹೆಚ್ಚು ರೈನನ್ನ ಪಡಿತೇವೆ ಅನ್ನೋದು ಕೂಡ ನಿಮಗೆ ಗೊತ್ತಿರಬೇಕು. ಈಸ್ಟರ್ನ್ ಮೈದಾನ್ಸ್ ಆರ್ ದ ಏರಿಯಾಸ್ ಆಫ್ ರೈನ್ಫಾಲ್ ಆಫ್ಟರ್ ಡ್ಯೂರಿಂಗ್ ದ ಫ್ಲಡ್ಸ್ ಅಂಡ್ ಅಕರ್ ಡ್ಯೂ ಟು ದ ಅನ್ಇವನ್ ಅಂಡ್ ಅನ್ಸರ್ಟನ್ ರೈನ್ಫಾಲ್. ಓಕೆ, ಈ ಮೈದಾನ ಪ್ರದೇಶ ಏನಿದೆಯಲ್ವಾ, ಇದು ಈ ಪಾರ್ಟ್ ಕಂಪ್ಲೀಟ್, ಇಲ್ಲಿ ಮಳೆ ತುಂಬಾ ಕಮ್ಮಿ ಆಗುತ್ತೆ. ಮತ್ತೆ ಅವಾಗವಾಗ ಈ ಒಂದು ಏನೋ ಅನಿರೀಕ್ಷಿತವಾಗಿ ಹೆಚ್ಚು ಕಮ್ಮಿ ಮಳೆ ಆಗೋದ್ರಿಂದ ಈ ಪ್ರವಾಹ ಪರಿಸ್ಥಿತಿಗಳು ಕೂಡ ನಿರ್ಮಾಣ ಆಗುತ್ತೆ ಅನ್ನೋದು ಕೂಡ ಇಲ್ಲಿ ಹೇಳಿದ್ದಾರೆ. ಓಕೆ, ನೋಡಿ, ಡಿಸ್ಟ್ರಿಬ್ಯೂಷನ್ ಆಫ್ ರೈನ್ಫಾಲ್ ಈ ಮ್ಯಾಪ್ ಅಲ್ಲಿ ನೀವು ನೋಡ್ತಾ ಹೋಗ್ಬೋದು, ನಿಮ್ ಬುಕ್ಕಲ್ಲೂ ಕೂಡ ಇದನ್ನ ಕೊಟ್ಟಿದ್ದಾರೆ. ಓಕೆ, ಡಿಸ್ಟ್ರಿಬ್ಯೂಷನ್ ಆಫ್ ರೈನ್ಫಾಲ್ ಯಾವ ರೀತಿ ಡಿಸ್ಟ್ರಿಬ್ಯೂಟ್ ಆಗಿದೆ ಅಂತಂದ್ರೆ, ನೋಡಿ ಇಲ್ಲಿ ಅಬೌವ್ 2500 ಮಿಲಿಮೀಟರ್ ಅಂತಂದ್ರೆ, ಸೊ ಈ ರೀತಿ ಎಲ್ಲೆಲ್ಲಿ ರೀತಿ ಅಡ್ಡಾಡ ಇದೆಯಲ್ವಾ, ನೋಡಿ ಸಾಮಾನ್ಯವಾಗಿ ಇದು ಎಲ್ಲಿ ಬರುತ್ತೆ, ಈ ಭಾಗದಲ್ಲಿ. ನೋಡಿ, ಈ ಭಾಗದಲ್ಲಿ ಇಲ್ಲೆಲ್ಲ ಏನಾಗುತ್ತೆ, ತುಂಬಾ ಮಳೆ ಆಗೋದ್ರಿಂದ ಈ ಭಾಗದಲ್ಲಿ ಇದನ್ನ ಕೊಟ್ಟಿದ್ದಾರೆ. ಓಕೆ, ಸೊ ಇದನ್ನ ಕೊಟ್ಟಿದ್ದಾರೆ. ಓಕೆ, ಸೊ ಇದು ನಿಮಗೆ ಕ್ಲಿಯರ್ ಆಗಿ ಗೊತ್ತಿಲ್ಲ ಸ್ಟೂಡೆಂಟ್ಸ್. ಓಕೆ, ಸೊ ದೆನ್ ಅದಾದ ನಂತರ ಅತಿ ಕಡಿಮೆ ಮಳೆ ಆಗ್ತಕ್ಕಂಥ ಪ್ರದೇಶ ಇದು, ಅದಕ್ಕಿಂತ ಕಮ್ಮಿ ಪ್ರದೇಶ ಇದು, ಅದಕ್ಕಿಂತ ಕಮ್ಮಿ ಇದು, ಅದಕ್ಕಿಂತ ಕಮ್ಮಿ. ನೋಡಿ, ಅತಿ ಕಮ್ಮಿ ನೋಡಿ, ಈ ಬಿಲೋ 600 ಎಲ್ಲಿದೆಯಾ, ಇದು ನೋಡಿ ಚಿತ್ರದುರ್ಗ, ನಾಯಕನಹಟ್ಟಿ. ಮತ್ತೆ ಈ ಪೂರ್ವ ಭಾಗದಲ್ಲಿ ಬರ್ತಕ್ಕಂಥ ನೋಡಿ, ಈ ಭಾಗದಲ್ಲೆಲ್ಲ ಕೂಡ ಇದು ಏನಾಗುತ್ತೆ, ತುಂಬಾ ಕಮ್ಮಿ ಮಳೆ ಆಗ್ತಕ್ಕಂಥ ಪ್ರದೇಶಗಳು. ಓಕೆ, ಸೊ ಇದು ನಿಮಗೆ ಈ ಮ್ಯಾಪಲ್ಲಿ ನೀವು ಇದನ್ನ ನೋಡಿ ತಿಳ್ಕೊಳ್ಬೇಕು. ಓಕೆ, ಸೊ ಇದಂತ ಸೆಕೆಂಡ್ ಹೈಯೆಸ್ಟ್ ಮಳೆ ಎಲ್ಲಾಗುತ್ತೆ, ಈ ಭಾಗದಲ್ಲಿ. ನೋಡಿ, ಚಿಕ್ಕಮಂಗ್ಳೂರು ಈ ಭಾಗದಲ್ಲಿ ಸೆಕೆಂಡ್ ಹೈಯೆಸ್ಟ್ ಮಳೆ ಆಗುತ್ತೆ, ಇಲ್ಲಿ. ಓಕೆ, ಸೊ ಈ ಮ್ಯಾಪ್ ನೋಡಿ, ನೀವು ಒಂದ್ಸಲ ಮ್ಯಾಪ್ನ ಪದೇ ರಿಪೀಟ್ ಮಾಡಿ, ಈ ಸಿಂಬಲ್ಗಳನ್ನು ನೆನ್ಪಿಟ್ಕೊಂಡು ನಿಮಗೆ ಕ್ಲಿಯರ್ ಆಗ್ತಾ ಹೋಗುತ್ತೆ ಸ್ಟೂಡೆಂಟ್ಸ್. ಓಕೆ, ಸೊ ದೆನ್ ಯಾವುದ್ರ ಬಗ್ಗೆ ನೋಡ್ತಾ ಹೋಗೋಣ, ಸಾಯಿಲ್ಸ್ ಆಫ್ ಕರ್ನಾಟಕ, ಮಣ್ಣಿನ ಬಗ್ಗೆ ನೋಡ್ತಾ ಹೋಗೋಣ. ಓಕೆ, ಮಣ್ಣು ಯಾವ ರೀತಿ ಡಿಸ್ಟ್ರಿಬ್ಯೂಟ್ ಆಗಿದೆ ಕರ್ನಾಟಕದಲ್ಲಿ ಅನ್ನೋದನ್ನ ನಾವು ನೋಡ್ತಾ ಹೋಗೋಣ. ಓಕೆ, ಸೊ ನೋಡಿ, ಫಸ್ಟ್ ಒನ್, ದ ಟಾಪ್ ಥಿನ್ ಲೇಯರ್ ಆಫ್ ದ ಅರ್ತ್ ಸರ್ಫೇಸ್ ಇಸ್ ಕಾಲ್ಡ್ ದ ಸಾಯಿಲ್. ವಾಟ್ ಇಸ್ ಸಾಯಿಲ್ ಅಂತ ಕೇಳ್ತಾರೆ 1 ಮಾರ್ಕ್ಸ್ಗೆ, ವೆರಿ ಇಂಪಾರ್ಟೆಂಟ್. ದ ಟಾಪ್ ಥಿನ್ ಲೇಯರ್ ಆಫ್ ದ ಅರ್ತ್ ಸರ್ಫೇಸ್ ಇಸ್ ಕಾಲ್ಡ್ ಸಾಯಿಲ್. ಓಕೆ, ಫರ್ಟೈಲ್ ಸಾಯಿಲ್ ಇಸ್ ಎಸೆನ್ಷಿಯಲ್ ಫಾರ್ ದ ಅಗ್ರಿಕಲ್ಚರ್. ಫರ್ಟೈಲ್ ಅಂತಂದ್ರೆ ಫಲವತ್ತಾಗಿರ್ತಕ್ಕಂಥ ಮಣ್ಣು ಏನಾಗಬೇಕು, ತುಂಬಾ ಪ್ರಮುಖವಾಗಿ ಬೇಕು, ಏನಕ್ಕೆ, ಅಗ್ರಿಕಲ್ಚರ್ ಅಂತ ಹೇಳಿದ್ದಾರೆ. ಸೊ ಇಲ್ಲಿ ನಮ್ಮ ಕರ್ನಾಟಕದಲ್ಲಿ ಕಂಡು ಬರ್ತಕ್ಕಂಥ ಮಣ್ಣಿನ ವಿಧಗಳು ಯಾವ್ದಪ್ಪ ಅಂತಂದ್ರೆ, ನೋಡಿ, ರೆಡ್ ಸಾಯಿಲ್, ಬ್ಲಾಕ್ ಸಾಯಿಲ್, ಲ್ಯಾಟರೈಟ್ ಸಾಯಿಲ್, ಮತ್ತೆ ಕೋಸ್ಟಲ್ ಅಲ್ಲುವಿಯಲ್ ಸಾಯಿಲ್. ಜನರಲ್ ಒಂದು ಪಿಕ್ಚರ್ ಹಾಕಿದ್ದೀನಿ ಮಣ್ಣು ಯಾವ ರೀತಿ ಇರುತ್ತೆ ಅಂತ. ಸೊ ನೋಡ್ತಾ ಹೋಗೋಣ ಒಂದೊಂದನ್ನೇ. ಬಟ್ ವಾಟ್ ಆರ್ ದ ಟೈಪ್ಸ್ ಆಫ್ ಸಾಯಿಲ್ ಆಫ್ ಕರ್ನಾಟಕ ಅಂತ ಕೇಳಿದ್ರೆ ಆ 4 ನೀವು ಬರೀಬೇಕಾಗ್ತದೆ. ಓಕೆ, ನಿಮ್ಗೆ ಕ್ಲಿಯರ್ ಆಗಿ ಗೊತ್ತಿರಲಿ. ಸ್ಟಾರ್ಟಿಂಗ್ ಅಲ್ಲೇ ನೋಡ್ಬಿಡೋಣ ಯಾವ ರೀತಿ ಡಿಸ್ಟ್ರಿಬ್ಯೂಟ್ ಆಗಿದೆ ಅಂತಂದ್ರೆ, ನೋಡಿ, ರೆಡ್ ಸಾಯಿಲ್ ಎಲ್ಲೆಲ್ಲಿ ಬರುತ್ತಪ್ಪ ಅಂತಂದ್ರೆ, ಈ ರೀತಿ ಮಾರ್ಕ್ ಇದೆಯಲ್ವಾ, ಈ ರೀತಿ ಮಾರ್ಕ್ ಇರೋದೆಲ್ಲ ಏನಿದು ರೆಡ್ ಸಾಯಿಲ್. ಓಕೆ, ರೆಡ್ ಸಾಯಿಲ್. ಓಕೆ, ಸೊ ಅದಾದ ನಂತರ ನೋಡಿ, ರೆಡ್ ಸಾಯಿಲ್ ಎಲ್ಲೆಲ್ಲಿ ಬರುತ್ತೆ ನೋಡಿ,
ಇದು ರೆಡ್ ಸಾಯಿಲ್ ಫಸ್ಟ್ ಒನ್. ಓಕೆ, ಸೆಕೆಂಡ್ ಒನ್ ಬ್ಲಾಕ್ ಸಾಯಿಲ್. ಓಕೆ, ಯಾವುದು ಬ್ಲಾಕ್ ಸಾಯಿಲ್. ಓಕೆ, ದೆನ್ ಲ್ಯಾಟ್ರೈಟ್ ಸಾಯಿಲ್ ಮತ್ತು ಅಲುವಿಯಲ್ ಸಾಯಿಲ್. ಅಲುವಿಯಲ್ ಸಾಯಿಲು ಓಕೆ ಈ ಪ್ರಮಾಣದಲ್ಲಿ ಏನೋ ಕಂಡು ಬರುತ್ತೆ ಅನ್ನೋದು ಕೂಡ ಇಲ್ಲಿ ಕೊಟ್ಟಿದ್ದಾರೆ. ಸೊ ನೀವಿಲ್ಲಿ ನೋಡ್ತಾ ಹೋಗ್ಬೋದು. ಮ್ಯಾಪ್ ನೋಡಿ ನಿಮ್ಮ ಬುಕ್ಕಲ್ಲೂ ಇದೆ. ಸೊ ನೀವು ಅದನ್ನು ಒಂದು ಸೆಕೆಂಡ್ ಏನು ಮಾಡಿ ರಿಪೀಟ್ ಮಾಡಿ. ಫಸ್ಟ್ ಒನ್ನು ರೆಡ್ ಸಾಯಿಲ್ ಅಂತಂದರೆ ಕೆಂಪು ಮಣ್ಣು. ನೋಡ್ಲಿಕ್ಕೆ ಕೆಂಪು ಕಲರ್ ಇದೆ ಅಲ್ವಾ? ಸೊ ಇದ್ರ ಬಗ್ಗೆ ನೋಡ್ತಾ ಹೋಗೋಣ. ಪಿಕ್ಚರ್ ಹಾಕಿದ್ದೀನಿ. ದಿಸ್ ಟೈಪ್ ಆಫ್ ಸಾಯಿಲ್ ಇಸ್ ಒಬ್ಟೈನ್ಡ್ ಫ್ರಮ್ ದ ವೆದರಿಂಗ್ ಆಫ್ ಗ್ರಾನೈಟ್ ಅಂಡ್ ಜೆನಿಸಿಸ್. ಓಕೆ, ಗ್ರಾನೈಟ್ಗಳಿಂದ ಏನಾಗುತ್ತೆ, ಈ ರೀತಿಯಂತ ಒಂದು ಸಾಯಿಲ್ ಕ್ರಿಯೇಟ್ ಆಗುತ್ತೆ. ಇಟ್ ಕಂಟೇನ್ಸ್ ಐರನ್ ಆಕ್ಸೈಡ್ ಅಂಡ್ ಎನ್ಸ್ ಇಟ್ ಇಸ್ ರೆಡ್ ಇನ್ ಕಲರ್. ಓಕೆ, ವೆರಿ ಇಂಪಾರ್ಟೆಂಟ್. ವೈ ಸಾಯಿಲ್ ಇಸ್ ರೆಡ್ ಕಲರ್ ಅಂತ ಕೇಳ್ತಾರೆ. ಐರನ್ ಆಕ್ಸೈಡ್, ಈ ಮಣ್ಣಿನಲ್ಲಿ ಐರನ್ ಆಕ್ಸೈಡ್ ಇರೋದ್ರಿಂದ ಏನಾಗಿರುತ್ತೆ, ಈ ಮಣ್ಣು ರೆಡ್ ಕಲರ್ ಅಲ್ಲಿ ಇರುತ್ತೆ. ಓಕೆ, ಐರನ್ ಆಕ್ಸೈಡ್ ವೆರಿ ಇಂಪಾರ್ಟೆಂಟ್. ಐರನ್ ಆಕ್ಸೈಡ್. ಓಕೆ, ಸೊ ಇದು ನಿಮಗೆ ಕ್ಲಿಯರ್ ಆಗಿ ಗೊತ್ತಿರಲಿ ಸ್ಟೂಡೆಂಟ್ಸ್. ಓಕೆ, ದೆನ್ ನೋಡಿ, ಇಟ್ ಇಸ್ ರಿಚ್ ಇನ್ ಐರನ್. ಐರನ್ ಕಂಟೆಂಟ್, ಕಬ್ಬಿಣದ ಅಂಶ ಜಾಸ್ತಿ ಇರುತ್ತೆ. ಲೈಮ್ ಮತ್ತು ಸಾಲ್ಟ್. ಓಕೆ, ಬಟ್ ಕಂಟೆಂಟ್ ಸ್ಮಾಲ್ ಅಮೌಂಟ್ಸ್ ಆಫ್ ಹ್ಯೂಮಸ್. ಓಕೆ, ಅಂದರೆ ಆ ಲೈಮ್ ಅಂತಂದ್ರೆ ಸುಣ್ಣ ಮತ್ತು ಉಪ್ಪಿನ ಅಂಶವನ್ನು ಈ ಮಣ್ಣು ಹೊಂದಿರುತ್ತೆ. ಬಟ್ ಕಂಟೆಂಟ್ಸ್ ಏನೋ ಸ್ಮಾಲ್ ಅಮೌಂಟ್ ಆಫ್ ಹ್ಯೂಮಸ್. ಹ್ಯೂಮಸ್ ಅಂತಂದ್ರೆ ಇಲ್ಲಿ ಏನು ಆ ಕೊಳೆತಿರ್ತಕ್ಕಂಥ ಪ್ರಾಣಿ ಪಕ್ಷಿಗಳಿಂದ ಏನು ಮಣ್ಣು ಇರುತ್ತಲ್ವ, ಅದು ಏನಾಗುತ್ತೆ ತುಂಬಾ ಕಮ್ಮಿ ಇರುತ್ತೆ ಅಂತ ಹೇಳಿದ್ದಾರೆ. ಇಟ್ ಇಸ್ ಲೈಟ್ ಅಂಡ್ ಹ್ಯಾಸ್ ಥಿನ್ ಲೇಯರ್ಸ್ ಅಂಡ್ ಇಟ್ ಇಸ್ ನಾಟ್ ವೆರಿ ಫರ್ಟೈಲ್. ಈ ಮಣ್ಣು ಅಷ್ಟು ಫಲವತ್ತಾಗಿ ಇರೋದಿಲ್ಲ ಅಂತ ಇಲ್ಲಿ ಹೇಳಿದ್ದಾರೆ. ಓಕೆ, ತುಂಬಾ ಲೈಟ್ ಆಗಿರುತ್ತೆ. ಓಕೆ, ತುಂಬಾ ತೂಕ ಇರೋದಿಲ್ಲ, ಲೈಟ್ ಆಗಿರುತ್ತೆ. ಸೊ ಆಮೇಲೆ ನಿಮಗೆ ಗೊತ್ತಿರಲಿ ಕ್ಲಿಯರ್ ಆಗಿ ನೋಡಿ, ಎಲ್ಲಿ ಹ್ಯೂಮಸ್ ಕಂಟೆಂಟು. ಹ್ಯೂಮಸ್ ಅಂತಂದ್ರೆ ಆ ಪ್ರಾಣಿ ಪಕ್ಷಿಗಳು, ಸತ್ತೋಗಿರ್ತಕ್ಕಂಥ ಪ್ರಾಣಿ ಪಕ್ಷಿಗಳು ಅಥವಾ ಗಿಡಗಳು ಅವುಗಳ ಕೊಳೆತಿರ್ತಕ್ಕಂಥದ್ದು ಮಣ್ಣಿಗೆ ಸೇರುತ್ತೋ ಅಲ್ಲಿ ಮಣ್ಣು ಫಲವತ್ತಾಗಿರುತ್ತೆ. ಓಕೆ, ಬಟ್ ಇಲ್ಲೇ ಕೊಟ್ಟಿದ್ದಾರೆ ಸ್ಮಾಲ್ ಅಮೌಂಟ್ ಇರುತ್ತೆ. ಓಕೆ, ಹ್ಯೂಮಸ್ ಕಂಟೆಂಟ್ ಸ್ಮಾಲ್ ಅಮೌಂಟ್ ಇರೋದ್ರಿಂದ ತುಂಬಾ ಅತಿ ಹೆಚ್ಚು ಏನಾಗಿರಲ್ಲ, ಇದು ಫರ್ಟೈಲ್, ಫಲವತ್ತಾಗಿರೋಲ್ಲ ಅನ್ನೋದನ್ನ ಇಲ್ಲಿ ಹೇಳಿದ್ದಾರೆ. ಓಕೆ, ತುಂಬಾ ಲೈಟ್ ಇರುತ್ತೆ. ಓಕೆ, ಇಟ್ಸ್ ಕೆಪಾಸಿಟಿ ಟು ಮಾಯಿಶ್ಚರ್ ರಿಟೆನ್ಷನ್ ಇಸ್ ಲೆಸ್. ಅಂದ್ರೆ ಈ ನೀರನ್ನ ಹಿಡಿದಿಟ್ಟುಕೊಳ್ತಕ್ಕಂಥ ಪ್ರಮಾಣ, ನೀರನ್ನು ಹಿಡಿದಿಟ್ಟುಕೊಳ್ಳುವ ಪ್ರಮಾಣ ಈ ಸಾಯಿಲ್ಗೆ ಏನಿರುತ್ತೆ, ತುಂಬಾ ಕಮ್ಮಿ ಇರುತ್ತೆ ಅಂತ ಇಲ್ಲಿ ಹೇಳಿದ್ದಾರೆ. ಓಕೆ, ಸಾಮಾನ್ಯವಾಗಿ ಒಂದು ಬೆಳೆ ಬೆಳಿಬೇಕಂದ್ರೆ ನೀರಿನ ಪ್ರಮಾಣವನ್ನ ಚೆನ್ನಾಗಿ ಹಿಡಿದಿಟ್ಕೊಳ್ಬೇಕು ಆ ಮಣ್ಣು. ಬಟ್ ಹಿಯರ್ ದ ರೆಡ್ ಸಾಯಿಲ್ ಡಿಡ್ ನಾಟ್ ಹೋಲ್ಡ್ ಮೋರ್ ಅಮೌಂಟ್ ಆಫ್ ವಾಟರ್. ಓಕೆ, ಸೊ ಇಟ್ ಇಸ್ ಅ ಪ್ರಾಬ್ಲಮ್. ಓಕೆ, ಇದು ನಿಮಗೆ ಗೊತ್ತಿರಲಿ. ಇಟ್ ಇಸ್ ವೈಡ್ಲಿ ಡಿಸ್ಟ್ರಿಬ್ಯೂಟೆಡ್ ಇನ್ ಕರ್ನಾಟಕ ಅಂಡ್ ಫೌಂಡ್ ಮೋರ್ ಇನ್ ಸೌತ್ ಕರ್ನಾಟಕ. ಓಕೆ, ಕರ್ನಾಟಕದಲ್ಲಿ ಇದು ಎಲ್ಲಿ ಕಂಡು ಬರುತ್ತಪ್ಪ ಅಂತಂದ್ರೆ, ಎಲ್ಲಿ ಕಂಡು ಬರುತ್ತೆ, ಫೌಂಡ್ ಇನ್ ಮೋರ್ ಇನ್ ಸೌತ್ ಕರ್ನಾಟಕ. ಓಕೆ, ಸೌತ್ ಕರ್ನಾಟಕದಲ್ಲಿ ಅತಿ ಹೆಚ್ಚು ಕಂಡು ಬರುತ್ತೆ ಅಂತ ಹೇಳಿದ್ದಾರೆ. ಮತ್ತೆ ಇಲ್ಲಿ ಈ ಮಣ್ಣಿಗೆ, ಈ ಕೆಂಪು ಮಣ್ಣಿಗೆ ಸೂಕ್ತವಾಗಿರತಕ್ಕಂಥ ಬೆಳೆಗಳು ಯಾವುದಪ್ಪ ಅಂತಂದ್ರೆ, ಅಂದ್ರೆ ಕಡಿಮೆ ನೀರನ್ನ ಅಂದ್ರೆ ಯಾವ್ಯಾವ ಒಂದು ಇದನ್ನ ಬೆಳೀತಾರೆ ಈ ಮಣ್ಣಲ್ಲಿ ಅಂತಂದ್ರೆ, ರಾಗಿ, ಜೋಳ, ಬಜ್ರ, ಮಿಲ್ಲೆಟ್ಸ್. ಓಕೆ, ಪಲ್ಸಸ್, ದವಸ ಧಾನ್ಯಗಳು, ಟೊಬ್ಯಾಕೊ, ಓಕೆ, ಹೊಗೆಸೊಪ್ಪು, ಗ್ರೌಂಡ್ ನಟ್, ಇವನ್ನೆಲ್ಲದನ್ನು ಕೂಡ ಇಲ್ಲಿ ಬೆಳೀತಾರೆ. ಓಕೆ, ಅಂದ್ರೆ ಇವಕ್ಕೆ ಅಷ್ಟೊಂದೇನು ಏನ್ ಬೇಕಾಗಿಲ್ಲ, ನೀರು ಅನ್ನೋದು ಬೇಕಾಗಿಲ್ಲ. ಹಾಗಾಗಿ ಇವುಗಳನ್ನ ಅಲ್ಲಿ ಬೆಳೀತಾರೆ ಅನ್ನೋದು ಕೂಡ ನಾವಿಲ್ಲಿ ನೋಡಬೇಕಾಗುತ್ತೆ. ಓಕೆ, ಸಿ ನೋಡಿ, ಇಲ್ಲಿ ಈ ಮ್ಯಾಪಲ್ಲಿ ನಿಮಗೆ ಚೆನ್ನಾಗಿ ಕಾಣುತ್ತೆ. ಈ ಭಾಗದಲ್ಲಿ ಈ ರೆಡ್ ಕಲರ್ ಅಲ್ಲಿ ಏನೇನಿದೆಯಲ್ವಾ, ಈ ಭಾಗಗಳಲ್ಲಿ ನಿಮಗೆ ಏನ್ ಕಂಡು ಬರುತ್ತೆ, ರೆಡ್ ಸಾಯಿಲ್ ಕಂಡು ಬರುತ್ತೆ. ಓಕೆ, ಈ ರೆಡ್ ಸಾಯಿಲ್ ಈ ಭಾಗಗಳಲ್ಲಿ ಜಾಸ್ತಿ ಕಂಡು ಬರುತ್ತೆ. ಈ ಡಿಸ್ಟ್ರಿಕ್ಟ್ಗಳನ್ನ ನೀವೇ ಮೆನ್ಷನ್ ಮಾಡ್ಕೊಳ್ಳಿ. ಸಾಮಾನ್ಯವಾಗಿ ನೋಡಿ, ಇಲ್ಲೆಲ್ಲ ಸೌತರ್ನ್ ಏನೋ ದಕ್ಷಿಣ ಕರ್ನಾಟಕದ ಜಿಲ್ಲೆಗಳೇ ಇದೆ ನೋಡಿ. ತುಮಕೂರು, ಬೆಂಗಳೂರು, ರಾಮನಗರ, ಚಿಕ್ಕಬಳ್ಳಾಪುರ, ಕೋಲಾರ, ಮಂಡ್ಯ, ಮೈಸೂರು, ಚಾಮರಾಜನಗರ. ಓಕೆ, ಇಲ್ಲಿ ಕಂಡು ಬರುತ್ತೆ. ಓಕೆ, ಸೊ ಇದ ನಂತರ ಮತ್ತೆ ಇಲ್ಲಿ ಏನೇನು ಬೆಳೀತಾರೆ, ವಿತ್ ಇರಿಗೇಷನ್ ಫೆಸಿಲಿಟೀಸ್ ಯೂಸ್ ಮಾಡಿ ಪ್ಯಾಡಿ, ಶುಗರ್ ಕೇನ್, ಪೊಟ್ಯಾಟೊ, ವೆಜಿಟೇಬಲ್, ಬನಾನಾ, ಕೊಕೊನಟ್ ಮತ್ತೆ ಅರೆಕನಟ್ ಇಷ್ಟನ್ನು ಕೂಡ ಅಲ್ಲಿ ಬೆಳೀತಾರೆ. ಓಕೆ, ಸೊ ನಿಮ್ಗೆ ಇದು ಕ್ಲಿಯರ್ ಆಗಿ ಗೊತ್ತಿರಲಿ. ಸೊ ಪ್ಯಾಡಿ ಅಂದ್ರೆ ಭತ್ತ, ಕಬ್ಬು, ಆಲೂಗೆಡ್ಡೆ, ತರಕಾರಿಗಳು, ಬಾಳೆಹಣ್ಣು, ಇವನ್ನೆಲ್ಲ ಕೂಡ ಅಲ್ಲಿ ಈ ಭಾಗದಲ್ಲಿ ಬೆಳೀತಾರೆ. ಓಕೆ, ವಿತ್ ಯಾವುದ್ರ ಹೆಲ್ಪಿಂದ, ಇರಿಗೇಷನ್ ಫೆಸಿಲಿಟಿ ಅಂದ್ರೆ ಬಾವಿ, ಕೆರೆಗಳಲ್ಲಿ ನೀರನ್ನ ಸಂಗ್ರಹಿಸಿ ಆರ್ಟಿಫಿಷಿಯಲ್ ಆಗಿ ನಮ್ಮ ಒಂದು ಇದಕ್ಕೆ ಬಿಡ್ತಕ್ಕಂಥದ್ದು. ಓಕೆ, ಏನು ಜಮೀನಿಗೆ ಬಿಟ್ಕೊಂಡು ಈ ಬೆಳೆಗಳನ್ನ ಬೆಳೀತಾರೆ ಅನ್ನೋದು ನಿಮಗೆ ಗೊತ್ತಿರಬೇಕು. ಎಲ್ಲಿ ಕಂಡು ಬರುತ್ತೆ ಅನ್ನೋದು ನಿಮಗೆ ಕ್ಲಿಯರ್ ಆಗಿದೆ ಅಂತ ಅನ್ಕೊಳ್ತೀನಿ ನಾನು. ಸೊ ದೆನ್ ನೋಡಿ, ಬ್ಲ್ಯಾಕ್ ಸಾಯಿಲ್, ಕಪ್ಪು ಮಣ್ಣು. ಈ ಕಪ್ಪು ಮಣ್ಣು ಎಲ್ಲೆಲ್ಲಿ ಕಂಡು ಬರುತ್ತೆ ಅಂತ ನೋಡ್ತಾ ಹೋಗುವ. ಓಕೆ, ಇಲ್ಲಿ ಚಿತ್ರ ಕೂಡ ಹಾಕಿದ್ದೀನಿ ನಾನು. ಬ್ಲಾಕ್ ಕಲರ್ ಕಾಣ್ತಾ ಇದೆಯಲ್ವ ನಿಮಗೆ, ಬ್ಲಾಕ್ ಕಲರ್ ಹೆಸರಲ್ಲೇ ಇದೆ, ಅದು ಯಾವ ಹೆಸರು ಇರುತ್ತೋ ಆ ಕಲರ್ ಇರುತ್ತೆ. ಓಕೆ, ದಿಸ್ ಕೈಂಡ್ ಆಫ್ ಸಾಯಿಲ್ ಇಸ್ ಫಾರ್ಮ್ಡ್ ವಿತ್ ದ ವೆದರಿಂಗ್ ಆಫ್ ಬಸಾಲ್ಟ್ ರಾಕ್ಸ್. ಅಂತಂದ್ರೆ ಬಸಾಲ್ಟ್ ರಾಕ್ಸ್ ಅಂತ ಬರುತ್ತೆ. ಓಕೆ, ಸೊ ಆ ರಾಕ್ಸ್ ಪುಡಿ ಪುಡಿಯಾಗಿ
ಈ ಒಂದು ಕಪ್ಪು ಮಣ್ಣು ಕ್ರಿಯೇಟ್ ಆಗಿದೆ ಅನ್ನೋದನ್ನ ನಾವು ನೋಡ್ತಾ ಹೋಗ್ಬೋದು. ಇದರಲ್ಲಿ ಏನೇನಿರುತ್ತೆ ಈ ಮಣ್ಣು ಅಂತಂದ್ರೆ ರಿಚ್ ಅಂದ್ರೆ ಅಲ್ಯೂಮಿನಿಯಂ, ಮೆಗ್ನೀಷಿಯಂ ಮತ್ತೆ ಆಕ್ಸೈಡ್ಸ್ ಆಫ್ ಐರನ್ ಏನಿರುತ್ತೆ ತುಂಬಾ ಜಾಸ್ತಿ ಇರುತ್ತೆ. ಓಕೆ, ಇದೆಲ್ಲದ್ರಿಂದ ಏನಾಗುತ್ತೆ ಇಲ್ಲಿ ಬ್ಲಾಕ್ ಕಲರ್ ಇರುತ್ತೆ. ಓಕೆ, ಅಲ್ಲಿ ಐರನ್ ಕಂಟೆಂಟ್ ಜಾಸ್ತಿ ಇದ್ದಿದ್ರಿಂದ ಕೆಂಪು ಕಲರ್ ಆಯ್ತು. ಇಲ್ಲಿ ಅಲ್ಯೂಮಿನಿಯಂ, ಮೆಗ್ನೀಷಿಯಂ ಜಾಸ್ತಿ ಇರೋದ್ರಿಂದ ಏನಾಯ್ತು ಬ್ಲಾಕ್ ಕಲರ್ ಆಯ್ತು. ಓಕೆ, ಇಟ್ ಇಸ್ ಆಲ್ಸೋ ಕಲರ್ಡ್ ಆಸ್ ದ ರೆಗ್ಯೂರ್ ಸಾಯಿಲ್ ಅಥವಾ ಬ್ಲಾಕ್ ಕಾಟನ್ ಸಾಯಿಲ್. ಅಂತಂದ್ರೆ ಈ ಕಪ್ಪು ಮಣ್ಣನ್ನ ಕಪ್ಪು ಹತ್ತಿಯ ಬ್ಲಾಕ್ ಕಾಟನ್ ಸಾಯಿಲ್ ಅಂತ ಹೇಳಿ ಕರೀತಾರೆ, ಮತ್ತೆ ರೇಗ್ಯೂರ್ ಸಾಯಿಲ್ ಅಂತ ಕರೀತಾರೆ. ಹತ್ತಿ ಬೆಳೆಗೆ ತುಂಬಾ ಸೂಕ್ತವಾಗಿರ್ತಕ್ಕಂಥ ಒಂದು ಮಣ್ಣಿದು. ಓಕೆ, ದಿಸ್ ಸಾಯಿಲ್ ಹಸ್ ದ ಎಬಿಲಿಟಿ ಟು ರಿಟೈನ್ ಮಾಯಿಶ್ಚರ್ ಫಾರ್ ಮೆನಿ ಡೇಸ್. ಈ ಮಣ್ಣಲ್ಲಿ ನೀರನ್ನ ಅತಿ ಹೆಚ್ಚು ದಿನಗಳವರೆಗೆ ಇದೇನ್ ಮಾಡುತ್ತೆ ಹೋಲ್ಡ್ ಮಾಡಿ ಇಟ್ಕೊಳ್ಳುತ್ತೆ. ಓಕೆ, ಸೊ ಅದರಿಂದ ಇದೇನಾಗುತ್ತೆ ರಿಚ್ ಇನ್ ನ್ಯೂಟ್ರಿಯೆಂಟ್ಸ್ ಆಗಿರುತ್ತೆ, ಮತ್ತೆ ಇದರಲ್ಲಿ ಹೆಚ್ಚು ಪ್ರಮಾಣದ ಒಂದು ಬೆಳೆಗಳನ್ನು ಕೂಡ ಬೆಳಿಬಹುದು ಅಂತ ಇಲ್ಲಿ ಹೇಳಿದ್ದಾರೆ. ಓಕೆ, ಕಾಟನ್ ಇದು ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಕಪ್ಪು ಮಣ್ಣು ಅಂತ ಬಂದಾಗ ಕಾಟನ್ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಓಕೆ, ಕಾಟನ್, ಜೋಳ, ಮೇಯ್ಸ್, ಸನ್ಫ್ಲವರ್, ಪ್ಯಾಡಿ, ಪಲ್ಸಸ್, ಆನಿಯನ್, ಚಿಲ್ಲಿ ಇಷ್ಟನ್ನು ಕೂಡ ಏನ್ ಮಾಡ್ತಾರೆ ಈ ಮಣ್ಣಲ್ಲಿ ಬೆಳೀತಾರೆ. ಅದರಲ್ಲಿ ಕಾಟನ್ ವೆರಿ ಇಂಪಾರ್ಟೆಂಟ್. ಮತ್ತೆ ಇದನ್ನ ಬ್ಲಾಕ್ ಕಾಟನ್ ಸಾಯಿಲ್ ಅಂತ ಅಥವಾ ರೇಗೂರ್ ಸಾಯಿಲ್ ಅಂತ ಹೇಳಿ ನಾವು ಕರಿತೀವಿ. ಈ ಮಣ್ಣು ಅತಿ ಹೆಚ್ಚು ಪ್ರಮಾಣದ ನೀರನ್ನ ಹೋಲ್ಡ್ ಮಾಡಿ ತನ್ನಲ್ಲಿ ತುಂಬಾ ದಿನಗಳವರೆಗೆ ಇಟ್ಕೊಳ್ಳುತ್ತೆ. ಓಕೆ, ನೋಡಿ ಎಲ್ಲಿ ಕಂಡು ಬರುತ್ತೆ ಅನ್ನೋದು ಈ ಬ್ಲಾಕ್ ಕಲರ್ ಅಲ್ಲಿ ಇದೆ ಅಲ್ವಾ. ಬ್ಲಾಕ್ ಕಲರ್ ಈ ಎಲ್ಲಾ ಜಿಲ್ಲೆಗಳಲ್ಲಿ ಬ್ಲಾಕ್ ಕಲರ್ ಹೆಚ್ಚಿನದಾಗಿ ಕಂಡು ಬರುತ್ತೆ. ಓಕೆ, ಧಾರವಾಡ, ಗದಗ, ಬಳ್ಳಾರಿ, ಕೊಪ್ಪಳ, ಕಲಬುರಗಿ, ಚಿತ್ರದುರ್ಗ, ಚಾಮರಾಜನಗರ, ಬೆಳಗಾವಿ, ಓಕೆ, ಮತ್ತೆ ಬಾಗಲಕೋಟೆ, ಯಾದಗಿರಿ ಇಲ್ಲಿ ಏನಾಗುತ್ತೆ ಹೆಚ್ಚಿನ ಪ್ರಮಾಣದಲ್ಲಿ ಕಂಡು ಬರುತ್ತೆ. ಓಕೆ, ಸೊ ದೆನ್ ನೋಡಿ ಜಂಬಿಟ್ಟಿಗೆ ಮಣ್ಣು ಅಂತ ನಾವು ಹೇಳ್ತೀವಿ. ಓಕೆ, ಏನಂತ ಹೇಳ್ತೀವಿ ಲ್ಯಾಟ್ರೈಟ್ ಸಾಯಿಲ್ ಅಂತೀವಿ ಇಂಗ್ಲಿಷ್ ಅಲ್ಲಿ. ಕನ್ನಡದಲ್ಲಿ ಜಂಬಿಟ್ಟಿಗೆ ಮಣ್ಣು ಅಂತ ಹೇಳ್ಬಿಟ್ಟು ನಾವು ಹೇಳ್ತೀವಿ. ಓಕೆ, ಇಲ್ಲಿ ಏನಾಗುತ್ತೆ ಇದು ಎಲ್ಲಿ ಕಂಡು ಬರುತ್ತಪ್ಪ ಅಂತಂದ್ರೆ ನಾವು ನೋಡ್ತಾ ಹೋದ್ರೆ ಫಸ್ಟ್ ಒನ್, ಸೊ ಇದ್ರ ಬಗ್ಗೆ ನೋಡ್ತಾ ಹೋಗೋಣ. ಪಿಕ್ಚರ್ ನಿಮಗೆ ಕಾಣ್ತಾ ಇದೆ ಯಾವ ರೀತಿ ಕಾಣುತ್ತೆ ಅಂತ. ಸೊ ನೋಡಿ ಇಲ್ಲಿ ಎಲ್ಲಿ ಕಂಡು ಬರುತ್ತಪ್ಪ ಅಂದ್ರೆ ದಿಸ್ ಕೈಂಡ್ ಆಫ್ ಸಾಯಿಲ್ ಇಸ್ ಫೌಂಡ್ ಇನ್ ಏರಿಯಾಸ್ ವಿಚ್ ರಿಸೀವ್ ಹೆವಿ ರೈನ್ಫಾಲ್ ಅಂಡ್ ಹೆವಿ ಹೈ ಟೆಂಪರೇಚರ್. ಎಲ್ಲಿ ತುಂಬಾ ಜಾಸ್ತಿ ಟೆಂಪರೇಚರ್ ಮತ್ತೆ ಎಲ್ಲಿ ಜಾಸ್ತಿ ಹೆಚ್ಚು ಮಳೆ ಆಗುತ್ತೋ ಅಲ್ಲಿ ಈ ಮಣ್ಣು ಏನಾಗುತ್ತೆ ಕಂಡು ಬರುತ್ತೆ ಅನ್ನೋದನ್ನ ನಾವಿಲ್ಲಿ ನೋಡ್ತಾ ಹೋಗ್ಬೋದು. ಓಕೆ, ವಾಟರ್ ಸೋಲ್ಯುಬಲ್ ಲೈಮ್ ಸಿಲಿಕೇಟ್ ಡಿಸಾಲ್ವ್ಡ್ ಇನ್ ರೈನ್ ವಾಟರ್ ಸೆಟಲ್ ಡೌನ್ ಇನ್ ದ ಲೋವರ್ ಲೇಯರ್ಸ್. ಅಂದ್ರೆ ನೀರಿನಲ್ಲಿ ಸಿಲಿಕೇಟ್ ಮತ್ತೆ ಸುಣ್ಣದ ಅಂಶಗಳು ಏನಾಗಿರುತ್ತೆ ಡಿಸಾಲ್ವ್ ಆಗಿ ಈ ಒಂದು ಮಣ್ಣಿನ ಲೇಯರ್ ಅಲ್ಲಿ ಏನಾಗುತ್ತೆ ಸೇರ್ಕೊಂಡಿರುತ್ತೆ ಅನ್ನೋದನ್ನ ನಾವಿಲ್ಲಿ ನೋಡ್ತಾ ಹೋಗ್ಬೋದು. ಓಕೆ, ಐರನ್ ಮತ್ತೆ ಅಲ್ಯೂಮಿನಿಯಂ ಏನಾಗಿರುತ್ತೆ ಈ ಒಂದು ಮಣ್ಣಲ್ಲಿ ಇರುತ್ತೆ. ಓಕೆ, ಈ ಮಣ್ಣು ಏನಾಗುತ್ತೆ ರೈನಿ ಸೀಸನ್ ಅಲ್ಲಿ ತುಂಬಾ ಏನಾಗುತ್ತೆ ಸಾಫ್ಟ್ ಆಗ್ತಾ ಹೋಗುತ್ತೆ. ಅಂದ್ರೆ ಡ್ರೈ ಸಪ್ ಯಾವಾಗ ಸಮ್ಮರ್ ಅಲ್ಲಿ ಈ ಮಣ್ಣು ಈ ಜಂಬಿಟಿಗೆ ಮಣ್ಣು ಸಮ್ಮರ್ ಅಲ್ಲಿ ಏನಾಗುತ್ತೆ ತುಂಬಾ ಗಟ್ಟಿ ಇರುತ್ತೆ, ಮಳೆಗಾಲದಲ್ಲಿ ತುಂಬಾ ಸಾಫ್ಟ್ ಆಗುತ್ತೆ. ಓಕೆ ಓಕೆ ಇದು ನಿಮಗೆ ಗೊತ್ತಿರಬೇಕು. ಲೀಡಿಂಗ್ ಟು ದ ಫಾರ್ಮೇಶನ್ ಆಫ್ ಲ್ಯಾಟ್ರೈಟ್ ರಾಕ್. ದ ರಾಕ್ ಇಸ್ ಯೂಸ್ಡ್ ಫಾರ್ ಕನ್ಸ್ಟ್ರಕ್ಷನ್ ಆಫ್ ಪರ್ಪಸಸ್. ಸೊ ಇಲ್ಲಿ ಕನ್ಸ್ಟ್ರಕ್ಷನ್ ಪರ್ಪಸ್ ಅಂತಂದ್ರೆ ಈ ಮಣ್ಣನ್ನ ಏನಕ್ಕೆ ಬಳಸ್ತಾರಪ್ಪ ಅಂತಂದ್ರೆ ಕನ್ಸ್ಟ್ರಕ್ಷನ್ ಪರ್ಪಸ್. ಸೊ ಇಲ್ಲಿ ಏನ್ ಮಾಡ್ತಾರೆ ಈ ಜಂಬಿಟ್ಟಿಗೆ ಇಟ್ಟಿಗೆ ಬಿಡ್ತಾರೆ ಗೊತ್ತಾ, ಈ ಮಂಗಳೂರು ಸೈಡ್ ಅಲ್ಲೆಲ್ಲ ಇಟ್ಟಿಗೆನ ಬಿಡ್ತಾರೆ ಕೆಂಪು ಕಲರ್ ಅಲ್ಲಿ. ಸೊ ಆ ಇಟ್ಟಿಗೆನ ಇದೇ ಮಣ್ಣಲ್ಲಿ ಬಿಟ್ಟು ಅದನ್ನ ಮನೆ ಕಟ್ಲಿಕ್ಕೆಲ್ಲ ಬಳಸ್ತಾರೆ ಅನ್ನೋದು ಕೂಡ ನಿಮಗೆ ಕ್ಲಿಯರ್ ಆಗಿ ಗೊತ್ತಿರಬೇಕು. ಓಕೆ, ಸೊ ಮತ್ತೆ ಇಲ್ಲಿ ಏನೇನ್ ಬೆಳಿತಾರಪ್ಪ ಅಂತಂದ್ರೆ ನೋಡಿ ಕ್ಯಾಶ್ಯೂ, ಕಾಫಿ, ಟೀ, ಕಾರ್ಡಮಮ್ ಈ ಮಣ್ಣಲ್ಲಿ ಇಷ್ಟು ಬೆಳೆಗಳನ್ನ ಏನ್ ಮಾಡ್ತಾರೆ ಬೆಳಿತಾರೆ. ಓಕೆ, ಸೊ ಇಷ್ಟು ಕ್ರಾಪ್ಸ್ ಗಳ ಹೆಸರು ನಿಮಗೆ ಗೊತ್ತಿರಬೇಕು. ಓಕೆ, ಸೊ ಎಲ್ಲೆಲ್ಲಿ ಕಂಡು ಬರುತ್ತೆ ಉತ್ತರ ಕನ್ನಡ, ಉಡುಪಿ, ನೋಡಿ ಇಲ್ಲಿ ಉತ್ತರ ಕನ್ನಡ, ಉಡುಪಿ, ದಕ್ಷಿಣ ಕನ್ನಡ, ಕೊಡಗು, ಚಿಕ್ಕಮಗಳೂರು, ಶಿವಮೊಗ್ಗ, ಈ ಬೆಳಗಾವಿ ಈ ಭಾಗಗಳಲ್ಲಿ ಈ ಒಂದು ಮಣ್ಣು ಏನಾಗುತ್ತೆ ಕಂಡು ಬರುತ್ತೆ ಅನ್ನೋದು ಕೂಡ ನಿಮಗೆ ಕ್ಲಿಯರ್ ಆಗಿ ಗೊತ್ತಿರಬೇಕು. ಓಕೆ, ಸೊ ದೆನ್ ಕೋಸ್ಟಲ್ ಅಲ್ಯೂವಿಯಲ್ ಸಾಯಿಲ್ ಪಿಕ್ಚರ್ ಹಾಕಿದ್ದೀನಿ. ಇನ್ನು ಇಲ್ಲಿ ಕರಾವಳಿಯ ಇದರಲ್ಲಿ ಹೆಸರಲ್ಲೇ ಇದೆ. ಓಕೆ, ಕೋಸ್ಟಲ್ ಅಂತ ಕರಾವಳಿ ಅಂದ್ರೆ ಕರಾವಳಿ ಭಾಗದಲ್ಲಿ ಕಂಡು ಬರುತ್ತೆ. ಓಕೆ, ಮೆಕ್ಕಲು ಮಣ್ಣು. ಓಕೆ, ಇದು ಎಲ್ಲಿ ಕಂಡು ಬರುತ್ತಪ್ಪ ಅಂತಂದ್ರೆ ನೋಡಿ ದಿಸ್ ಟೈಪ್ ಆಫ್ ಸಾಯಿಲ್ ಇಸ್ ಫಾರ್ಮ್ಡ್ ಅಲಾಂಗ್ ದ ಕೋಸ್ಟ್ ಡ್ಯೂ ಟು ದ ಡೆಪಾಸಿಷನ್ ಆಫ್ ಅಲ್ಯೂವಿಯಂ ಸೆಡಿಮೆಂಟ್ಸ್ ಕ್ಯಾರಿಡ್ ಬೈ ದ ರಿವರ್ಸ್ ಅಂಡ್ ಸೀ ವೇವ್ಸ್. ಅಂದ್ರೆ ಈ ಕರಾವಳಿ ಭಾಗದಲ್ಲಿ ಏನಾಗುತ್ತೆಪ್ಪ ಅಂತಂದ್ರೆ ಕರಾವಳಿ ಭಾಗದಲ್ಲಿ ಓಕೆ ಈ ಕರಾವಳಿ ಭಾಗದಲ್ಲಿ ಏನಾಗುತ್ತೆ ಹೇಳಿ ಈ ನದಿಗಳೆಲ್ಲ ಹರಿದ್ಬಿಟ್ಟು ಅಲ್ಲಿಗೆ ಹಲವಾರು ಫಲವತ್ತಾದ ಮಣ್ಣನ್ನು ತಂದು ಹಾಕೋದ್ರಿಂದ ಅಲ್ಲಿ ಈ ಮಣ್ಣು ಕಂಡು ಬರುತ್ತೆ ಅನ್ನೋದನ್ನು ಕೂಡ ನಾವಿಲ್ಲಿ ನೋಡ್ತಾ ಹೋಗ್ಬೋದು. ಓಕೆ, ಇದು ಎಲ್ಲಿ ಕಂಡು ಬರುತ್ತೆ ಉಡುಪಿ, ದಕ್ಷಿಣ ಕನ್ನಡ, ಉತ್ತರ ಕನ್ನಡದಲ್ಲಿ ಕಂಡು ಬರುತ್ತೆ. ಹೆಸರಲ್ಲೇ ಇದೆ ಕೋಸ್ಟಲ್ ಕರಾವಳಿಯ ಮೆಕ್ಕಲ ಮಣ್ಣು, ಕೋಸ್ಟಲ್ ಅಲ್ಯೂವಿಯಲ್ ಸಾಯಿಲ್ ಅಂತ. ಓಕೆ, ಸೊ ನಂತರ ಇದು ಸ್ಯಾಂಡ್ ಮತ್ತೆ ಕ್ಲೇ ಅನ್ನ ಒಳಗೊಂಡಿರುತ್ತೆ. ಸ್ಯಾಂಡ್ ಅಂತಂದ್ರೆ ಮರಳು. ಓಕೆ, ಇಟ್ ಈಸ್ ವೆರಿ ರಿಚ್ ಇನ್ ಆರ್ಗ್ಯಾನಿಕ್ ನ್ಯೂಟ್ರಿಯೆಂಟ್ಸ್, ತುಂಬಾ ರಿಚ್ ಇರುತ್ತೆ.
ಇಲ್ಲಿ ಯಾವ್ಯಾವ ಬೆಳೆ ಬೆಳಿತಾರೆ ಅಂತಂದ್ರೆ ಪ್ಯಾಡಿ, ಕ್ಯಾಶ್, ಕೊಕೊನಟ್, ಅರೆಕನಟ್, ಬನಾನಾ ಇಷ್ಟನ್ನ ಇಲ್ಲಿ ಈ ಒಂದು ಮಣ್ಣಲ್ಲಿ ಬೆಳೀತಾ ಹೋಗ್ತಾರೆ. ಆ ಬೆಳೆಗಳು ವೆರಿ ಇಂಪಾರ್ಟೆಂಟ್. ನೀವು ಅದನ್ನ ಏನ್ ಮಾಡಿ ನೆನಪಲ್ಲಿ ಇಟ್ಕೋಬೇಕು. ದೆನ್ ಈ ರೀತಿ ಕಂಡು ಬರುತ್ತೆ. ಓಕೆ, ಮಣ್ಣು. ಸೊ ದೆನ್ ಓಕೆ, ಸೊ ಇದಿಷ್ಟು ಕೂಡ ಯಾವ್ದ್ರ ಬಗ್ಗೆ, ಮಣ್ಣಿನ ಬಗ್ಗೆ ಆಯ್ತು. ಸೊ ದೆನ್ ನಾವು ಯಾವ್ದ್ರ ಬಗ್ಗೆ ನೋಡ್ತೀವಪ್ಪ ಅಂತಂದ್ರೆ ನ್ಯಾಚುರಲ್ ವೆಜಿಟೇಷನ್. ಓಕೆ, ಯಾವ್ದ್ರ ಬಗ್ಗೆ, ನ್ಯಾಚುರಲ್ ವೆಜಿಟೇಷನ್ ಬಗ್ಗೆ ನೋಡ್ತಾ ಹೋಗ್ತೀವಿ. ನ್ಯಾಚುರಲ್ ವೆಜಿಟೇಷನ್ ಅಂತಂದ್ರೆ ಏನ್ ಹೇಳಿ, ಸ್ವಾಭಾವಿಕ ಸಸ್ಯವರ್ಗ ಅಂತ ಹೇಳ್ತೀವಿ. ಅಂತಂದ್ರೆ ನ್ಯಾಚುರಲ್ ಆಗಿ ಒಂದು ಜಾಗದಲ್ಲಿ ಬೆಳೆದಿರ್ತಕ್ಕಂಥ ಗಿಡ ಮರಗಳನ್ನ ನಾವು ವೆಜಿಟೇಷನ್ ಅಥವಾ ನ್ಯಾಚುರಲ್ ವೆಜಿಟೇಷನ್ ಅಂತಂದ್ರೆ ಸ್ವಾಭಾವಿಕ ಸಸ್ಯವರ್ಗ. ಸೊ ಇಲ್ಲಿ ಫಾರೆಸ್ಟ್ ಏನ್ ಕಾಣ್ತಾ ಇದೆಯಲ್ವಾ, ನ್ಯಾಚುರಲ್ ಅಂತಂದ್ರೆ ಅವ್ರ ಪಾಟಿಗೆ ಅದೇ ಗ್ರೋತ್ ಆಗಿರೋದು. ಓಕೆ, ಮಾನವರು ಒಂದು ಖಾಲಿ ಜಾಗದಲ್ಲಿ ಗಿಡ ಮರಗಳನ್ನ ಬೆಳೆಸಿದ್ರೆ ಅದು ಆರ್ಟಿಫಿಷಿಯಲ್ ಆಗುತ್ತೆ. ಆರ್ಟಿಫಿಷಿಯಲ್ ಮೀನ್ಸ್ ಏನು, ಮಾನವರು ಬೆಳೆಸೋದು. ಬಟ್ ಈ ಕಾಡುಗಳಲ್ಲೆಲ್ಲ ಯಾರೋ ಮರ ಹಾಕ್ಲಿಕ್ಕೆ ಹೋಗಲ್ಲ ಅಲ್ವಾ. ಸೊ ಅದ ನ್ಯಾಚುರಲ್ ಆಗಿ ಬೆಳಿತವೆ ಅಲ್ವಾ. ಸೊ ಇದನ್ನ ನಾವು ನ್ಯಾಚುರಲ್ ಅಂತ ಹೇಳ್ಬಿಟ್ಟು ಕರಿತೀವಿ. ಇದ್ರ ಬಗ್ಗೆ ನೋಡ್ತಾ ಹೋಗೋದಾದ್ರೆ ದ ವೇರಿಯಸ್ ಕೈಂಡ್ಸ್ ಆಫ್ ಪ್ಲಾಂಟ್ಸ್ ಅಂಡ್ ಟ್ರೀಸ್ ಗ್ರೋಯಿಂಗ್ ನ್ಯಾಚುರಲಿ ಆರ್ ರೆಫರ್ಡ್ ಆಸ್ ನ್ಯಾಚುರಲ್ ವೆಜಿಟೇಷನ್. ಒಂದ್ ಮಾರ್ಕ್ಸಿಗೆ ಕೇಳ್ತಾರೆ, ಈ ಡೆಫಿನೇಷನ್ ಗೊತ್ತಿರಲಿ. ಓಕೆ, ಸೊ ದೆನ್ ಅಂದ್ರೆ ಒಂದು ಪ್ರದೇಶದಲ್ಲಿ ನ್ಯಾಚುರಲ್ ಆಗಿ ಬೆಳಿತಕ್ಕಂಥ ಡಿಫ್ರೆಂಟ್ ಆಗಿರ್ತಕ್ಕಂಥ ಏನು ಪ್ಲಾಂಟ್ಸ್, ಗಿಡ ಮತ್ತೆ ಮರಗಳನ್ನ ಏನಂತೀವಿ, ನ್ಯಾಚುರಲ್ ವೆಜಿಟೇಷನ್ ಅಂತ ಹೇಳ್ಬಿಟ್ಟು ಕರಿತೀವಿ. ಓಕೆ, ಕರ್ನಾಟಕದಲ್ಲಿ ಏನಿದೆ, ರಿಚ್ ಡೈವರ್ಸಿಟಿ ಆಫ್ ಪ್ಲಾಂಟ್ ಸ್ಪೀಷಿಯಸ್ ಇದೆ. ಓಕೆ, ತುಂಬಾ ಮತ್ತೆ ಇವು ಏನಾಗುತ್ತೆ, ಎಕೋಲಾಜಿಕಲ್ ಬ್ಯಾಲೆನ್ಸ್ಗೆ ಹೆಲ್ಪ್ ಮಾಡ್ತವೆ. ಎಕೋಲಾಜಿಕಲ್ ಬ್ಯಾಲೆನ್ಸ್ ಅಂತಂದ್ರೆ ಮನುಷ್ಯರಿಗೆ ಈ ಅರಣ್ಯಗಳಿಂದ ಮನುಷ್ಯರಿಗೆ ಹಲವಾರು ಉಪಯೋಗ ಇದೆ. ಪ್ರಾಣಿ ಪಕ್ಷಿಗಳಿಗೆ ಹೆಲ್ಪ್ ಇದೆ, ಕ್ಲೈಮೇಟ್ಗೆ, ಪರಿಸರಕ್ಕೆ ತುಂಬಾ ಹೆಲ್ಪ್ ಇದೆ. ಇದಕ್ಕೆಲ್ಲ ಏನ್ ಮಾಡ್ತವೆ, ಹೆಲ್ಪ್ ಮಾಡ್ತವೆ ಅನ್ನೋದು ಕೂಡ ನಿಮಗೆ ಗೊತ್ತಿರಬೇಕು. ದ ಟ್ರೀಸ್ ಪ್ರೊವೈಡ್ ಟಿಂಬರ್, ಫೈರ್ವುಡ್, ರಾ ಮೆಟೀರಿಯಲ್ಸ್ ಫಾರ್ ಇಂಡಸ್ಟ್ರೀಸ್, ಮೆಡಿಸಿನಲ್ ಹರ್ಬ್ಸ್, ಹನಿ, ಬ್ಯಾಂಬೂ, ಕೇನ್, ಇಟಿಸಿ. ಅಂದ್ರೆ ಈ ಕಾಡುಗಳಿಂದ ಏನಾಗುತ್ತೆ, ಟಿಂಬರ್ ಸಿಗುತ್ತೆ. ಮತ್ತೆ ಓಕೆ, ಮನೆ ಕಟ್ಟಲಿಕ್ಕೆ ಬೇರೆ ಬೇರೆ ವಸ್ತುಗಳನ್ನ ನಾವು ತಗೊಳ್ತೀವಿ. ಬೇರೆ ಬೇರೆ ಇಂಡಸ್ಟ್ರಿಗೆ ಬೇರೆ ಬೇರೆ ವಸ್ತುಗಳು ಸಿಗ್ತವೆ. ಮೆಡಿಸಿನಲ್ ಪ್ಲಾಂಟ್ಸ್ ಸಿಗ್ತವೆ. ಮೆಡಿಸಿನಲ್ ಪ್ಲಾಂಟ್ ಅಂತಂದ್ರೆ ಔಷಧೀಯ ಸಸ್ಯಗಳು, ಮತ್ತೆ ಬೇರೆ ಬೇರೆ ಎಲ್ಲ ರೀತಿಯಂತ ಮರಗಳು, ಸ್ಪೆಷಲಿ ಮನುಷ್ಯರಿಗೆ ಉಪಯೋಗ ಆಗಿರ್ತಕ್ಕಂಥ ಮರಗಳು ಕೂಡ ಈ ಒಂದು ಫಾರೆಸ್ಟ್ಗಳಲ್ಲಿ ಸಿಗ್ತಾ ಹೋಗುತ್ತೆ ಅನ್ನೋದು ಕೂಡ ನಾವಿಲ್ಲಿ ತಿಳ್ಕೊಬೇಕಾಗುತ್ತೆ. ಓಕೆ, ದ ಫಾರೆಸ್ಟ್ ಬೀಯಿಂಗ್ ದ ಹ್ಯಾಬಿಟೇಟ್ ಆಫ್ ವೈಲ್ಡ್ ಅನಿಮಲ್ಸ್, ವಿ ಕ್ಯಾನ್ ಸಿ ಟೈಗರ್, ಲಯನ್, ಚೀತಾಸ್, ವೈಲ್ಡ್ ಬಫೆಲಸ್, ಎಲಿಫೆಂಟ್ಸ್ ಇನ್ ದ ಫಾರೆಸ್ಟ್ ಅಂಡ್ ಪಿಕಾಕ್ಸ್ ಅಂಡ್ ಡಿಯರ್ಸ್ ಇನ್ ದ ಫಾರೆಸ್ಟ್ ಆಫ್ ಕರ್ನಾಟಕ. ಅಂದ್ರೆ ಈ ಕಾಡುಗಳಲ್ಲಿ, ಕರ್ನಾಟಕದ ಕಾಡುಗಳಲ್ಲಿ ಇಷ್ಟು ಪ್ರಾಣಿಗಳನ್ನ ನಾವು ನೋಡ್ಬೋದು ಅನ್ನೋದನ್ನ ಕೂಡ ಇಲ್ಲಿ ಹೇಳಿದ್ದಾರೆ. ಓಕೆ, ಜನರಲ್ ಆಗಿ ಪ್ರಾಣಿಗಳು ಕಾಡುಗಳಲ್ಲಿ, ಫಾರೆಸ್ಟ್ ಅಲ್ಲಿ ವಾಸ ಮಾಡೋದು, ಆ ಪ್ರಾಣಿಗಳನ್ನು ಕೂಡ ನಾವು ಏನ್ ಮಾಡ್ಬೋದು, ನೋಡ್ಬೋದು ಅಂತ ಇಲ್ಲಿ ಹೇಳಿದ್ದಾರೆ. ಓಕೆ, ದೆನ್ ಇದೇ ಕಾಡುಗಳನ್ನ ಮತ್ತೆ ಏನಕ್ಕಾಗಿದೆ, ಟೂರಿಸಂ ಪರ್ಪಸ್ಗೂ ಕೂಡ ಯೂಸ್ ಮಾಡ್ತಾರೆ. ಓಕೆ, ಮತ್ತೆ ಇವು ಪೊಲ್ಯೂಷನ್ ಅನ್ನ ಕಂಟ್ರೋಲ್ ಮಾಡ್ತವೆ ಅನ್ನೋದನ್ನ ಕೂಡ ನಾವಿಲ್ಲಿ ನೋಡ್ತಾ ಹೋಗ್ಬೋದು. ಮತ್ತೆ ಓಕೆ, ವಾಯು ಮಾಲಿನ್ಯವನ್ನ ತಡೆಗಟ್ಟುತ್ತವೆ ಅಂತ ನೋಡ್ತಾ ಹೋಗ್ಬೋದು. ದೆನ್ ಸ್ಯಾಂಡಲ್ವುಡ್ ಇಸ್ ದ ಸ್ಪೆಷಲ್ ಟ್ರೀ ಗ್ರೋನ್ ಇನ್ ದ ಫಾರೆಸ್ಟ್ ಆಫ್ ಕರ್ನಾಟಕ. ಶ್ರೀಗಂಧದ ಮರ ಅಂತ ಹೇಳ್ತೀವಲ್ವ ನಾವು, ಕರ್ನಾಟಕದಲ್ಲಿ ವೆರಿ ಫೇಮಸ್ ಶ್ರೀಗಂಧದ ಮರ. ಓಕೆ, ಕರ್ನಾಟಕದಲ್ಲಿ ಜಾಸ್ತಿ ಬೆಳೆಯೋದ್ರಿಂದ ಓಕೆ, ನಮ್ಮ ಕರ್ನಾಟಕವನ್ನ ಲ್ಯಾಂಡ್ ಆಫ್ ಸ್ಯಾಂಡಲ್ವುಡ್ ಅಂತ ಹೇಳ್ಬಿಟ್ಟು ನಾವು ಕರಿತೀವಿ. ಓಕೆ, ಇದರಿಂದ ಏನ್ ಮಾಡ್ತೀವಿ, ಈ ಸ್ಯಾಂಡಲ್ವುಡ್ ಮರ ಅಲ್ಲಿ ಚಿತ್ರ ಕೊಟ್ಟಿದ್ದೀನಿ ನೋಡಿ, ಈ ಸ್ಯಾಂಡಲ್ವುಡ್ ಇಂದ ಏನ್ ತಯಾರಿಸ್ತಾರೆ, ಪರ್ಫ್ಯೂಮು, ಮತ್ತೆ ಸೋಪ್ಸು, ಓಕೆ, ಮತ್ತೆ ಮೆಡಿಸಿನ್ಸ್ಗೆ ಯೂಸ್ ಮಾಡ್ತಾರೆ. ಓಕೆ, ಇದಕ್ಕೆಲ್ಲದು ಕೂಡ ಇದನ್ನ ಯೂಸ್ ಮಾಡೋದ್ರಿಂದ ಇದು ತುಂಬಾ ಏನಾಗಿದೆ, ಫೇಮಸ್ ಆಗಿರೋದ್ರಿಂದ ಈ ಶ್ರೀಗಂಧದ ಮರ, ಸ್ಯಾಂಡಲ್ವುಡ್ ಟ್ರೀ ಫಾರಿನ್ಗೂ ಎಕ್ಸ್ಚೇಂಜ್ ಮಾಡೋದ್ರಿಂದ ಕರ್ನಾಟಕದಲ್ಲಿ ಅತಿ ಹೆಚ್ಚು ಬೆಳೆಯೋದ್ರಿಂದ ಕರ್ನಾಟಕವನ್ನ ಲ್ಯಾಂಡ್ ಆಫ್ ಸ್ಯಾಂಡಲ್ವುಡ್ ಅಂತ ಹೇಳ್ಬಿಟ್ಟು ನಾವು ಕರಿತೀವಿ. ಓಕೆ, ಸೊ ಇದು ನಿಮಗೆ ಕ್ಲಿಯರ್ ಆಗಿ ಗೊತ್ತಿಲ್ಲ, ಶ್ರೀಗಂಧದ ಮರ. ನೋಡಿ ಇಲ್ಲಿ ನೋಡಿ, ನ್ಯಾಚುರಲ್ ವೆಜಿಟೇಷನ್ ಯಾವ ರೀತಿ ಡಿಸ್ಟ್ರಿಬ್ಯೂಷನ್ ಆಗಿದೆ ಅನ್ನೋದಕ್ಕೆ ಕೆಲವೊಂದು ಏನೋ ಚಿತ್ರ ಕೊಟ್ಟಿದ್ದಾರೆ. ಸೊ ಇಲ್ಲಿ ನಾವು ಏನ್ ನೋಡ್ಬೋದಪ್ಪ ಅಂತಂದ್ರೆ, ಈ ಒಂದು ಡಯಾಗ್ರಾಮ್ ಅಲ್ಲಿ ನಾವು ಕೆಲವೊಂದು ಏನ್ ನೋಡ್ಬೋದು ನೋಡಿ, ಎವರ್ ಗ್ರೀನ್ ಫಾರೆಸ್ಟ್ ಎಲ್ಲೆಲ್ಲಿ ಕಂಡು ಬರುತ್ತೆ, ಈ ಸಿಂಬಲ್ ಅಲ್ಲಿ ಇರ್ತಕ್ಕಂಥ ಎವರ್ ಗ್ರೀನ್ ಫಾರೆಸ್ಟ್ ಎಲ್ಲೆಲ್ಲಿ ಕಂಡು ಬರುತ್ತಪ್ಪ ಅಂತಂದ್ರೆ ನೋಡಿ, ಇಲ್ಲಿ ಈ ಭಾಗದಲ್ಲಿ ಕಂಡು ಬರುತ್ತೆ. ಓಕೆ, ಎವರ್ ಗ್ರೀನ್ ಪಶ್ಚಿಮ ಘಟ್ಟಗಳೆಲ್ಲ ಇಲ್ಲೇ ಬರೋದು. ಓಕೆ, ಈ ಪಶ್ಚಿಮ ಘಟ್ಟಗಳು ಶಿರಡಿ ಘಾಟ್, ಚಾರ್ಮಡಿ ಘಾಟ್, ಓಕೆ, ಈ ಚಿಕ್ಕಮಂಗ್ಳೂರು ಭಾಗ, ಮತ್ತೆ ಏನು ಈ ಅತಿ ಹೆಚ್ಚು ಕಂಡು ಬರುತ್ತಲ್ವಾ ಕಾಡುಗಳು, ಇದು ಇಲ್ಲೇ ಕಂಡು ಬರೋದು. ಸೊ ಇದು ಎವರ್ ಗ್ರೀನ್ ಫಾರೆಸ್ಟ್. ಅಂದ್ರೆ ಎವರ್ ಗ್ರೀನ್ ಅಂತಂದ್ರೆ ಯಾವಾಗ್ಲೂ ಹಸಿರಾಗಿರ್ತವೆ, ನಿತ್ಯ ಹರಿದ್ವರ್ಣ ಕಾಡುಗಳು ಅಂತ ಹೇಳ್ಬಿಟ್ಟು ಕರಿತೀವಿ. ಮಿಕ್ಸ್ಡ್ ಫಾರೆಸ್ಟ್ ಅಂತಂದ್ರೆ ಸಾರಿ ಅದಕ್ಕೂ ಮುಂಚೆ ಈ ಡಿಸಿಡಿಸ್ಟ್ ಫಾರೆಸ್ಟ್ ಅನ್ನ ನೋಡಿ. ಡಿಸಿಡಿಸ್ಟ್ ಫಾರೆಸ್ಟ್ ಅಂತಂದ್ರೆ ಎಲೆ ಉದುರಿಸುವ ಕಾಡುಗಳು ಈ ಭಾಗದಲ್ಲಿ. ಓಕೆ, ಸೊ ಇಲ್ಲಿ ಕೊಟ್ಟಿದ್ದಾರೆ, ನಿಮ್ಮ ಡಿಸ್ಟ್ರಿಕ್ಟ್ ಎಲ್ಲಿ ಬರುತ್ತೆ ಅನ್ನೋದನ್ನ ನೀವು ಮಾರ್ಕ್ ಮಾಡ್ಕೊಳ್ಳಿ, ಇಲ್ಲಿ ಮತ್ತೆ ಇಲ್ಲಿ ಬರುತ್ತೆ. ಓಕೆ, ಅಂದ್ರೆ ಈ ಕಾಡುಗಳು ಎಲೆ ಉದುರ್ತವೆ. ಓಕೆ, ಇದಿಲ್ಲಿ ಕಂಡು ಬಂದ್ರೆ ಈ ಮಿಕ್ಸ್ಡ್ ಫಾರೆಸ್ಟ್ ಇದೆಯಲ್ವಾ, ಈ ಭಾಗದಲ್ಲಿ ಕಂಡು ಬರೋದು, ಈ ಭಾಗದಲ್ಲಿ. ಸೊ ಇದು ಮಿಕ್ಸ್ಡ್ ಅಂತಂದ್ರೆ ಇವೆರಡುವೆ, ಈ ಎವರ್ ಗ್ರೀನು ಡಿಸಿಡಿಯಸ್ ಎರಡು ಒಂದೇ ಕಡೆ ಕಂಡು ಬರೋದನ್ನ ನಾವ್ ಏನಂತ ಕರಿತೀವಿ,
ಮಿಕ್ಸ್ಡ್ ಫಾರೆಸ್ಟ್ ಅಂತ ಹೇಳ್ಬಿಟ್ಟು ಕರೀತಾರೆ. ದೆನ್ ಗ್ರಾಸ್ ಲ್ಯಾಂಡ್ ಇಲ್ಲಿ ಕಂಡು ಬರುತ್ತೆ. ಓಕೆ, ಹುಲ್ಗಾವಲು ಅಂತಂದ್ರೆ ಅಲ್ಲಲ್ಲಿ ಮರ, ಅಲ್ಲಲ್ಲಿ ಏನು ಹುಲ್ಗಾವಲು ಕಂಡು ಬರೋದನ್ನ ನಾವು ಗ್ರಾಸ್ ಲ್ಯಾಂಡ್ ಅಂತ ಹೇಳ್ಬಿಟ್ಟು ನಾವು ಕರಿತೀವಿ. ಓಕೆ, ಸೊ ಒಂದೊಂದನ್ನ ಡೀಟೇಲ್ ಆಗಿ ನೋಡ್ತಾ ಹೋಗೋಣ. ಟೋಟಲ್ ಎಷ್ಟಿದೆ? 4 ಇದೆ. ವೆರಿ ಇಂಪಾರ್ಟೆಂಟು, ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವ್ ಇಂದ ಇದನ್ನ ನೀವು ನೆನ್ಪಿಟ್ಕೊಳ್ಬೇಕು. ಓಕೆ, ಆನ್ ದ ಬೇಸಿಸ್ ಆಫ್ ಯಾವ್ದ್ರ ಮೇಲೆ? ರೈನ್ಫಾಲ್. ಓಕೆ, ಮತ್ತೆ ರಿಲೀಫ್ ಫೀಚರ್ಸ್ ಅಂತಂದ್ರೆ ಬೇಸ್ಡ್ ಆಗಿ ಮಳೆಯನ್ನ ಆಧಾರವಾಗಿಟ್ಕೊಂಡು ಫಾರೆಸ್ಟ್ ಅನ್ನ 4 ಭಾಗವಾಗಿ ಡಿವೈಡ್ ಮಾಡಿದ್ದಾರೆ ಅಂತಂದ್ರೆ. ಮತ್ತೆ ರಿಲೀಫ್ ಅಂತಂದ್ರೆ ಎತ್ತರದ ಭಾಗವನ್ನು ಕೂಡ ಗಣನೆಗೆ ತೆಗೆದುಕೊಂಡು. ಯಾಕೆ ರೈನ್ಫಾಲ್ ಅಂತ ಕೊಟ್ಟಿದ್ದಾರಪ್ಪ ಅಂತಂದ್ರೆ, ನೋಡಿ, ಎಲ್ಲಿ ಮಳೆ ಜಾಸ್ತಿ ಬೀಳುತ್ತೋ ಅಲ್ಲಿ ಎವರ್ ಗ್ರೀನ್ ಫಾರೆಸ್ಟ್ಗಳು ಕಂಡು ಬರ್ತವೆ. ಯಾಕಂತಂದ್ರೆ ಮಳೆ ಜಾಸ್ತಿ ಆಗುತ್ತೆ, ಗಿಡ ಮರಗಳು ತುಂಬಾ ಚೆನ್ನಾಗಿ ಬೆಳೀತವೆ, ಯಾವಾಗ್ಲೂ ಹಚ್ಚ ಹಸಿರಿನಿಂದ ಇರ್ತವೆ. ಓಕೆ, ಡಿಸಿಡಿಯೇಷನ್ ಅಂತಂದ್ರೆ, ಸೊ ಇದು ಒಂದೊಂದಾಗಿ ನೋಡ್ತಾ ಹೋಗೋಣ. ಬಟ್ ನೆನಪಿರ್ಲಿ, ರೈನ್ಫಾಲ್ ಆಧಾರದ ಮೇಲೆ ಇದನ್ನ ಡಿವೈಡ್ ಮಾಡಿರೋದು. ಓಕೆ, ನೋಡಿ, ಫಸ್ಟ್ ಒನ್ ಎವರ್ ಗ್ರೀನ್ ಫಾರೆಸ್ಟ್ ಅಂತಂದ್ರೆ ನಿತ್ಯ ಹರಿದ್ವರ್ಣ ಕಾಡುಗಳು ಅಂತಂದ್ರೆ ಯಾವಾಗಲೂ ಹಸಿರಾಗಿರ್ತಕ್ಕಂಥ ಕಾಡುಗಳು ಅನ್ನೋದು ಕೂಡ ನಿಮಗೆ ಗೊತ್ತಾಗ್ಬೇಕು. ಓಕೆ, ಇಲ್ಲಿ ಚಿತ್ರ ಹಾಕಿದ್ದೀನಿ 2, ಯಾವಾಗಲೂ ಕೂಡ ಏನೋ ಹಸಿರಾಗಿದೆಯಲ್ವಾ, ಇದನ್ನ ನೆನ್ಪಿಟ್ಕೊಳ್ಳಿ. ಓಕೆ, ಸಿ ನೋಡಿ, ಏರಿಯಾಸ್ ರಿಸೀವ್ ಮೋರ್ ದನ್ 250 ಸೆಂಟಿಮೀಟರ್ಸ್ ಆಫ್ ರೈನ್ಫಾಲ್ ಆನ್ಯುವಲಿ ಆಫ್ ದಿಸ್ ಕೈಂಡ್ ಆಫ್ ಫಾರೆಸ್ಟ್. ಅಂದ್ರೆ ಎಲ್ಲಿ ಅತಿ ಹೆಚ್ಚು ಮಳೆ ಬೀಳುತ್ತೋ, 250 ಸೆಂಟಿಮೀಟರ್ಸ್ ಅಂದ್ರೆ ಅದು ತುಂಬಾ ಜಾಸ್ತಿ ಆಗುತ್ತೆ ಅಲ್ವಾ ಮಳೆ. ಸೊ ಅಲ್ಲಿ ಎಲ್ಲಿ ಜಾಸ್ತಿ ಮಳೆ ಆಗುತ್ತೋ ಆ ಭಾಗದಲ್ಲಿ ಈ ಎವರ್ಗ್ರೀನ್ ಫಾರೆಸ್ಟ್ಗಳು ಕಂಡು ಬರುತ್ತವೆ. ಮ್ಯಾಪ್ ಅಲ್ಲಿ ನಾವು ಆಲ್ರೆಡಿ ನೋಡಿದ್ದೀವಿ, ನೀವು ಮತ್ತೆ ಅದನ್ನ ರಿಪೀಟ್ ನೋಡಿ. ಓಕೆ, ಅಂದ್ರೆ ಹೆಚ್ಚು ಮಳೆ ಆಗ್ತಕ್ಕಂಥ ಪ್ರದೇಶದಲ್ಲಿ ಕಂಡು ಬರುತ್ತೆ. ಓಕೆ, ಆನ್ ಅಕೌಂಟ್ ಆಫ್ ಹೆವಿ ರೈನ್, ಹೈ ಟೆಂಪರೇಚರ್, ಟ್ರೀಸ್ ಗ್ರೋ ಟ್ರಾಲ್ ಅಂಡ್ ಡೆನ್ಸ್. ದೀಸ್ ಫಾರೆಸ್ಟ್ ಬೀಯಿಂಗ್ ಡೆನ್ಸ್ ಆರ್ impenetrable, the sunlight does not reach the ground at all. ಅಂತಂದ್ರೆ ಇಲ್ಲಿ ಏನ್ ಹೇಳಿದಾರಪ್ಪ ಅಂತಂದ್ರೆ, ಸೆಕೆಂಡ್ ಪಾಯಿಂಟ್ ಅಲ್ಲಿ ತುಂಬಾ ಜಾಸ್ತಿ ಆಗುತ್ತಾ ನೋಡಿ. ಸಿಂಪಲ್ ಆಗಿ ಬರೀತೀನಿ ನೋಡಿ ನಾನು. ಇದು ಒಂದು ಮರ. ಓಕೆ, ಸೊ ಇದೊಂದು ಮರ ಅಪ್ಪ. ಇಲ್ಲಿ ಈ ಕೊಂಬೆಗಳೆಲ್ಲ ಇರ್ತಾವಲ್ವಾ, ಈ ಕೊಂಬೆಗಳು. ಓಕೆ, ಈ ಕೊಂಬೆಗಳೆಲ್ಲ ಏನೇನ್ ಇರ್ತಾವಲ್ವಾ, ಈ ಕೊಂಬೆಗಳು. ಸೊ ಕೆನೋಪಿ ಅಂತಂದ್ರೆ ಏನಪ್ಪಾ ಅಂತಂದ್ರೆ, ಇಲ್ಲಿ ಏನ್ ಹೇಳಿದಾರಪ್ಪ ಅಂತಂದ್ರೆ, ಇಲ್ಲಿ ಜಾಸ್ತಿ ಮಳೆ ಆಗೋದ್ರಿಂದ ತುಂಬಾ ದಟ್ಟವಾಗಿ, ಸಾರಿ, ಈ ಪಿಕ್ಚರ್ ಅಲ್ಲಿ ತೋರಿಸ್ತೀನಿ ನೋಡಿ, ನಿಮ್ಗೆ ಕ್ಲಿಯರ್ ಗೊತ್ತಾಗುತ್ತೆ. ನೋಡಿ, ಇಲ್ಲಿ ಈ ಮೇಲ್ಗಡೆ ಪಾರ್ಟ್ ಇದೆಯಲ್ವಾ, ಮರದ ತುದಿಲಿ ಈ ತರ ಇರುತ್ತಲ್ವಾ, ಇದನ್ನ ನಾವು ಕೆನೋಪಿ ಅಂತ ಹೇಳ್ಬಿಟ್ಟು ಕರಿತೀವಿ. ಓಕೆ, ಈ ಮರದ ಕೊಂಬೆ ರೆಂಬೆಗಳನ್ನ ನಾವು ಕೆನೋಪಿ ಅಂತ ಹೇಳ್ಬಿಟ್ಟು ಕರಿತೀವಿ. ಈ ಪಾರ್ಟ್ ಅಲ್ಲಿ ಏನಾಗುತ್ತಪ್ಪ ಅಂತಂದ್ರೆ, ತುಂಬಾ ಜಾಸ್ತಿ ಮಳೆ ಬಿಂದು ಈ ಕೆನೋಪಿ ಅನ್ನೋದು ನೋಡಿ, ಒಂದು ಮರದಿಂದ ಇನ್ನೊಂದು ಮರಕ್ಕೆ ದಟ್ಟವಾಗಿರುತ್ತೆ. ಓಕೆ, ಅಂದ್ರೆ ತುಂಬಾ ದಟ್ಟವಾಗಿರೋದ್ರಿಂದ ಒಂದ್ರ ಪಕ್ಕ ಒಂದು ಮರ ತುಂಬಾ ಹತ್ರ ಇದ್ದು ಏನು ತುಂಬಾ ದಟ್ಟವಾಗಿರೋದ್ರಿಂದ ಏನಾಗುತ್ತೆ, ಈ ಸೂರ್ಯನ ಬೆಳಕು ಅನ್ನೋದು ಈ ಕಾಡುಗಳ ಕೆಳಭಾಗಕ್ಕೆ ಅಷ್ಟು ರೀಚ್ ಆಗೋದಿಲ್ಲ. ಯಾಕಂತಂದ್ರೆ ಈ ಭಾಗದಲ್ಲಿ ಈ ಮರಗಳು ತಡಿತವೆ ಅನ್ನೋದನ್ನ ಕೂಡ ಇಲ್ಲಿ ಹೇಳಿದ್ದಾರೆ. ಓಕೆ, ಇದು ನಿಮ್ಗೆ ಕ್ಲಿಯರ್ ಆಗಿ ಗೊತ್ತಿರಲಿ. ಇಂಪೆನೆಟ್ರೇಟಬಲ್ ಅಂದ್ರೆ ಆ ಲೈಟ್ ಅನ್ನೋದು ಅಷ್ಟು ಕೆಳಕ್ಕೆ ರೀಚ್ ಆಗ್ಲಿಕ್ಕೆ ಅಸಾಧ್ಯ. ಯಾಕಂತಂದ್ರೆ ಆ ಮರದ ಕೆನೋಪಿ, ಆ ಕೊಂಬೆ ರೆಂಬೆಗಳು ಏನ್ ಮಾಡ್ತವೆ, ತಡೆಯುತ್ತವೆ ಅನ್ನೋದನ್ನ, ತುಂಬಾ ಅಗಲವಾಗಿ ಹೆಚ್ಚು ಬೆಳೆದಿರೋದ್ರಿಂದ ತಡಿತವೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಓಕೆ, ಸೊ ಯಾವ್ಯಾವ ರೀತಿ ಮರಗಳು ಕಂಡು ಬರುತ್ತೆ? ರೋಸ್ವುಡ್, ಮ್ಯಾಗೋನಿ, ಕೈನೋ, ಟೀಕ್, ಧೂಪ, ನಂದಿ ಮರ, ಈ ಎಲ್ಲ ಮರಗಳು ಕೂಡ ಅಲ್ಲಿ ಏನಾಗುತ್ತೆ, ಕಂಡು ಬರುತ್ತೆ. ಓಕೆ, ಮತ್ತೆ ಈ ಮರಗಳ ತುದಿಯಲ್ಲಿ ಏನ್ ಕಂಡು ಬರುತ್ತೆ? ಬೇಸಲ್ಲಿ ಸ್ಟ್ರಬ್ಸ್ ಅಂತಂದ್ರೆ, ಈಗ ಒಂದು ದೊಡ್ಡ ಮರ ಇದೆ ಅಂತಂದ್ರೆ ಈ ಮರದಲ್ಲಿ ಒಂದು ಈ ತರ ಒಂದು ಸಣ್ಣದೊಂದು ಚಿಕ್ಕ ಗಿಡಗಳು ಈ ರೀತಿ ಕಂಡು ಬರ್ತವೆ. ಓಕೆ, ಡಿಫ್ರೆಂಟ್ ಟೈಪ್ಸ್ ಆಫ್ ಸ್ಪೀಷಿಯಸ್, ಯಾವುದು ಸಿನ್ನಮಮ್, ಕಾರ್ಡಮಮ್, ಕ್ಲೋಸ್, ಮತ್ತೆ ಮೆಡಿಸಿನಲ್ ಪ್ಲಾಂಟ್ಸ್ ಕೂಡ ಏನು ಗ್ರೋಸ್ ಇಲ್ಲಿ ಕಂಡು ಬರುತ್ತೆ. ಈ ಭಾಗಗಳಿದೆ ಅಂತ ಕೂಡ ಇಲ್ಲಿ ಹೇಳಿದ್ದಾರೆ. ಓಕೆ, ಎಲ್ಲಿ ಕಂಡು ಬರುತ್ತಪ್ಪ ಈ ರೀತಿ ಫಾರೆಸ್ಟ್ ಅಂತಂದ್ರೆ, ಉತ್ತರ ಕನ್ನಡ, ಉಡುಪಿ, ದಕ್ಷಿಣ ಕನ್ನಡ, ಶಿವಮೊಗ್ಗ, ಹಾಸನ್, ಚಿಕ್ಕಮಂಗ್ಳೂರು, ಚಾಮರಾಜನಗರ ಮತ್ತೆ ಕೊಡಗು. ಆಲ್ರೆಡಿ ಹೇಳಿದೆ ನಾನು, ಎಲ್ಲಿ ಜಾಸ್ತಿ ಮಳೆ ಆಗುತ್ತೋ ಅಲ್ಲಿ ಈ ಒಂದು ಕಾಡುಗಳು ಕಂಡು ಬರುತ್ತವೆ. ಓಕೆ, ಈ ಎಲ್ಲಾ ಡಿಸ್ಟಿಕ್ ಗಳಲ್ಲಿ ಏನಾಗುತ್ತೆ, ಮಳೆ ಅನ್ನೋದು ಹೆಚ್ಚಿನದಾಗಿ ಕಂಡು ಬರುತ್ತೆ ಆ ರೀಸನ್ ಇಂದ. ಓಕೆ, ಸೊ ದೆನ್ ಯಾವುದು? ಡೆಸಿಡಿಯಸ್ ಫಾರೆಸ್ಟ್ ಅಂತಂದ್ರೆ ಎಲೆ ಉದುರಿಸುವ ಅರಣ್ಯಗಳು. ಎಲೆ ಉದುರಿಸುವ ಅರಣ್ಯಗಳು ಏನಪ್ಪಾ ಅಂತ ನೋಡಿ, ಈ ಮರದಲ್ಲಿ ನೋಡ್ತಾ ಇದ್ದೀರಾ ನೀವು, ಸ್ವಲ್ಪ ಲೀಫ್ ಎಲ್ಲ ಇದೆ, ಸ್ವಲ್ಪ ಇದೆ. ಬಟ್ ಇನ್ನು ಸ್ವಲ್ಪ ಏನಾಗಿದೆ, ಎಲ್ಲ ಕೂಡ ಏನಾಗಿದೆ, ಬಿದ್ದೋಗಿದೆ ಅಲ್ವಾ. ಏನಾಗಿದೆ, ಎಲ್ಲ ಬಿದ್ದೋಗಿದೆ ಅಂದ್ರೆ ಎಲೆ ಅನ್ನೋದು ಏನಾಗಿದೆ, ಉದುರೋಗಿದೆ. ಅದನ್ನು ಕೂಡ ನಾವಿಲ್ಲಿ ನೋಡ್ತಾ ಹೋಗ್ಬೋದು. ಆಫ್ಟರ್ ವಿಂಟರ್, ಡ್ಯೂ ಟು ದ ಲ್ಯಾಕ್ ಆಫ್ ಮಾಯಿಶ್ಚರ್ ಇನ್ ದ ಸಾಯಿಲ್, ಟ್ರೀಸ್ ಶೆಡ್ ದೇರ್ ಲೀವ್ಸ್.
ದ ಲೀವ್ಸ್ ಅಪಿಯರ್ ಡ್ಯೂರಿಂಗ್ ದ ಸ್ಪ್ರಿಂಗ್, ದೀಸ್ ಆರ್ ಕಾಲ್ಡ್ ದ ಡಿಸಿಡಿಯಸ್ ಫಾರೆಸ್ಟ್. ಚಳಿಗಾಲದ ಸಮಯದಲ್ಲಿ, ಚಳಿಗಾಲ ಮುಗಿದ್ಮೇಲೆ ಡಿಸೆಂಬರ್ ಟೈಮಲ್ಲಿ ಏನಾಗುತ್ತೆ, ಈ ಎಲೆಗಳು ಉದ್ರಕ್ ಸ್ಟಾರ್ಟ್ ಆಗಿ ಈ ಏಪ್ರಿಲ್ ಟೈಮಲ್ಲಿ, ಯಾವಾಗ ಈ ಬೇಸಿಗೆಗಾಲದಲ್ಲಿ ಮಳೆ ಬರುತ್ತಲ್ವ, ಕನ್ವೆನ್ಷನಲ್ ರೈನ್ಫಾಲ್ ಬೇಸಿಗೆಗಾಲದಲ್ಲಿ, ಆ ಟೈಮಲ್ಲಿ ಮಳೆ ಬಂದಾಗ ಏನಾಗುತ್ತೆ ಮತ್ತೆ ಚಿಗುರ್ತವೆ. ಈ ರೀತಿ ಅರಣ್ಯಗಳಿಂದ ನಾವು ಡಿಸಿಡಿಯಸ್ ಫಾರೆಸ್ಟ್ ಅಂತ ಹೇಳ್ಬಿಟ್ಟು ಕೂಡ ನಾವು ಕರಿತೀವಿ. ಓಕೆ, ಇದು ಎಲ್ಲಿ ಕಂಡು ಬರುತ್ತಪ್ಪ ಅಂತಂದ್ರೆ ನೋಡಿ 60 to 120 ಸೆಂಟಿಮೀಟರ್ಸ್ ರೈನ್ಫಾಲ್ ಆಗ್ತಕ್ಕಂಥ ಪ್ರದೇಶಗಳಲ್ಲಿ ಕಂಡು ಬರುತ್ತೆ ಈ ಫಾರೆಸ್ಟ್ಗಳು. ಓಕೆ, ಸೊ ಇಲ್ಲಿ ನೋಡಿ ಚಿಕ್ಕಮಂಗ್ಳೂರು ನೋಡಿ, ಇಲ್ಲಿ ಒಂದು ನೆನಪಿರಲಿ ನಿಮಗೆ, ನಾನು ಯಾವುದೇ ಡಿಸ್ಟ್ರಿಕ್ಟ್ ನೇಮ್ ಕೊಟ್ಟರು, ಅದು ಸಾಯಿಲ್ ಆಗಲಿ, ಫಾರೆಸ್ಟ್ ಆಗಲಿ, ಅಥವಾ ಇನ್ನೊಂದು ಯಾವುದೋ ವಿಚಾರಕ್ಕೆ ಮಳೆ ಆಗಲಿ, ಒಂದು ಡಿಸ್ಟ್ರಿಕ್ಟ್ ನಾನು ಹೇಳಿದ್ರೆ ಈ ಡಿಸ್ಟ್ರಿಕ್ಟಲ್ಲಿ ಇದು ಕಂಡು ಬರುತ್ತೆ ಅಂತಂದರೆ ಕಂಪ್ಲೀಟ್ ಆ ಡಿಸ್ಟ್ರಿಕ್ಟಲ್ಲೆಲ್ಲ ಕಂಡು ಬರಲ್ಲ. ಓಕೆ, ನೋಡಿ ಚಿಕ್ಕಮಂಗ್ಳೂರಲ್ಲಿ ಆ ಫಾರೆಸ್ಟ್ ಕೂಡ ಯಾವುದು ಎವರ್ಗ್ರೀನ್ ಫಾರೆಸ್ಟ್ ಚಿಕ್ಕಮಂಗ್ಳೂರಲ್ಲಿ ಕೆಲವು ಭಾಗದಲ್ಲಿ ಕಂಡು ಬಂದರೆ ಇನ್ನು ಕೆಲವು ಭಾಗದಲ್ಲಿ ಈ ಫಾರೆಸ್ಟ್ ಕಂಡು ಬರುತ್ತೆ. ಓಕೆ, ಮೈಸೂರು, ಚಾಮರಾಜನಗರ, ಈಸ್ಟರ್ನ್ ಪಾರ್ಟ್ಸ್ ಆಫ್ ಹಾಸನ್, ತುಮಕೂರು, ಚಿಕ್ಕಬಳ್ಳಾಪುರ, ಸೌತರ್ನ್ ಪಾರ್ಟ್ ಆಫ್ ಕೋಲಾರ, ಮಂಡ್ಯ, ಬೆಂಗಳೂರು ರೂರಲ್, ರಾಮನಗರ, ಇಲ್ಲಿ ಏನಾಗುತ್ತೆ ಈ ಒಂದು ಕಾಡುಗಳು ಕಂಡು ಬರುತ್ತೆ. ದೆನ್ ಮರಗಳು ಟೀಕ್, ಕೀನೋ, ಮೆಗೋನಿ, ಮ್ಯಾಂಗೋ, ನೀಮ್, ಜಾಕ್, ಫ್ಲೇಮ್, ಈ ಸ್ಯಾಂಡಲ್, ಬನಿಯನ್, ಕೊಕ್ಕೋ ಮತ್ತೆ ಬ್ಯಾಂಬೂ ಗ್ರೋ, ಈ ಒಂದು ಮರಗಳು ಏನಾಗುತ್ತೆ ಕಂಡು ಬರುತ್ತೆ. ಓಕೆ, ಮತ್ತೆ ಈ ಫಾರೆಸ್ಟ್ಗಳು ಅಷ್ಟು ಡೆನ್ಸ್ ಆಗಿರಲ್ಲ. ಡೆನ್ಸ್ ಅಂತಂದ್ರೆ ಈ ಚಿತ್ರ ನೋಡಿ ನಿಮ್ಗೆ ಗೊತ್ತಾಗುತ್ತೆ. ಓಕೆ, ಒತ್ತೊತ್ತಾಗಿರೋದಿಲ್ಲ ಜಾಸ್ತಿ, ಈ ಕೆನೋಪಿ ಅನ್ನೋದು ಅಥವಾ ಈ ಕೊಂಬೆ ರೆಂಬೆಗಳು ಹೆಚ್ಚಿನದಾಗಿ ಬೆಳ್ಕೊಂಡಿರಲ್ಲ ಅಂತ ಇಲ್ಲಿ ಹೇಳಿದ್ದಾರೆ. ಓಕೆ, ಸೊ ಇದು ನಿಮಗೆ ಕ್ಲಿಯರ್ ಆಗಿ ಗೊತ್ತಿರಲಿ. ಸೊ ದೆನ್ ಯಾವುದು ಮಿಕ್ಸ್ಡ್ ಫಾರೆಸ್ಟ್ ಅಂದ್ರೆ ಮಿಶ್ರಣ ಅರಣ್ಯಗಳು ಅಂತ ಬರುತ್ತೆ. ಓಕೆ, ಇದು ನೋಡಿ ಎವರ್ಗ್ರೀನ್ ಮತ್ತೆ ಡಿಸಿಡಿಯಸ್ ಫಾರೆಸ್ಟ್ ನ ಏನು ಮಿಕ್ಸ್ಚರ್ ಆಗಿ ಕಂಡು ಬರುತ್ತೆ. ಓಕೆ, ಎವರ್ಗ್ರೀನ್ ಮತ್ತೆ ಡಿಸಿಡಿಯಸ್ ಫಾರೆಸ್ಟ್ ನ ಮಿಕ್ಸ್ಚರ್ ಆಗಿ ಇಲ್ಲಿ ಕಂಡು ಬರುತ್ತೆ. ಸೊ ಇಲ್ಲಿ ನೋಡಿ 120 to 150 ಸೆಂಟಿಮೀಟರ್ ರೈನ್ ಎಲ್ಲೆಲ್ಲಾಗುತ್ತೆ ಅಲ್ಲಿ ಈ ಒಂದು ಕಾಡುಗಳು ಕಂಡು ಬರುತ್ತೆ. ಓಕೆ, ಡಿಸ್ಟಿಕ್ ಉಡುಪಿ, ಉತ್ತರ ಕನ್ನಡ, ಸಮ್ ಪಾರ್ಟ್ಸ್ ಆಫ್ ಉತ್ತರ ಕನ್ನಡ, ದಕ್ಷಿಣ ಕನ್ನಡ, ಈಸ್ಟರ್ನ್ ಪಾರ್ಟ್ಸ್ ಆಫ್ ಕೊಡಗು, ಚಿಕ್ಕಮಂಗ್ಳೂರು ಎಲ್ಲ ಕಡೆ ಬತ್ತಲ ಇದೆ, ಹಾಸನ ಆ್ಯಂಡ್ ಮೈಸೂರು. ಓಕೆ, ಸೊ ಇದು ನಿಮಗೆ ಕ್ಲಿಯರ್ ಆಗಿ ಗೊತ್ತಿಲ್ಲ. ನೋಡಿ ನಿಮಗೆ ಯಾವ ಫಾರೆಸ್ಟ್ ಎಲ್ಲಿ ಕಂಡು ಬರುತ್ತೆ ಅಂತಂದ್ರೆ ಚಿಕ್ಕಮಂಗ್ಳೂರು ಅನ್ನೋದು ನೋಡಿ ಎಲ್ಲ ಕಡೆ ಬರ್ತಲೇ ಇದೆ. ಸೊ ಹಾಗಾಗಿ ಈ ರೀತಿ ಕಾಮನ್ ಆಗಿ ಬರ್ತಕ್ಕಂಥ ಡಿಸ್ಟ್ರಿಕ್ಟ್ಗಳನ್ನ ಫಸ್ಟ್ ನೆನ್ಪಿಟ್ಕೊಳ್ಳಿ. ಓಕೆ, ಮರಗಳು ಯಾವುದಾದಪ್ಪ ಅಂತಂದ್ರೆ ಟೀಕ್, ಕೀನೋ, ಮೆಗೋನಿ, ನಂದಿ, ಅಕ್ಸೆಲಸ್, ಸ್ಯಾಂಡಲ್, ಜಾಕ್, ಬ್ಯಾಂಬೂ ಗ್ರೋ. ಸೊ ಇವೆಲ್ಲ ಏನು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಮರಗಳು. ಓಕೆ, ಸೊ ಮತ್ತೆ ಈ ಮರಗಳಿಗೆ ಕಮರ್ಷಿಯಲ್ ವ್ಯಾಲ್ಯೂ ಜಾಸ್ತಿ ಇದೆ, ಅಂದ್ರೆ ದುಡ್ಡಿನ ಒಂದು ಇದು ಬೆಲೆ ಜಾಸ್ತಿ ಇದೆ. ಓಕೆ, ಸೊ ಈ ರೀತಿ ಅಂದ್ರೆ ಎಲ್ಲಾ ಭಾಗದಲ್ಲೂ ಕೂಡ ಯಾವ ಡಿಸ್ಟ್ರಿಕ್ಟ್ಗಳು ಮಾಮೂಲಿ ಕಂಡು ಬರುತ್ತೋ ಅವನ್ನ ಫಸ್ಟ್ ನೀವು ನೆನ್ಪಿಟ್ಕೋಬೇಕು. ಓಕೆ, ದೆನ್ ಗ್ರಾಸ್ ಲ್ಯಾಂಡ್ಸ್ ಮತ್ತೆ ಶ್ರಬ್ಸ್ ಅಂತ ಇದೆ ನೋಡಿ. ಗ್ರಾಸ್ ಲ್ಯಾಂಡ್ ಶ್ರಬ್ಸ್ ಅಂತಂದ್ರೆ ಈ ರೀತಿ ಎಲ್ಲೋ ಅಲ್ಲಲ್ಲಿ ಒಂದೊಂದು ಮರಗಳು ಕಂಡು ಬರುತ್ತೆ, ಚಿಕ್ಕ ಮರಗಳು ಸ್ವಲ್ಪ ದೂರದಲ್ಲಿ. ಇನ್ನು ಮಿಕ್ಕಿದೆಲ್ಲ ಏನಾಗಿರುತ್ತೆ ಈ ರೀತಿ ಗ್ರಾಸ್, ಇಲ್ಲಿ ಗ್ರಾಸ್ ನೋಡ್ತಾ ಇದ್ದೀರಲ್ವಾ, ಈ ರೀತಿ ಕಂಡು ಬರುತ್ತೆ. ಓಕೆ, ಸೊ ಇದು ನಿಮಗೆ ಕ್ಲಿಯರ್ ಆಗಿ ಗೊತ್ತಿರಲಿ. ಏರಿಯಾಸ್ ರಿಸೀವಿಂಗ್ ಲೆಸ್ ದನ್ ವರ್ಷಕ್ಕೆ 60 ಸೆಂಟಿಮೀಟರ್ಗಿಂತ ಕಡಿಮೆ ಮಳೆ ಬೀಳುವ ಪ್ರದೇಶದಲ್ಲಿ ಈ ಒಂದು ಅರಣ್ಯಗಳು ಕಂಡು ಬರುತ್ತವೆ. ಯಾವಾಗ ಮಳೆ ಕಮ್ಮಿ ಬರುತ್ತೋ ಆಬ್ವಿಯಸ್ಲಿ ಗಿಡ ಮರಗಳ ಬೆಳವಣಿಗೆ ಜಾಸ್ತಿ ಆಗೋದಿಲ್ಲ, ಗೊತ್ತಿರಲಿ. ಓಕೆ, ಡ್ಯೂ ಟು ಸ್ಕಾಂಟಿ ರೈನ್ ಅಂಡ್ ಡ್ರೈ ವೆದರ್ ದೇರ್ ಇಸ್ ಶಾರ್ಟ್ ಗ್ರಾಸ್, ಥಾರ್ನಿ ಶ್ರಬ್ಸ್ ಅಂಡ್ ಸ್ಕ್ರಬ್ ವೆಜಿಟೇಷನ್. ಅಂತಂದ್ರೆ ಮಳೆ ತುಂಬಾ ಕಮ್ಮಿಯಾಗಿ ಬಿಸಿಲು ಜಾಸ್ತಿ ಇರೋದ್ರಿಂದ ಏನಾಗುತ್ತೆ ಶಾರ್ಟ್ ಗ್ರಾಸಸ್ ಕಂಡು ಬರುತ್ತೆ, ಸ್ಕ್ರಬ್ ವೆಜಿಟೇಷನ್ಸ್ ಮತ್ತೆ ಶ್ರಬ್ಸ್ ಅಂತಂದ್ರೆ ಇವೆ, ಅಲ್ಲಿ ಒಂದೊಂದು ಇದೆಯಲ್ಲ ಇವೇನೆ, ಇವುಗಳು ಕಂಡು ಬರುತ್ತೆ ಅಂತ ಹೇಳಿದ್ದಾರೆ. ಓಕೆ, ಯಾವ್ದು ಕ್ಯಾಕ್ಟಸ್ಸು, ಅಕೇಶಿಯಸ್, ಬ್ಯಾಬುಲ್, ಬೇಲ, ಪಾಲ್ಮ್ ಟ್ರೀ ಇವೆಲ್ಲ ಕಂಡು ಬರುತ್ತೆ. ಸೊ ಇಷ್ಟೆಲ್ಲ ಟ್ರೀಸ್ಗಳಲ್ಲಿ ಕಂಡು ಬರುತ್ತೆ. ದೆನ್ ಬಾನಿಯನ್, ನೀಮ್, ಪೀಪಲ್ ಇವೆಲ್ಲ ಟ್ರೀಗಳು ಕೂಡ ಏನಾಗುತ್ತೆ ಕಂಡು ಬರುತ್ತೆ, ಅಲ್ಲಲ್ಲಿ ಕಂಡು ಬರುತ್ತೆ. ಡಿಸ್ಟ್ರಿಕ್ಟ್ಗಳು ಯಾವ್ದಾದಪ್ಪ ಅಂತಂದ್ರೆ ಬೀದರ್, ಕಲಬುರಗಿ, ಯಾದಗಿರಿ, ರಾಯಚೂರು, ಕೊಪ್ಪಳ, ವಿಜಯಪುರ, ಬಳ್ಳಾರಿ, ಚಿತ್ರದುರ್ಗ. ಓಕೆ, ಸ್ಪೆಷಲಿ ಎಲ್ಲಿ ಉತ್ತರ ಕರ್ನಾಟಕ ಭಾಗದಲ್ಲಿ ಈ ಒಂದು ಅರಣ್ಯಗಳು ಹೆಚ್ಚಿನದಾಗಿ ಕಂಡು ಬರ್ತವೆ ಸ್ಟೂಡೆಂಟ್ಸ್. ಓಕೆ, ಸೊ ಇದು ನಿಮಗೆ ಕ್ಲಿಯರ್ ಆಗಿ ಗೊತ್ತಿರಲಿ. ಸೊ ದೆನ್ ಇದಾದ್ಮೇಲೆ ಅದ್ರ ಬಗ್ಗೆ ನೋಡ್ತಾ ಹೋಗೋಣ. ಇಲ್ಲಿ ಮ್ಯಾಂಗ್ರೋವ್ ಫಾರೆಸ್ಟ್ ಅಂತ ಬರುತ್ತೆ, ಈ ರೀತಿ ಇರುತ್ತೆ ನೋಡಿ, ಎಕ್ಸ್ಪ್ಲೇನ್ ಮಾಡ್ತೀನಿ. ಡೆಲ್ಟಾಸ್, ಈಸ್ಟರೀಸ್ ಅಂಡ್ ಬೀಚಸ್ ಇನ್ ದ ಕೋಸ್ಟಲ್ ಏರಿಯಾಸ್ ಹ್ಯಾವ್ ಎ ಪೆಕ್ಯುಲರ್ ಟೈಪ್ ಆಫ್ ವೆಜಿಟೇಷನ್ ದಟ್ ಹ್ಯಾಸ್ ದ ಏರಿಯಲ್ ರೂಟ್ಸ್ ಅಂಡ್ ಕ್ಯಾನ್ ಗ್ರೋ ಸಾಲ್ಟಿ ವಾಟರ್. ದೀಸ್ ಆರ್ ಕಾಲ್ಡ್ ಮ್ಯಾಂಗ್ರೋವ್ ಫಾರೆಸ್ಟ್. ಅಂದ್ರೆ ಈ ಬೀಚ್ ಏರಿಯಾಗಳು ಬರುತ್ತಲ್ವಾ, ಮಂಗಳೂರು, ಉಡುಪಿ ಈ ಭಾಗದಲ್ಲಿ ನೋಡಿ ಇಲ್ಲೆಲ್ಲ ಸಮುದ್ರಗಳಿದೆ, ಇದರ ಹತ್ರದಲ್ಲಿ ಕಂಡು ಬರ್ತಕ್ಕಂಥ ಈ ರೀತಿ ಮರಗಳೇನಿದೆ ಅಲ್ವಾ, ಇದನ್ನು ನಾವು ಮ್ಯಾಂಗ್ರೋವ್ ಫಾರೆಸ್ಟ್ ಅಂತ ಕರಿತೀವಿ. ಈ ಒಂದು ಫಾರೆಸ್ಟ್ಗಳ ಸ್ಪೆಷಲ್ ಕ್ಯಾರೆಕ್ಟರ್ ಏನಪ್ಪಾ ಅಂತಂದ್ರೆ ಈ ಫಾರೆಸ್ಟ್ಗಳ ಈ ಒಂದು ರೂಟ್ ಅಲ್ಲಿ ಏನ್ ಕಂಡು ಬರುತ್ತಪ್ಪ ಅಂತಂದ್ರೆ ಸೊ ಅಲ್ಲಿ ಕೂಡ ಏರಿಯಲ್ ರೂಟ್ಸ್ ಕಂಡು ಬರುತ್ತೆ. ಓಕೆ, ಅಂತಂದ್ರೆ ಈ ಸಾಮಾನ್ಯವಾಗಿ ಸಮುದ್ರದ ಹತ್ರ ಸಾಲ್ಟ್ ಕಂಟೆಂಟ್ ಜಾಸ್ತಿ ಇರುತ್ತಲ್ವಾ, ಆದ್ರೂ ಕೂಡ ಈ ಮರಗಳು ಬೆಳಿತವೆ. ಇವನ್ನ ನಾವು ಮ್ಯಾಂಗ್ರೋವ್ ಫಾರೆಸ್ಟ್ ಅಂತ ಹೇಳ್ಬಿಟ್ಟು ನಾವು ಕರಿತಾ ಹೋಗ್ತೀವಿ. ಇಲ್ಲಿ
ಈ ಬೀಚಸ್ಗಳು. ಡೆಲ್ಟಾಸ್ ಅಂದ್ರೆ ಏನ್ ಹೇಳಿ, ಡೆಲ್ಟಾಸ್ ಅಂತಂದ್ರೆ ಈ ನದಿಗಳು ಸಮುದ್ರವನ್ನ ಸೇರ್ತಕ್ಕಂಥ ಜಾಗದಲ್ಲಿ ಈ ನದಿಗಳು ಸಮುದ್ರವನ್ನ ಸೇರುವಂತಹ ಒಂದು ನದಿ ಈ ರೀತಿ ಬಂದು ಒಂದು ಸಮುದ್ರ ಸೇರುತ್ತಲ್ವಾ, ಇಲ್ಲಿ ಇದು ಸಮುದ್ರ ಅಂತಂದ್ರೆ ಈ ನದಿ ಇಲ್ಲಿ ಬಂದು ಸೇರ್ತಕ್ಕಂಥ ಈ ಭಾಗವನ್ನ ಈಸ್ಚುರಿ ಅಂತ ಹೇಳ್ತೀವಿ, ಇಲ್ಲಿ ಬರ್ತಕ್ಕಂಥ ಭೂಭಾಗವನ್ನ ಡೆಲ್ಟಾಸ್ ಅಂತ ಹೇಳ್ಬಿಟ್ಟು ಕರಿತೀವಿ. ಮತ್ತೆ ಬೀಚಸ್ ಇವನ್ನೆಲ್ಲ ಕೂಡ ಇಲ್ಲಿ ಕೋಸ್ಟಲ್ ಭಾಗದಲ್ಲಿ ಕಂಡು ಬರುತ್ತೆ. ಓಕೆ, ಮ್ಯಾಂಗ್ರೋವ್ ಫಾರೆಸ್ಟ್ ಕರಾವಳಿ ಭಾಗದಲ್ಲಿ ಕಂಡು ಬರುತ್ತೆ. ಓಕೆ, ಸೊ ಇದು ತುಂಬಾ ಏನಾಗಿದೆ, ಲಿಮಿಟ್ ಆಗಿದೆ ಕರ್ನಾಟಕದಲ್ಲಿ. ಎಲ್ಲಿ ಅಂತಂದ್ರೆ ಸ್ಪೆಷಲಿ ಕರಾವಳಿ ಭಾಗದಲ್ಲಿ ಮಾತ್ರ. ಓಕೆ, ಇದು ನಿಮಗೆ ಕ್ಲಿಯರ್ ಆಗಿ ಗೊತ್ತಿರಲಿ. ಏರಿಯಾಸ್ ವಿಚ್ ಆರ್ ಮೋರ್ ದನ್ 1400 meters ಅಬೌವ್ ಸಿ ಲೆವೆಲ್ ಹ್ಯಾವ್ ಕೂಲ್ ಕ್ಲೈಮೇಟ್. ಫಾರ್ ಎಕ್ಸಾಂಪಲ್ ಅಂದ್ರೆ ಯಾವ ಏರಿಯಾಗಳು ತುಂಬಾ ಈ ಬೆಟ್ಟ ಗುಡ್ಡಗಳು ಇದೆಯಲ್ವಾ, ಅಲ್ಲಿ ಏನಾಗಿದೆ 1400 ಮೀಟರ್ಗಿಂತಲೂ ಎತ್ತರ ಇರ್ತಕ್ಕಂಥ ಪ್ರದೇಶಗಳು, ಸಮುದ್ರ ಮಟ್ಟಕ್ಕಿಂತ 1400 ಮೀಟರ್ ಎತ್ತರ ಇರ್ತಕ್ಕಂಥ ಪ್ರದೇಶಗಳಲ್ಲಿ ಏನಾಗುತ್ತೆ, ಅವು ತುಂಬಾ ಕೂಲು ವಾತಾವರಣ ಕಂಡು ಬರುತ್ತೆ ಅಂತ ಹೇಳಿದ್ದಾರೆ. ಯಾವ್ದಪ್ಪ ಅಂತಂದ್ರೆ ನೋಡಿ, ಕುದುರೆಮುಖ ಹೋಗಿದ್ದೀರಾ, ಚಿಕ್ಕಮಂಗ್ಳೂರಲ್ಲಿ ಬರುತ್ತೆ. ಬಾಬಾ ಬುಡಂಗಿರಿ ಚಿಕ್ಕಮಂಗ್ಳೂರಲ್ಲಿ ಬರುತ್ತೆ. ಓಕೆ, ಆಮೇಲೆ ಬಿಳಿಗಿರಿ ರಂಗನ ಬೆಟ್ಟ, BR ಹಿಲ್ಸ್ ಅಂತ ಕರಿತೀವಿ, ಮತ್ತು ಬ್ರಹ್ಮಗಿರಿ ಹಿಲ್ಸ್ ಕೊಡಗಲ್ ಬರ್ತಕ್ಕಂಥದ್ದು, ಇವೆಲ್ಲ ತುಂಬಾ ಎತ್ತರದಲ್ಲಿ ಇದೆಯಲ್ವಾ. ಇಲ್ಲಿ ನೀವು ಹೋದ್ರೆ ಏನಾಗುತ್ತೆ, ಅಲ್ಲಿ ನಿಮಗೆ ಕೋಲ್ಡ್ ವೆದರ್ ಅನ್ನೋದು ಕಂಡು ಬರುತ್ತೆ ಅಂತ ಇಲ್ಲಿ ಹೇಳಿದ್ದಾರೆ. ಓಕೆ, ಮತ್ತೆ ಇಲ್ಲಿ ಏನಿರುತ್ತೆ, ಗ್ರಾಸಿ ಸ್ಲೋಪ್ಸ್ ಇರುತ್ತೆ ಅನ್ನೋದನ್ನ ಕೂಡ ನಾವಿಲ್ಲಿ ನೋಡ್ತಾ ಹೋಗ್ಬೋದು. ಓಕೆ, ಇವುಗಳನ್ನ ಏನಂತ ಕರಿತೀವಿ ನಾವು, ಶೋಲ್ ಆಫ್ ಫಾರೆಸ್ಟ್ ಅಂತ ಹೇಳ್ಬಿಟ್ಟು ನಾವು ಕರಿತೀವಿ. ಮತ್ತೆ ಈ ಒಂದು ಫಾರೆಸ್ಟ್ ಗಳ ಮಧ್ಯದಲ್ಲಿ ಅಲ್ಲಲ್ಲಿ ಸ್ಟ್ರೀಮ್ಸ್, ಹಳ್ಳ, ಜರಿಗಳು, ವ್ಯಾಲೀಸ್ಗಳು ಕೂಡ ಕಂಡು ಬರುತ್ತೆ. ಓಕೆ, ಈ ರೀತಿ ಒಂದು ಬೆಟ್ಟ ಗುಡ್ಡ ಇದ್ರೆ ಇದ್ರ ಮಧ್ಯದಲ್ಲಿ ಒಂದು ಜಲಪಾತ ಅನ್ನೋದು ಈ ರೀತಿ ಹೋಗ್ತಾ ಇರುತ್ತೆ. ನೀವು ಟೂರ್ ಹೋದ್ರೆ ಎಲ್ಲ ನೋಡಿರ್ತೀರ, ಚಿಕ್ಕಮಂಗ್ಳೂರು ಬೇರೆ ಬೇರೆ ಭಾಗದಲ್ಲೆಲ್ಲ. ಓಕೆ, ಅಲ್ಲಲ್ಲಿ ಈ ರೀತಿ ಚಿಕ್ಕ ಚಿಕ್ಕ ಹಳ್ಳಗಳು, ನದಿಗಳು ಈ ರೀತಿ ಹರಿದು ಹೋಗ್ತಾ ಇರುತ್ತೆ. ಓಕೆ, ಇದನ್ನ ನಾವು ಸ್ಟ್ರೀಮ್ಸ್ ಮತ್ತೆ ವ್ಯಾಲೀಸ್ ಅಂತ ಕರೆದ್ರೆ ಇದನ್ನ ನಾವು ಶೋಲಾ ಫಾರೆಸ್ಟ್ ಅಂತ ಹೇಳ್ಬಿಟ್ಟು ಕರಿತೀವಿ. ಓಕೆ, ಈ ಒಂದು ಎತ್ತರ ಭಾಗದಲ್ಲಿ ಕಂಡು ಬರ್ತಕ್ಕಂಥ ಫಾರೆಸ್ಟ್ ಗಳನ್ನ. ಓಕೆ, ಸೊ ಅದಕ್ಕೆ ಪಿಕ್ಚರು ಸೊ ನೆಕ್ಸ್ಟ್ ಇದೆ, ನಾನು ತೋರಿಸ್ತೀನಿ. ಓಕೆ, ಸೊ ಕರ್ನಾಟಕದಲ್ಲಿ ಫಾರೆಸ್ಟ್ ಏರಿಯಾ ಇಷ್ಟಿದೆಯಪ್ಪ ಅಂತಂದ್ರೆ ನೋಡಿ, ಇಷ್ಟಿದೆ, 40,649.30 ಸ್ಕ್ವೇರ್ ಕಿಲೋಮೀಟರ್ಸ್ ಇದೆ. ಓಕೆ, ಇದು ಎಷ್ಟಿದೆಯಪ್ಪ ಅಂತಂದ್ರೆ ನಮ್ಮ ಕರ್ನಾಟಕದ ಒಟ್ಟು ಲ್ಯಾಂಡ್ ನ 21.19% ಇದೆ. ಓಕೆ, ಇಷ್ಟು ಇದೆ. ಕರ್ನಾಟಕ 7th ಪ್ಲೇಸ್ ಅಲ್ಲಿ ಇದೆ ಫಾರೆಸ್ಟ್ ರಿಸೋರ್ಸಸ್ ಅಲ್ಲಿ. ಅತಿ ಹೆಚ್ಚು ಅರಣ್ಯ ಹೊಂದಿರತಕ್ಕಂಥ ರಾಜ್ಯಗಳಲ್ಲಿ ಕರ್ನಾಟಕ 7th ಪ್ಲೇಸ್ ಅಲ್ಲಿ ಇದೆ. ವೆರಿ ಇಂಪಾರ್ಟೆಂಟ್ ಸ್ಟೂಡೆಂಟ್, ಇದು ನಿಮಗೆ ಕ್ಲಿಯರ್ ಆಗಿ ಗೊತ್ತಿರಲಿ. ಓಕೆ, ಹೈಯೆಸ್ಟ್ ಯಾವ ಡಿಸ್ಟಿಕ್ ಅಲ್ಲಿ ಇದೆ ಫಾರೆಸ್ಟ್ ಅಂತಂದ್ರೆ ಉತ್ತರ ಕನ್ನಡ. ಓಕೆ, ಚಿಕ್ಕಮಂಗ್ಳೂರಲ್ಲ, ಕೊಡಗು ಅಲ್ಲ, ಕ್ಲಿಯರ್ ಇರಲಿ. ಉತ್ತರ ಕನ್ನಡದಲ್ಲಿ ಹೈಯೆಸ್ಟ್ ಫಾರೆಸ್ಟ್ ಲ್ಯಾಂಡ್ ಇದೆ. ಓಕೆ, ಇದಾದ ನಂತರ ಶಿವಮೊಗ್ಗ ಮತ್ತೆ ಚಾಮರಾಜನಗರದಲ್ಲಿ ಇದೆ. ವಿಜಯಪುರ ಜಿಲ್ಲೆಯಲ್ಲಿ ಕಡಿಮೆ ಇದೆ ಫಾರೆಸ್ಟ್ ಏರಿಯಾ. ಓಕೆ, ಅತಿ ಹೆಚ್ಚು ಉತ್ತರ ಕನ್ನಡ, ಅತಿ ಕಡಿಮೆ ವಿಜಯಪುರ. ಓಕೆ, ಇದು ನಿಮಗೆ ಕ್ಲಿಯರ್ ಆಗಿ ಗೊತ್ತಿರಲಿ. ಓಕೆ, ಸೊ ದೆನ್ ಇಲ್ಲಿ ಫೌನಾ ಅಂತಂದ್ರೆ ಪ್ರಾಣಿಗಳ ಬಗ್ಗೆ ನಾವು ಇಲ್ಲಿ ನೋಡ್ತಾ ಹೋಗೋಣ. ಓಕೆ, ನಮ್ಮ ಕರ್ನಾಟಕದಲ್ಲಿ ಕಂಡು ಬರ್ತಕ್ಕಂಥ ಕೆಲವೊಂದು ಪ್ರಾಣಿಗಳ ಬಗ್ಗೆ ನಾವು ಇಲ್ಲಿ ನೋಡ್ತಾ ಹೋಗೋಣ. ಎಲಿಫೆಂಟ್, ಇದು ಬೊಫೆಲೋ, ಕಾಡೆಮ್ಮೆ, ಟೈಗರ್, ಚೀತಾ, ಚಿರತೆ ಎಲ್ಲ ನೀವು ನೋಡ್ತಾ ಇದ್ದೀರಲ್ವಾ. ಸೊ ಇದ್ರ ಬಗ್ಗೆ ನೋಡ್ತಾ ಹೋಗೋಣ. ಓಕೆ, ಕರ್ನಾಟಕ ದ ವೆರೈಟಿ ಆಫ್ ಫೌನಾ ಥ್ಯಾಂಕ್ಸ್ ಟು ದ ಅಬಂಡೆಂಟ್ ಆಫ್ ಫಾರೆಸ್ಟ್ ವೆಲ್ತ್. ಕರ್ನಾಟಕದಲ್ಲಿ ಅತಿ ಹೆಚ್ಚು ಪ್ರಮಾಣದ ಪ್ರಾಣಿ ಸಂಪತ್ತು ಇದೆ ಅಂತ ಹೇಳಿದ್ದಾರೆ. ಫೌನಾ ಅಂತಂದ್ರೆ ಪ್ರಾಣಿ ಅನ್ನೋದನ್ನ ನೀವು ನೆನ್ಪಿಟ್ಕೋಬೇಕು. ಓಕೆ, ಪ್ರಾಣಿ ಅಂತ ನೀವು ನೆನ್ಪಿಟ್ಕೊಳ್ಳಿ. ಓಕೆ, ಫೌನಾ ಅಂತಂದ್ರೆ ಹೈನಾ ಅಂತ ಒಂದು ಪ್ರಾಣಿ ಬರುತ್ತೆ, ಅದಕ್ಕೆ ಇದನ್ನು ನೆನ್ಪಿಟ್ಕೊಳ್ಳಿ. ಓಕೆ, ಇನ್ನೊಂದು ಬರುತ್ತೆ ಫ್ಲೋರಾ ಅಂತ. ಫ್ಲೋರಾ ಅಂತಂದ್ರೆ ಫ್ಲವರ್ ಅಂತ ನೆನ್ಪಿಟ್ಕೊಂಡು ಪ್ಲಾಂಟ್ಸ್ ಅನ್ನ ನೆನ್ಪಿಟ್ಕೊಳ್ಳಿ. ಓಕೆ, ಫ್ಲೋರಾ ಅಂದ್ರೆ ಪ್ಲಾಂಟ್, ಫ್ಲವರ್ ಅನ್ನ ನೆನ್ಪಿಟ್ಕೊಳ್ಳಿ. ಫೌನಾ ಅಂತಂದ್ರೆ ಪ್ರಾಣಿಗಳನ್ನ ನೆನ್ಪಿಟ್ಕೊಳ್ಳಿ. ಓಕೆ, ದ ಸಹ್ಯಾದ್ರೀಸ್ ಅಮಂಗ್ ದ ಹಾಟ್ಸ್ಪಾಟ್ಸ್ ಆಫ್ ದ ವರ್ಲ್ಡ್ ಆರ್ ದೇರ್ ಬಯೋಡೈವರ್ಸಿಟಿ ರೀಸೆಂಟ್ಲಿ ಹ್ಯಾವ್ ಬೀನ್ ಡಿಕ್ಲೇರ್ಡ್ ಆಸ್ ದ ವರ್ಲ್ಡ್ ಹೆರಿಟೇಜ್ ಸೈಟ್. ಅಂದ್ರೆ ಈ ಸಹ್ಯಾದ್ರಿ ಬೆಟ್ಟಗಳೇನಿದೆಯಲ್ವಾ, ಸೊ ಇವುಗಳನ್ನ ಏನಾಗಿದೆ ವರ್ಲ್ಡ್ ಹೆರಿಟೇಜ್ ಸೈಟ್ಸ್ ಅಂತ ಡಿಕ್ಲೇರ್ ಮಾಡಿದ್ದಾರೆ. ಓಕೆ, ನಿಯರ್ಲಿ 25% ಆಫ್ ದ ಎಲಿಫೆಂಟ್ ಪಾಪ್ಯುಲೇಷನ್, 18% ಆಫ್ ದ ಟೈಗರ್ ಪಾಪ್ಯುಲೇಷನ್ ಇನ್ ದ ಎಂಟೈರ್ ಕಂಟ್ರಿ ಆರ್ ಫೌಂಡ್ ಇನ್ ದ ಕರ್ನಾಟಕ. ನೋಡಿ, ಇಡೀ ನಮ್ಮ ಭಾರತದಲ್ಲಿರುವ ಎಲಿಫೆಂಟ್ಗಳಲ್ಲಿ 25% ಇಲ್ಲಿ ಕಂಡು ಬರುತ್ತೆ. ಅಂದ್ರೆ ಕಾಲು ಭಾಗ ಎಲಿಫೆಂಟ್ಗಳು ನಮ್ಮ ಕರ್ನಾಟಕದಲ್ಲೇ ಕಂಡು ಬರುತ್ತೆ. ಮತ್ತೆ 18% ಯಾವುದು, 25% ಎಲಿಫೆಂಟ್. ಓಕೆ, 18% ಯಾವುದು ಟೈಗರು, ಹುಲಿ, ಎಲ್ಲಿ ಕಂಡು ಬರುತ್ತೆ, ನಮ್ಮ ಕರ್ನಾಟಕದಲ್ಲಿ ಕಂಡು ಬರ್ತವೆ. ಓಕೆ, ಇದಕ್ಕೆ ಅಡಿಷನ್ ಆಗಿ ದೇರ್ ಆರ್ ಅದರ್ ಟೈಪ್ಸ್ ಆಫ್ ವೈಲ್ಡ್ ಅನಿಮಲ್ಸ್ ಕೂಡ ಏನ್ ಮಾಡುತ್ತೆ, ಕಂಡು ಬರುತ್ತೆ. ಓಕೆ, ಯಾವ್ದ್ಯಾವ್ದು, ಲೆಪರ್ಡ್ಸು, ಬೋರು, ಬಿಸನ್ನು, ಸ್ಟ್ಯಾಗ್, ಡೀರು, ಬಿಯರು, ಪಾರ್ಕೋಪೈನು, ಈ ವೆರೈಟಿ ಆಫ್ ಸ್ನೇಕ್ಸ್ ಕೂಡ ಕಂಡು ಬರುತ್ತೆ. ಓಕೆ, ಮತ್ತೆ ಬೇರೆ ಬೇರೆ ರೀತಿಯಂತ ಬರ್ಡ್ಸ್ ಕೂಡ ಕಂಡು ಬರುತ್ತೆ ಅನ್ನೋದನ್ನ ಕೂಡ ನಾವಿಲ್ಲಿ ನೋಡ್ತಾ ಹೋಗ್ಬೋದು. ಪ್ರಾಣಿಗಳ ಚಿತ್ರ ನೀವು
ಆಲ್ರೆಡಿ ನೋಡಿದ್ದೀರಾ. ಓಕೆ, ಅಂದರೆ ಲೆಪರ್ಡ್ಸು ಚಿರತೆ, ಬೋರ್ ಅಂತಂದರೆ ಹಂದಿ, ಬಿಸನ್, ಕಾಡೆಮ್ಮೆ ಅಥವಾ ಡೀರ್ ಅಂತಂದರೆ ಜಿಂಕೆ, ಬಿಯರ್ ಅಂತಂದರೆ ಕರಡಿ, ಪಾರ್ಕುಪೈನ್ ಇವೆಲ್ಲ ಕೂಡ ಏನಾಗುತ್ತೆ ಕಂಡು ಬರುತ್ತೆ ಅನ್ನೋದು ಕೂಡ ನಿಮಗೆ ಗೊತ್ತಿರಬೇಕು. ಓಕೆ, ಸೊ ದೆನ್ ಇದಾದ್ಮೇಲೆ ನೋಡಿ ಸೊ ನೋಡಿ ಈ ವೆಸ್ಟರ್ನ್ ದ ಸೆಂಟ್ರಲ್ ಪಾರ್ಟ್ ಆಫ್ ದ ವೆಸ್ಟರ್ನ್ ಘಾಟ್ಸ್ ಇನ್ ಕರ್ನಾಟಕ ಕಾರ್ಡ್ ಮಲೆನಾಡು ಆಸ್ ರಿಟೈನ್ ದ ನ್ಯಾಚುರಲ್ ಬಯೋಡೈವರ್ಸಿಟಿ ಹೆರಿಟೇಜ್ ಆಸ್ ಸಚ್ ಆಸ್ ಏರಿಯಾಸ್ ಆರ್ ವೆರಿ ರಿಚ್ ವೆರೈಟಿ ಆಫ್ ಅನಿಮಲ್ ರಿಸೋರ್ಸಸ್. ಅಂದರೆ ಈ ಮಲೆನಾಡು ಭಾಗ ಬರುತ್ತಲ್ವಾ, ನಮ್ಮ ಕರ್ನಾಟಕದ ಮಲೆನಾಡು ಭಾಗ, ಚಿಕ್ಕಮಗಳೂರು ಅಲ್ಲಿ ಏನಾಗುತ್ತೆ ಹೆಚ್ಚಿನ ಪ್ರಮಾಣದ ಒಂದು ಏನು ಕಂಡು ಬರುತ್ತೆ ಅಂತ ಹೇಳಿದಾರಪ್ಪ ಅಂತಂದರೆ ಈ ಒಂದು ನೋಡಿ ಮಲೆನಾಡು ಭಾಗ, ಸಾರಿ ಇದಲ್ಲ, ಜಸ್ಟ್ ಸೆಕೆಂಡ್ ನಿಮಗೆ ಮ್ಯಾಪಲ್ಲಿ ನಾನು ತೋರಿಸ್ತೀನಿ. ಆಲ್ರೆಡಿ ಮ್ಯಾಪ್ ಇಲ್ಲಿ ಹಾಕಿದ್ದೆ, ಕಾಣೆ ಆಯ್ತಲ್ಲ ಮ್ಯಾಪು. ಈ ಮ್ಯಾಪಲ್ಲಿ ನೋಡಿ, ಈ ಭಾಗ, ಈ ಮಲೆನಾಡು ಭಾಗ ಇದೆಯಲ್ವಾ, ಇಲ್ಲಿ ಈ ಭಾಗದಲ್ಲಿ ಏನಾಗುತ್ತೆ ಹೆಚ್ಚಿನ ಪ್ರಮಾಣದ ಒಂದು ಏನು ಪ್ರಾಣಿ ಸಂಪತ್ತು ಅನ್ನೋದು ಕಂಡು ಬರುತ್ತೆ. ಲಾಸ್ಟ್ ಕ್ಲಾಸಲ್ಲಿ ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ, ನೀವು ಲಾಸ್ಟ್ ಕ್ಲಾಸಲ್ಲಿ ನೋಡಿ ಮಲೆನಾಡು ಭಾಗ ಯಾವುದು ಅಂತಂದರೆ. ಸೊ ಇದಾದ ನಂತರ ಏನಾಗುತ್ತಪ್ಪ ಅಂದರೆ ಇಂಪಾರ್ಟೆಂಟ್ ಫಾರೆಸ್ಟ್ಗಳು ಕೂಡ ಕಂಡು ಬರುತ್ತೆ. ಓಕೆ, ಯಾವುದಪ್ಪ ಅಂತಂದರೆ ನೋಡಿ ಕೋಸ್ಟಲ್ ರೀಜನ್ ಕಂಪ್ರೈಸಿಂಗ್ ಉತ್ತರ ಕನ್ನಡ ಆ್ಯಂಡ್ ಬೆಳಗಾವಿ. ಓಕೆ, ಕೋಸ್ಟಲ್ ಭಾಗ ಅಂತಂದರೆ ಬೆಳಗಾವಿ ಮತ್ತು ಉತ್ತರ ಕನ್ನಡದಲ್ಲಿ ಕಂಡು ಬರುತ್ತೆ. ಸಹ್ಯಾದ್ರಿ ಮಲೆನಾಡು ರೇಂಜ್, ಬಾಬಾ ಬುಡಂಗಿರಿ ರೇಂಜ್, ಓಕೆ, ಬಿಆರ್ ಹಿಲ್ಸ್, ಮಲೆಮಹದೇಶ್ವರ ಹಿಲ್ಸ್, ಗೋಪಾಲಸ್ವಾಮಿ ಬೆಟ್ಟ, ಸೊ ಇವೆಲ್ಲ ಏನು ಸಹ್ಯಾದ್ರಿಗಳಲ್ಲಿ ಕಂಡು ಬರುತ್ತೆ ಅಂತ ಕೂಡ ಇಲ್ಲಿ ಹೇಳಿದ್ದಾರೆ. ಓಕೆ, ಮತ್ತೆ ಇನ್ನು ಸೌತರ್ನ್ ಮೈದಾನದಲ್ಲಿ ಕಂಡು ಬರುತ್ತೆ. ರಾಣಿಬೆನ್ನೂರು ಇಸ್ ದ ಮೈನ್ ಅನಿಮಲ್ ಸ್ಯಾಂಕ್ಚುರಿ ಇನ್ ನಾರ್ತರ್ನ್ ಮೈದಾನ್. ಓಕೆ, ಇಲ್ಲೊಂದು ಸ್ಮಾಲ್ ಮಿಸ್ಟೇಕ್ ಆಗಿದೆ. ಏನಪ್ಪಾ ಅಂತಂದ್ರೆ ಇಂಪಾರ್ಟೆಂಟ್ ಫಾರೆಸ್ಟ್ಗಳು ಎಲ್ಲೆಲ್ಲಿ ಕಂಡು ಬರ್ತಪ್ಪ ಅಂತಂದ್ರೆ ಕೋಸ್ಟಲ್ ರೀಜನ್ ಕಂಪ್ರೈಸಿಂಗ್ ಆಫ್ ಉತ್ತರ ಕನ್ನಡ ಅಂಡ್ ಬೆಳಗಾವಿ. ಓಕೆ, ಇಲ್ಲಿ ಕಂಡು ಬಂದ್ರೆ ಸೌತರ್ನ್ ಮೈದಾನ ಪ್ರದೇಶದಲ್ಲಿ ಇಷ್ಟು ಭಾಗಗಳು ಯಾವ್ದ್ಯಾವುದು, ಈ ಬಿಆರ್ ಹಿಲ್ಸ್, ಮಲೆಮಹದೇಶ್ವರ ಹಿಲ್ಸ್ ಇವೆಲ್ಲ ಕೂಡ ಏನಾಗುತ್ತೆ ಕಂಡು ಬರುತ್ತೆ. ಓಕೆ, ಮತ್ತೆ ಈ ನಾರ್ತರ್ನ್ ಮೈದಾನ ಪಾರ್ಟಲ್ಲಿ ರಾಣಿಬೆನ್ನೂರಲ್ಲಿ ಏನ್ ಬರುತ್ತೆ ಬರ್ಡ್ ಸ್ಯಾಂಕ್ಚುರಿಗಳು ಕಂಡು ಬರುತ್ತೆ, ಅನಿಮಲ್ ಸ್ಯಾಂಕ್ಚುರಿಗಳು ಕಂಡು ಬರುತ್ತೆ. ಓಕೆ, ಪ್ರೆಸೆಂಟ್ಲಿ ಕರ್ನಾಟಕದಲ್ಲಿ 5 ನ್ಯಾಷನಲ್ ಪಾರ್ಕ್ಸ್ ಇದೆ. ಎಷ್ಟಿದೆ? 5 ನ್ಯಾಷನಲ್ ಪಾರ್ಕ್ಸ್ ಇದೆ, ಮತ್ತೆ 7 ಬರ್ಡ್ ಸ್ಯಾಂಕ್ಚುರೀಸ್, ಮತ್ತೆ 36 ವೈಲ್ಡ್ ಲೈಫ್ ಸ್ಯಾಂಕ್ಚುರೀಸ್ಗಳು, ಜೀವ ವೈವಿಧ್ಯ ತಾಣಗಳು ಇದೆ ಅನ್ನೋದನ್ನ ನಾವಿಲ್ಲಿ ನೋಡ್ತಾ ಹೋಗ್ಬೋದು. ಓಕೆ, 5 ಟೈಗರ್ ಪ್ರಾಜೆಕ್ಟ್ಸ್ ಇದೆ. ಓಕೆ, ಪ್ರಾಜೆಕ್ಟ್ಸ್ ಇನ್ ಕರ್ನಾಟಕದಲ್ಲಿ ಇದೆ. ಯಾವ್ದಪ್ಪ ಅಂದ್ರೆ ನೋಡಿ ಬಂಡೀಪುರ, ಭದ್ರಾ ಅಂಡ್ ನಾಗರಹೊಳೆ, ಬಿಹಾರ್ ಹಿಲ್ಸ್ ಮತ್ತೆ ಕಾಳಿ, ಇಷ್ಟು ಟೈಗರ್ ರಿಸರ್ವ್ಸ್ ಇರೋದು. ಓಕೆ, ದ ಫೇಮಸ್ ಬರ್ಡ್ ಸ್ಯಾಂಕ್ಚುರಿ ಆಫ್ ಕರ್ನಾಟಕ ಇಸ್ ರಂಗನತಿಟ್ಟು. ಓಕೆ, ಸೊ ಇದಾದ ನಂತರ ಸೊ ಇದಕ್ಕೆ ಏನ್ ಮಾಡಿದ್ದಾರೆ, ಇದನ್ನ ರಾಮ್ಸರ್ ಸೈಟ್ಗೆ ಆಡ್ ಮಾಡಿದ್ದಾರೆ ಅಂತ ಕೂಡ ನಾವು ನೋಡ್ಬೋದು. ಓಕೆ, 5 ನ್ಯಾಷನಲ್ ಪಾರ್ಕ್ಸ್ ಇದೆ, 7 ಬರ್ಡ್ ಸ್ಯಾಂಕ್ಚುರೀಸ್ ಇದೆ, ಮತ್ತೆ 36 ವೈಲ್ಡ್ ಲೈಫ್ ಸ್ಯಾಂಕ್ಚುರೀಸ್ ಇದೆ. ಅಂತಂದ್ರೆ ಈ ನ್ಯಾಷನಲ್ ಪಾರ್ಕ್ಸ್ ಏನಪ್ಪಾ ಅಂತಂದ್ರೆ ಪ್ರಾಣಿಗಳನ್ನ ಸಂರಕ್ಷಣೆ ಮಾಡ್ಲಿಕ್ಕೋಸ್ಕರ ಪ್ರಾಣಿ ಮತ್ತು ಅರಣ್ಯವನ್ನ ಕೆಲವೊಂದು ರೀಜನ್ಗಳನ್ನ ನ್ಯಾಷನಲ್ ಪಾರ್ಕ್ಸ್, ಬರ್ಡ್ ಸ್ಯಾಂಕ್ಚುರಿ, ವೈಲ್ಡ್ ಲೈಫ್ ಸ್ಯಾಂಕ್ಚುರಿ ಅಂತ ಡಿಕ್ಲೇರ್ ಮಾಡಿರ್ತಾರೆ ಸರ್ಕಾರದ ಕಡೆಯಿಂದ. ಓಕೆ, ಸೊ ಆ ರೀತಿ ಕರ್ನಾಟಕದಲ್ಲಿ ಯಾವ್ದಾದ್ರು ಇದೆ ಹೇಳಿ ನ್ಯಾಷನಲ್ ಪಾರ್ಕ್ಸ್? ಕುದುರೆಮುಖ, ನಾಗರಹೊಳೆ ನ್ಯಾಷನಲ್ ಪಾರ್ಕ್ಸ್, ಮತ್ತೆ ಇನ್ನು ಹಲವಾರು ಇದೆ, ನೀವು ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸ್ಬೇಕು. ಓಕೆ, ಸೊ ನೋಡಿ ಇಲ್ಲಿ, ಸೊ ಇಲ್ಲಿ ಕೊಟ್ಟಿದ್ದಾರೆ. ಓಕೆ, ಸೊ ಇಲ್ಲಿ ಹಲವಾರು ಏನು ಬೇರೆ ಬೇರೆದೆಲ್ಲ ಕೊಟ್ಟಿದ್ದಾರೆ. ಸೊ ಎಲ್ಲ ರೀತಿಯ ಅಂತ ಏನು ವನ್ಯಜೀವಿ ಧಾಮಗಳು ಮತ್ತೆ ರಾಷ್ಟ್ರೀಯ ಉದ್ಯಾನಗಳು ಎಲ್ಲವನ್ನು ಕೊಟ್ಟಿದ್ದಾರೆ. ಓಕೆ, ಸೊ ಇದನ್ನ ನೀವು ನೋಡ್ತಾ ಹೋಗ್ಬೋದು. ಓಕೆ, ಕುದುರೆಮುಖ, ಸೊ ದೆನ್ ಬೇರೆ ಬೇರೆ ಎಲ್ಲ ಕೊಟ್ಟಿದ್ದಾರೆ, ಬನ್ನೇರುಘಟ್ಟ. ಓಕೆ, ಸೊ ನೀವು ಇದನ್ನೆಲ್ಲ ಬಂಡೀಪುರ, ನಾಗರಹೊಳೆ, ಬ್ರಹ್ಮಗಿರಿ, ಓಕೆ ಇದೆಲ್ಲ ಇಲ್ಲಿ ಕೊಟ್ಟಿದ್ದಾರೆ. ನೀವು ದಾಂಡೇಲಿ ಇದೆಲ್ಲ ನೀವು ನೋಡ್ತಾ ಹೋಗ್ಬೋದು. ಓಕೆ, ಸೊ ಇದು ಜಸ್ಟ್ ಪಿಕ್ಚರ್ಸ್. ಇದು ಯಾವುದು ಕುದುರೆಮುಖ ಆ ಒಂದು ಬೆಟ್ಟ ಗುಡ್ಡಗಳಿಗೆ ಕೊಟ್ಟಿರ್ತಕ್ಕಂಥ ಪಿಕ್ಚರ್ ಇದು. ಓಕೆ, ಸೊ ದೆನ್ ಇದಿಷ್ಟು ಕೂಡ ಇವತ್ತಿನ ಚಾಪ್ಟರ್ ಸ್ಟೂಡೆಂಟ್ಸ್. ಓಕೆ, ತುಂಬಾ ಸುಲಭವಾಗಿದೆ, ಈಸಿ ಆಗಿದೆ. ಓಕೆ, ಇದನ್ನ ನೀವು ಪದೇ ಪದೇ ಏನ್ ಮಾಡಿ ರಿವೈಸ್ ಮಾಡಿ. ಕೆಲವೊಂದು ಕ್ವಶನ್ಸ್ ಕೊಟ್ಟಿದ್ದೀನಿ. ದ ಪ್ಲೇಸ್ ವಿಚ್ ರಿಸೀವ್ಸ್ ದ ಲೀಸ್ಟ್ ರೈನ್ಫಾಲ್ ಇನ್ ಕರ್ನಾಟಕ ಯಾವುದಪ್ಪ ಅಂತಂದ್ರೆ ನೀವು ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸ್ಬೇಕು. ಲೀಸ್ಟ್ ರೈನ್ಫಾಲ್, ಓಕೆ, ಯಾವುದು? ನಾಯಕನಹಟ್ಟಿ, ಚಿತ್ರದುರ್ಗ ಅಲ್ವಾ? ಸೊ ಇದು ನಿಮಗೆ ಗೊತ್ತಿರಬೇಕು. ಯಾವ ಸಾಯಿಲ್ ಲೀಸ್ಟ್ ಕೆಪಾಸಿಟಿ ಆಫ್ ಏನು ಹೋಲ್ಡ್ ಮಾಡುತ್ತೆ ಅಂತ ಕೊಟ್ಟಿದ್ದಾರೆ. ದ ಸಾಯಿಲ್ ವಿತ್ ದ ಲೀಸ್ಟ್ ಕೆಪಾಸಿಟಿ ಟು ರಿಟೈನ್ ದ ಮಾಯಿಶ್ಚರ್. ಯಾವ ಸಾಯಿಲು ತುಂಬಾ ಕಡಿಮೆ ಪ್ರಮಾಣದ ನೀರಿನ ಪ್ರಮಾಣವನ್ನು ಹೊಂದುತ್ತೆ, ಇಟ್ಕೊಳ್ಳೋ ಕೆಪಾಸಿಟಿ ಇದೆ ಅಂತ ಕೊಟ್ಟಿದ್ದಾರೆ. ಯಾವುದು? ಸೊ ಇದಕ್ಕೆ ಆನ್ಸರ್ನ ನೀವೇ ಕೊಡಬೇಕು, ಕಮೆಂಟ್ ಸೆಕ್ಷನ್ ಅಲ್ಲಿ ನೀವೇ ತಿಳಿಸ್ಬೇಕು. ಓಕೆ, ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಸ್ಟೂಡೆಂಟ್ಸ್. ಓಕೆ, ಸೊ ಅಂಡ್ ಥ್ಯಾಂಕ್ ಯು. ದಿಸ್ ಇಸ್ ಆಲ್ ಅಬೌಟ್ ಟುಡೇ ಕ್ಲಾಸ್ ಸ್ಟೂಡೆಂಟ್ಸ್.
ಇನ್ನು ನೆಕ್ಸ್ಟ್ ಕ್ಲಾಸಲ್ಲಿ ನಾನು ಸಿಗ್ತೀನಿ, ಇನ್ನೊಂದು ಲೆಕ್ಚರ್ ಜೊತೆ ನಾನು ಬರ್ತೀನಿ. ಓಕೆ, ತುಂಬ ಸುಲಭ ಆಗಿದೆ. ನೆಕ್ಸ್ಟ್ ಕ್ಲಾಸಲ್ಲಿ ಸಿಗೋಣ. ಓಕೆ, ಸೊ ಐ ಹೋಪ್ ನಿಮಗೆ ಕ್ಲಾಸ್ ಅರ್ಥ ಆಗಿದೆ ಅಂದ್ಕೊಡ್ತೀನಿ. ಕ್ಲಾಸ್ ಅರ್ಥ ಆಗಿಲ್ಲ ಅಂತಂದರೆ ಪದೇ ಪದೇ ಕ್ಲಾಸನ್ನು ಕೇಳಿ. ಓಕೆ, ರಿವೈಸ್ ಮಾಡಿ. ಆಲ್ ದ ಬೆಸ್ಟ್ ಫಾರ್ ಯುವರ್ ಸ್ಟಡಿ ಸ್ಟೂಡೆಂಟ್ಸ್. ಥ್ಯಾಂಕ್ ಯು ಸೊ ಮಚ್.